ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಂಬರ್ ಸೀರೀಸಿನ 3ನೇ ಕ್ಲಾಸ್. ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಆಗಲೇ 3 ವೀಕ್ ಆಯ್ತು ಅನ್ಸುತ್ತೆ. ಇವಾಗ ನಾವು ನಂಬರ್ ಸಿಸ್ಟಮ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ನಂಬರ್ ಸಿಸ್ಟಮ್ ಆದ ನಂತರ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ನಂಬರ್ ಸೀರೀಸಿನ ಚಾಪ್ಟರ್ ಇದು ಕೂಡ ಇನ್ನು ಲಾಸ್ಟ್ ಒಂದು ವಿಡಿಯೋ ಬಾಕಿ ಇದೆ. ಇವತ್ತಿನ ವಿಡಿಯೋ ಬಿಟ್ಟರೆ ಇನ್ನೂ ಒಂದು ವಿಡಿಯೋ, ಇದು ಕೂಡ ಚಾಪ್ಟರ್ ಇವತ್ತು ಕಂಪ್ಲೀಟ್ ಆಗುತ್ತೆ. ರೀಸನಿಂಗಲ್ಲಿ ಆಲ್ಫಾನ್ಯೂಮರಿಕ್ ಸೀರೀಸ್ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಲಿ ಸಿಲಾಲಿಸಮ್ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಾಗಿದೆ. ಇವೆಲ್ಲ ವಿಡಿಯೋಸ್ಗಳು ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ಗಳಿಗೆ, LIC ಎಕ್ಸಾಮ್ಸ್ಗಳಿಗೆ, ಆಮೇಲೆ ನಿಮ್ಮದು RBI ಎಕ್ಸಾಮ್ಸ್ಗಳಿಗೆ ಮತ್ತು ಯಾವುದೇ ಎಕ್ಸಾಮ್ ಆಗಿರೋದ್ರಲ್ಲಿ ಕ್ವಾಂಟ್ ರೀಸನಿಂಗ್ ಸೆಕ್ಷನ್ ಇತ್ತು ಅಂದರೆ ಅಂಥ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವ ದೃಷ್ಟಿಯಿಂದ ಮಾಡಲಾಗ್ತಿದೆ. ಇಲ್ಲಿವರೆಗೂ ಆ ಹಿಂದಿನ ವಿಡಿಯೋಗಳು ನೋಡ್ಕೊಂಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಆ 2 ಪ್ಲೇ ಲಿಸ್ಟಿನ ಲಿಂಕ್ ಕೊಟ್ಟಿರ್ತೀನಿ, ಕ್ವಾಂಟ್ದು ಮತ್ತು ರೀಸನಿಂಗ್ದು. ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಓಕೆ, ಇವತ್ತು ನಂಬರ್ ಸೀರೀಸಿನ 3ನೇ ಕ್ಲಾಸ್ ಆಗಿರುತ್ತೆ. ಆಲ್ರೆಡಿ ಇದಕ್ಕಿಂತ ಮೊದಲು ನಾವು 2 ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀವಿ. ಅವು 2 ಕ್ಲಾಸ್ ನೋಡ್ಕೊಂಡು ಬಂದರೆ ಅಂದರೆ ಆ 2 ಕ್ಲಾಸಲ್ಲಿ ನಾವು ಮಿಸ್ಸಿಂಗ್ ನಂಬರ್ ಸೀರೀಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನಿಂದ ರಾಂಗ್ ನಂಬರ್ ಸೀರೀಸ್ ಕ್ಲಾಸ್ ಸ್ಟಾರ್ಟ್ ಮಾಡಲಾಗುತ್ತೆ. ಆ ವಿಡಿಯೋಗಳು ನೋಡ್ಕೊಂಡಿರಲಿಲ್ಲ ಅಂತಂದರೆ ಒಂದು ಸತಿ ನೋಡ್ಕೊಂಡ್ಬನ್ನಿರಿ. ಓಕೆ, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮುಂಚೆ ನಾನು ನಿನ್ನೆ ದಿನ ಒಂದು ಕ್ವಶನ್ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಆ ಕ್ವಶನ್ ಸಾಲ್ವ್ ಮಾಡೋಣ. ಅದು ಮೇನ್ತ್ ಲೆವೆಲ್ ಕ್ವಶನ್. ಯಾವುದಂತಂದರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಈ ಕ್ವಶನ್ ನಾನು ನಿನ್ನೆ ದಿನ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಓಕೆ, ಇದರ ಸೊಲ್ಯೂಷನ್ ಚೆಕ್ ಮಾಡ್ಕೊಂಡು ನೋಡೋಣ. ಕ್ವಶನ್ ಏನೈತೆ, 2 ಸೀರೀಸ್ ಕೊಟ್ಟಿದ್ದಾನೆ ಅವನು. 2 ಸೀರೀಸ್ ಕೊಟ್ಟಿದ್ದಾನೆ. ಅ ನ್ಯೂ ಸೀರೀಸ್ ಸ್ಟಾರ್ಟ್ ವಿತ್ ಎಕ್ಸ್. ಈ ಸೀರೀಸ್ 2ನೇ ಸೀರೀಸಲ್ಲಿ ಬರ್ತಕ್ಕಂಥ ಈ ಎಕ್ಸ್ ಇಂದ ಹೊಸ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪ್ಯಾಟರ್ನ್ ಫಾಲೋಸ್ ಆ್ಯಸ್ ಅ ಸೀರೀಸ್ ಎ. ಪ್ಯಾಟರ್ನ್ ಈ ಎಕ್ಸ್ದಿಂದ ಸ್ಟಾರ್ಟ್ ಆಗೋ, ಈ ಎಕ್ಸ್ದಿಂದ 1ನೇ ನಂಬರ್ ಸ್ಟಾರ್ಟ್ ಆಗುತ್ತಲ್ಲ, ಇದಾದ ನಂತರ ನೆಕ್ಸ್ಟ್ 2, 3, 4, 5 ಈ ರೀತಿ ನಂಬರ್ಸ್ಗಳು ಮುಂದೆ ಬರ್ತವೆ. ಈ ನಂಬರ್ಸ್ಗಳು ಯಾವ ಪ್ಯಾಟರ್ನಲ್ಲಿ ಇರ್ತಾವೆ ಅಂದರೆ ಸೀರೀಸ್ 1ನೇ ಪ್ಯಾಟರ್ನಲ್ಲಿ ಇರ್ತವೆ. ದೆನ್ ಫೈಂಡ್ ದ ಥರ್ಡ್ ನಂಬರ್ ಇನ್ ದ ನ್ಯೂ ಸೀರೀಸ್. ಈ ನ್ಯೂ ಸೀರೀಸ್ ಫಾರ್ಮ್ ಆಗಿದೆಲ್ಲ, ಇದರಲ್ಲಿ ಫಸ್ಟ್ ನಂಬರ್ ಇದು, ಸೆಕೆಂಡ್ ನಂಬರ್ ಇದು, ಥರ್ಡ್ ನಂಬರ್ ಇದು. ಈ ಥರ್ಡ್ ನಂಬರ್ ಯಾವುದು ಅಂತೇಳಿ ಕಂಡುಹಿಡಿಯಿರಿ ಅಂತ ಅಂದಿರೋದು. ಓಕೆ, ಇವಾಗ ಫಸ್ಟ್ ಸೀರೀಸಿಗೆ ಬರೋಣ. ಫಸ್ಟ್ ಸೀರೀಸ್ ಏನೈತೆ, ಒಂದು ಸೆಕೆಂಡ್. ಓಕೆ, ಫಸ್ಟ್ ಸೀರೀಸ್ ಎ ಏನೈತೆ, 23, 33, 63, 113, ಕ್ವಶನ್ ಮಾರ್ಕ್ ಆ್ಯಂಡ್ 273. ಈ ಸೀರೀಸಿನ ಪ್ಯಾಟರ್ನ್ ಕಂಡುಹಿಡಿಬೇಕು ನಾವು. ಇವಾಗ ಪ್ಯಾಟರ್ನ್ ಅಂದರೆ ಇವಾಗ ಈ ಸೀರೀಸ್ ನಾರ್ಮಲ್ ಆಗಿ ಇನ್ಕ್ರೀಸ್ ಆಗಿರೋದ್ರಿಂದ ಡಿಫ್ರೆನ್ಸ್ ತೊಗೊಳ್ಳೋಣ. ಫಸ್ಟ್ ಡಿಫ್ರೆನ್ಸ್ ಏನೈತಿ, 10 ಪ್ಲಸ್ ಆಗೈತಿ. ಸೆಕೆಂಡ್ ಡಿಫ್ರೆನ್ಸ್ +30 ಆಗೈತಿ. ಥರ್ಡ್ ಡಿಫ್ರೆನ್ಸ್ ನೋಡಿದ್ರೆ +50 ಆಗೈತಿ. ಫೋರ್ತ್ ಡಿಫ್ರೆನ್ಸ್ ಗೊತ್ತಿಲ್ಲ, ಫಿಫ್ತ್ ಡಿಫ್ರೆನ್ಸ್ ಗೊತ್ತಿಲ್ಲ. ಇವೆರಡು ಡಿಫ್ರೆನ್ಸ್ ಗೊತ್ತಿಲ್ಲ. ಇವಾಗ ಇದ್ರ ಮೇಲೆ ಅದನ್ನು ಕಂಡುಹಿಡಿಯೋಣ. ಇದು 10, 30, 50. ಇದನ್ನು 0 ಬಿಟ್ಬಿಡ್ರಿ. 1, 3, 5 ನೆಕ್ಸ್ಟ್ ಏನು ಬರಬೇಕು, +7 ಬರಬೇಕು, +9 ಬರಬೇಕು. ಅಂದರೆ 70 + 90. ಇದು ನಾವು ಅಂದ್ಕೊಂಡಿರೋದು. ಇದೇ ರೀತಿ ಐತೆಲ್ಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. 113ರಲ್ಲಿ 70 ಸೇರಿಸಿದಾಗ ಇದು ಎಷ್ಟಾಗತ್ತೆ, 183 ಆಗುತ್ತೆ. 183ರಲ್ಲಿ 90 ಸೇರಿಸಾಗ 273 ಕರೆಕ್ಟ್ ಐತೆ. ಇದೇನೈತೆ ಇದ್ರ ಪ್ಯಾಟರ್ನ 10, 30, 50, 70, 90 ಈ ಪ್ಯಾಟರ್ನ್ ಇದು ಫಾಲೋ ಮಾಡ್ತಿದೆ. ಇವಾಗ ಎಕ್ಸ್ ಏನೈತೆ ಅಂತೇಳಿ ಅದ್ರ ವ್ಯಾಲ್ಯೂ ಕಂಡುಹಿಡಿಯೋಣ. ಸೆಕೆಂಡ್ ಸೀರೀಸ್ ಏನೈತೆ, 22, 28, 39, 60, 96. ಓಕೆ, ಡಿಫ್ರೆನ್ಸ್ ಬೇಸ್ಡ್ ಐತೆ. ಡಿಫ್ರೆನ್ಸ್ ತೊಗೊಳ್ಳೋಣ. ನೆಕ್ಸ್ಟ್ ಎಕ್ಸ್ ಐತೆ, ಗೊತ್ತಿಲ್ಲ ಯಾವ ನಂಬರ್ ಐತೆ ಅಂತೇಳಿ. ಇದ್ರದ್ದು ಎಷ್ಟೈತೆ, 22ದಿಂದ 26 ಅಂದರೆ +6 ಆಗೈತಿ. ನೆಕ್ಸ್ಟ್ ನೋಡೋಣ, +11 ಆಗೈತಿ. ನೆಕ್ಸ್ಟ್ ನೋಡಿದ್ರೆ +21 ಆಗೈತಿ. ನೆಕ್ಸ್ಟ್ ನೋಡಿದರೆ +36 ಆಗೈತಿ. ಇದು ಗೊತ್ತಿಲ್ಲ ನಾವು. ಫಸ್ಟ್ ಡಿಫ್ರೆನ್ಸ್ ತೊಗೊಂಡ್ವಿ. ಇವಾಗ ಈ ನಂಬರ್ಸ್ಗಳು ಸ್ಕ್ವೇರ್ ಹತ್ರ ಇದೆಯೋ, ಕ್ಯೂಬ್ ಹತ್ರ ಇದಾವೋ, ಅಥವಾ ಯಾವುದಾದ್ರೂ ಮಲ್ಟಿಪ್ಲಿಕೇಶನ್ ಇನ್ವಾಲ್ವ್ ಇದೆಯೋ ಅಂತ ಚೆಕ್ ಮಾಡಿ ನೋಡ್ಕೊಳ್ಳೋಣ. 6 ನೋಡಿದ್ರೆ ಇದನ್ನು ನಾವು 2² + 2 ಬರಿಬೋದು. ಇದು 3² ಪ್ಲಸ್ ಇದು ಎಷ್ಟು ಬರೀತೀರಾ, 3² + 2 ಐತೆ. ಓಕೆ, 3² + 2 ಐತೆ. ಇದು 4² + 5 ಐತೆ. ಇಲ್ಲಿ 6² ಐತೆ. ಅಂದರೆ ಸ್ಕ್ವೇರ್ ಸಮೀಪ ಇಲ್ಲ, ಕ್ಯೂಬ್ ಸಮೀಪ ಅಂತೂ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ಮಿಸ್ಸಿಂಗ್ ನಂಬರ್ ಇದ್ದರೆ ಡಬಲ್ ಡಿಫ್ರೆನ್ಸ್ಗೆ ಹೋಗ್ಬೋದು. ಮಿಸ್ಸಿಂಗ್ ನಂಬರ್ ಇರೋದ್ರಿಂದ ಡಬಲ್ ಡಿಫ್ರೆನ್ಸಿಗೆ ಬರೋಣ. 11ದಿಂದ 5, ಇದು 11ದಿಂದ 6 ಅಂದರೆ +5 ಆಗೈತಿ. ನೆಕ್ಸ್ಟ್ ನೋಡಿದ್ರೆ +10 ಆಗೈತಿ. ನೆಕ್ಸ್ಟ್ ನೋಡಿದರೆ 1 ಹೋಯ್ತು, 5 ಉಳಿತು, 1 ಹೋಯ್ತು,
2 ಅಲ್ಲಿ 3 ಅಲ್ಲಿ 2 ಹೋಯ್ತು ಅಂದ್ರೆ 1 ಉಳಿತು 15. 5 10 15 ಅಂದರೆ ನೆಕ್ಸ್ಟ್ ನಂಬರ್ ಇಲ್ಲಿ ಏನು ಬರಬೇಕು +20 ಬರಬೇಕು. 36 ಅಲ್ಲಿ +20 ಆಗಿ +56 ಇಲ್ಲಿ ಬರುತ್ತೆ. 6 + 6 12, 1 ಕ್ಯಾರಿ, 9 1 10, 10ರಲ್ಲಿ ಸೇರಿಸಿದ್ರೆ 15. 152 ಇದೇನಾಯಿತು 152 ಇದು ಎಕ್ಸ್ದು ವ್ಯಾಲ್ಯೂ ಆಯಿತು. ಇವಾಗ ನಮಗೇನು ಸಿಕ್ತು x = 152. ಏನಂದಿದ್ದಾನೆ ಅವನು, ಹೊಸ ಸಿರೀಸ್ ಫಾರ್ಮ್ ಮಾಡ್ಬೇಕು ನಾವು. ಹೊಸ ಸಿರೀಸ್ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ, ಅದು ಹೊಸ ಸಿರೀಸ್ ಸ್ಟಾರ್ಟ್ ಆಗೋದು ಎಕ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರೋದು. ಹೊಸ ಸಿರೀಸ್ ಎಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸ್ ಏನೈತೆ 152 ಎಕ್ಸ್ದು ವ್ಯಾಲ್ಯೂ ಐತಿ. ಇದರಿಂದ ಹೊಸ ಸಿರೀಸ್ ಸ್ಟಾರ್ಟ್ ಆಗಬೇಕು. ಪ್ಯಾಟರ್ನ್ ಯಾವ್ದು ಫಾಲೋ ಮಾಡ್ತದೆ ಅಂತ ಹೇಳಿರೋದವನು ಈ ಪ್ಯಾಟರ್ನ್ ಫಾಲೋ ಮಾಡ್ತಿದೆ. ಅಂದರೆ ಈ ಪ್ಯಾಟರ್ನ್ ಫಾಲೋ ಮಾಡ್ತಿದೆ ಅಂದರೆ ಮೊದಲು ಇದು ಎಕ್ಸ್ ಆಯ್ತು ಇಲ್ಲಿ. ಅಂದರೆ 152 ಎಕ್ಸ್ ಅನ್ಕೊಂಡಿವಿ ಅಂದ್ರೆ ಫಸ್ಟ್ ಟರ್ಮ್ 152 ಆಯಿತು. ಅದರಲ್ಲಿ +10 ಆಗೈತಿ. +10 ಆಗಬೇಕು. +10 ಆದ ನಂತರ 162 ಆಯಿತು. ನೆಕ್ಸ್ಟ್ +10 ಆಯಿತು. ನೆಕ್ಸ್ಟ್ ಏನಾಗುತ್ತೆ +30. ಇದರಲ್ಲಿ +30 ಆಯಿತು. ಅಂದರೆ 192 ಆಯಿತು. ಕೇಳಿರೋದೇನು ಥರ್ಡ್ ಟರ್ಮ್. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ 192. ಇದರ ಡಿಫ್ರೆನ್ಸ್ 10 ಐತೆ, ಇದರ ಡಿಫ್ರೆನ್ಸ್ 30 ಐತೆ. ಇದ್ರಾಗ ನೆಕ್ಸ್ಟ್ ಡಿಫ್ರೆನ್ಸ್ 50 ಪ್ಲಸ್ ಆಗಿ 242 ಬರ್ತೈತೆ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಸಿರೀಸ್ ಇದು ಒಂದೇ ಪ್ಯಾಟರ್ನ್ ಪ್ರಕಾರ. ಅವ್ನು ಕೇಳಿದ್ರೆ ಜಸ್ಟ್ ನಮಗೆ ಥರ್ಡ್ ಟರ್ಮ್ ಮುಂದಿರೋದು ಮಾಡ್ಕೋದು ಕೂಡೋದಿಲ್ಲ. 192 ಇದ್ರ ಕರೆಕ್ಟ್ ಆನ್ಸರ್. ಆಪ್ಷನ್ ನನ್ ಆಫ್ ದಿ ಅಬೋ. 192 ಕರೆಕ್ಟ್ ಆನ್ಸರ್. ಇದು ಕ್ವಶನ್ ಸಾಲ್ವ್ ಮಾಡಿರ ಅಂದ್ಕೊಂಡಿ. ಇನ್ನು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ನಾವು ಇದು ಇಲ್ಲಿವರೆಗೂ ನಾವೇನು ಮಿಸ್ಸಿಂಗ್ ನಂಬರ್ ಸೀರೀಸ್ ಮಾಡಿದ್ವಲ್ಲ ಅದೇ ರೀತಿ ಇವತ್ತು ಫಸ್ಟಿಂದ ಸ್ಟಾರ್ಟ್ ಮಾಡೋಣ ರಾಂಗ್ ನಂಬರ್ ಸೀರೀಸ್. ರಾಂಗ್ ನಂಬರ್ ಸೀರೀಸು ಮಿಸ್ಸಿಂಗ್ ನಂಬರ್ ಸೀರೀಸ್ಗಿಂತ ಸ್ವಲ್ಪ ಇದು ಅದಕ್ಕಿಂತ ಡಿಫಿಕಲ್ಟ್ ಐತೆ ಅಂತ ಹೇಳ್ಬೋದು. ಇದು ಜಾಸ್ತಿ PO ಎಕ್ಸಾಮ್ಸ್ಗಳಲ್ಲಿ ನಾವು ನೋಡ್ತೀವಿ. ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಪ್ರಿಲಿಮ್ಸಲ್ಲಿ ಮ್ಯಾಕ್ಸಿಮಮ್ ಟೈಮ್ಸ್ ರಾಂಗ್ ನಂಬರ್ ಸೀರೀಸ್ ಬರ್ತವೆ. PO ಎಕ್ಸಾಮ್ಸ್ಗಳಲ್ಲಿ ಫಿಲಿಮ್ಸ್ಗಳಲ್ಲಿ ಒಂದು ಶಿಫ್ಟ್ ರಾಂಗ್ ನಂಬರ್ ಬಂದರೆ ಸೆಕೆಂಡ್ ಶಿಫ್ಟ್ ಮಿಸ್ಸಿಂಗ್ ನಂಬರ್ ಬರುತ್ತೆ. ಮತ್ತು ಥರ್ಡ್ ಶಿಫ್ಟ್ ರಾಂಗ್ ನಂಬರ್ ಬಂದರೆ ಫೋರ್ತ್ ಶಿಫ್ಟ್ ಮಿಸ್ಸಿಂಗ್ ನಂಬರ್ ಬರುತ್ತೆ. ಈ ರೀತಿ. ಆ್ಯಂಡ್ SBI ಎಕ್ಸಾಮ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಟೈಮ್ಸ್ SBI PO ಪ್ರಿಲಿಮ್ಸಲ್ಲಿ ರಾಂಗ್ ನಂಬರ್ ಸೀರೀಸೇ ಬರುತ್ತೆ. ಈ ರಾಂಗ್ ನಂಬರ್ ಸೀರೀಸನ್ನು ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಏನು ಮೆಥಡ್ ಏನೈತೆ ಅಂತಂದರೆ, ಒಂದು ಸೆಕೆಂಡ್, ಒಂದು ಗ್ಯಾಪ್, ಒಂದು ಬ್ಲ್ಯಾಂಕ್ ಪೇಜ್ ಹಾಕೊಳ್ಳೋಣ. ಇದಕ್ಕೆ ಈ ರಾಂಗ್ ನಂಬರ್ ಸೀರೀಸ್ ನಮ್ಗೆ ಈಸಿ ಆಗ್ಬೇಕಂತಂದ್ರೆ ಮಿಸ್ಸಿಂಗ್ ನಂಬರ್ ಸೀರೀಸ್ ಮೇಲೆ ನಮ್ಮದು ಕಮಾಂಡ್ ಫುಲ್ ಸ್ಟ್ರಾಂಗ್ ಇರಬೇಕು. ಮಿಸ್ಸಿಂಗ್ ನಂಬರ್ ಸೀರೀಸಲ್ಲಿ ಎಷ್ಟು ಪ್ಯಾಟರ್ನ್ ಎಕ್ಸಿಸ್ಟ್ ಇದಾವಲ್ಲ, ಫಾರ್ ಎಕ್ಸಾಂಪಲ್ ಒಂದು 100 ಪ್ಯಾಟರ್ನ್ ಎಕ್ಸಿಸ್ಟ್ ಇದಾವೆ ಅಂತ ಅನ್ಕೊಳ್ರಿ. ಒಂದು 100 ಪ್ಯಾಟರ್ನ್ಸ್ಗಳ ಕ್ವಶನ್ಸ್ಗಳು ಕಾಮನ್ ಆಗಿ ನಾವು ಕಾಣ್ತೀವಿ ಅಂತ ಅನ್ಕೊಳ್ರಿ. ಆ ಪ್ಯಾಟರ್ನ್ಸ್ಗಳಲ್ಲಿ ನಿಮ್ದು ಅಟ್ಲೀಸ್ಟ್ ಒಂದು 60 to 70 ಪ್ಯಾಟರ್ನ್ಸ್ಗಳು ನೀವು ಪ್ರಾಕ್ಟೀಸ್ ಮೂಲಕ ಪರ್ಫೆಕ್ಟ್ ಆಗಿರಬೇಕು. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಿಸ್ಸಿಂಗ್ ನಂಬರ್ ಸೀರೀಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ ಮೊದಲು. ಅದಾದ ನಂತರ ರಾಂಗ್ ನಂಬರ್ ಸೀರೀಸ್ ಬಂದಾಗ ಆಟೋಮೆಟಿಕಲಿ ನಿಮ್ಮ ಮೈಂಡ್ ಏನು ಮಾಡುತ್ತೆ, ಆ ಸಿರೀಸಿನ ಪ್ಯಾಟರ್ನನ್ನು ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಸಿರೀಸಿನ ಪ್ಯಾಟರ್ನ್ ಇದೇ ಆಗಿರಬಹುದು ಅಂತೇಳಿ ನಿಮ್ಮ ಮೈಂಡ್ ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗ್ತೈತಿ, ರಾಂಗ್ ನಂಬರ್ ಸೀರೀಸಲ್ಲಿ ಯಾವ ನಂಬರ್ ರಾಂಗ್ ಐತಿ ಅಂತೇಳಿ ಕಂಡುಹಿಡಿಬೇಕು. ಬಟ್ ಮಿಸ್ಸಿಂಗ್ ನಂಬರ್ ಸೀರೀಸಲ್ಲಿ ಡೈರೆಕ್ಟ್ ಕ್ವಶನ್ ಮಾರ್ಕ್ ಇರುತ್ತೆ, ಆ ಜಾಗನ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಬಟ್ ಇಲ್ಲಿ 6-7 ನಂಬರ್ ಕೊಟ್ಟರಲ್ಲಿ ಒಂದು ನಂಬರ್ ರಾಂಗ್ ಇರುತ್ತೆ. ಅದನ್ನು ಫೈಂಡ್ ಮಾಡ್ಬೇಕಂತಂದ್ರೆ ಪ್ಯಾಟರ್ನ್ ನಮಗೆ ಸಿಗಕ್ಕೆ ಬೇರೆ ಬೇರೆ ಪ್ಯಾಟರ್ನ್ಸ್ಗಳು, ಹಲವಾರು ಪ್ಯಾಟರ್ನ್ಸ್ಗಳು, ಮಲ್ಟಿಪಲ್ ಪ್ಯಾಟರ್ನ್ಸ್ಗಳು ಸಿಗಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಸಿರೀಸಿನ ಒರಿಜಿನಲ್ ಪ್ಯಾಟರ್ನ್ ಏನದ ಅಂತ ಕಂಡುಹಿಡಬೇಕಂದ್ರೆ ನಮಗೆ ರಾಂಗ್ ನಂಬರ್ ಸೀರೀಸಲ್ಲಿ ಬಂದಂಥ ಹಲವಾರು ಪ್ಯಾಟರ್ನ್ಸ್ಗಳು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಅದಕ್ಕೋಸ್ಕರ ರಾಂಗ್ ನಂಬರ್ ಸೀರೀಸನ್ನು ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಒಂದು 200-300 ರಾಂಗ್ ನಂಬರ್ ಸೀರೀಸ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕಲಿ ನಿಮಗೆ ಮಿಸ್ಸಿಂಗ್ ನಂಬರ್ ಸೀರೀಸ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ರಾಂಗ್ ನಂಬರ್ ಸೀರೀಸ್ ಈಸಿ ಆಗುತ್ತೆ. ಅದಕ್ಕೋಸ್ಕರ ಮಿಸ್ಸಿಂಗ್ ನಂಬರ್ ಸೀರೀಸ್ ಈಸ್ ವೆರಿ ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ ಮಿಸ್ಸಿಂಗ್ ನಂಬರ್ ಸೀರೀಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು ಒಂದು 200-300 ಮಿಸ್ಸಿಂಗ್ ನಂಬರ್ ಸೀರೀಸ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಆಟೋಮೆಟಿಕಲಿ ರಾಂಗ್ ನಂಬರ್ ಸೀರೀಸ್ ಈಸಿ ಆಗುತ್ತೆ. ಇವಾಗ ರಾಂಗ್ ನಂಬರ್ ಸೀರೀಸ್ ಮಿಸ್ಸಿಂಗ್ ನಂಬರ್ ಸೀರೀಸ್ ಯಾವ ರೀತಿ ವ್ಯತ್ಯಾಸ ಇದ್ದಾವೆ ಅಂತೇಳಿ ನೋಡೋಣ. ಒಂದು ಕ್ವಶನ್ ಹಾಕ್ತೀನಿ ನಾನು. 2 4 8 32 64. ಓಕೆ, ಈ ಕ್ವಶನ್ ಐತಿ. ಇದು ರಾಂಗ್ ನಂಬರ್ ಸೀರೀಸ್ ಕ್ವಶನ್ ಐತಿ. ಇದನ್ನು ನೀವೇನು ಮಾಡ್ತೀರಾ, ಡೈರೆಕ್ಟ್ ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಯಾವ ರೀತಿ ಅಂದರೆ 2 ಆದ ನಂತರ ಇಲ್ಲಿ ಗ್ಯಾಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಇದ್ರ ಮಲ್ಟಿಪಲ್ ಐತೆ ಅಂದರೆ ಇದು ಇಂಟು 2 ಟೈಮ್ಸ್ ದೊಡ್ಡ ನಂಬರಿಂದ ಬರೋಣ. ಇದು ಇಲ್ಲಿಂದ ಇಂಟು 2 ಟೈಮ್ಸ್ ಐತೆ, ಇದು ಗೊತ್ತಿಲ್ಲ, ಇದು ಇಂಟು 2 ಟೈಮ್ಸ್ ಐತೆ, ಇದು ಕೂಡ ಇಂಟು 2 ಟೈಮ್ಸ್. ಅಂದಮೇಲೆ ಇಲ್ಲೂ ಇಂಟು 2 ಟೈಮ್ಸ್ ಇದ್ಕೊಂಡು 16 ಅಂತೇಳಿ ಆನ್ಸರ್ ಬರೆದು ಬಿಡ್ತೀರಾ. ಆನ್ಸರ್ ಬರೆದಾಗ ಇಲ್ಲಿ ನಿಮ್ಗೆ ಈಸಿಯಾಗಿ ಸಿಕ್ತು. ಇದೇ ಕ್ವಶನನ್ನು ನಾನೇನಾರ 2 4 8 15 32 64 ಇಷ್ಟು ನಂಬರ್ಸ್ಗಳಲ್ಲಿ ಈ 15 ರಾಂಗ್ ಐತೆ ಅಂತೇಳಿ ಇದು ಸೊಲ್ಯೂಷನ್ ಈ ಸೀರೀಸ್ ಸಾಲ್ವ್ ಮಾಡಿದಾಗ ಗೊತ್ತಾಗ್ತಿದೆ ನಿಮಗೆ. ಬಟ್ ಇದೇ ಸೀರೀಸ್ ನಿಮ್ಗೆ ಕೊಟ್ಟಾಗ ಎಕ್ಸಾಮಲ್ಲಿ
ಈ 15 ರಾಂಗ್ ಐತೆ ಅಂತೇಳಿ ಅದು ಕಾಣಿಸಂಗಿಲ್ಲ. ಅವಾಗ ನೀವೇನು ಮಾಡ್ತೀರಾ, ಫಸ್ಟಿಂದ ಬರ್ತೀರಾ, ಲಾಸ್ಟಿಂದ ಬರ್ತೀರಾ. ಓಕೆ, ಇದು ಇಂಟು 2 ಟೈಮ್ಸ್ ಐತೆ. ಓಕೆ, ಇದು ಇಂಟು 2 + 2 ಐತೆ. ಅಂದರೆ ಇಲ್ಲಿ ಇಂಟು 2 + 2 ಆಗಬೇಕಾಗಿತ್ತು, ಇದು ರಾಂಗ್ ಆಗ್ಬೋದು. ಅಥವಾ ಇಲ್ಲಿ ಬರೋಣ, ಇದು ಎಷ್ಟೈತೆ, ಇಂಟು 2 - 1 ಐತೆ. ಇಲ್ಲಿ ನೋಡಿದ್ರೆ ಇಂಟು 2 ಐತೆ, ಇಲ್ಲಿ ನೋಡಿದ್ರೆ ಇಂಟು 2 ಐತೆ. ಇದು 6 ಸೀರೀಸ್ ಕೊಟ್ಟಾಗ ಅಕಸ್ಮಾತ್ ಇಲ್ಲಿ 2ನೇ ಕೊಟ್ಟಿರಲಿಲ್ಲ ಅಂದರೆ ಇದು ಇಂಟು 2 ಐತೆ, ಇದು ಇಂಟು 2 ಐತೆ, ಇಲ್ಲಿ +1 ಆಗೈತೆ, ಇಲ್ಲಿ +2 ಸಾರಿ ಇಲ್ಲಿ -1 ಆಗೈತೆ, ಇಲ್ಲಿ +2 ಆಗೈತೆ. ಇದು ನೋಡಿದಾಗ ನಿಮ್ಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ರಾಂಗ್ ಆಗ್ಬೋದು, ಯಾಕಂದರೆ ಇಲ್ಲಿ +2 ಕೊಟ್ಟು ಇದು ರಾಂಗ್ ಮಾಡ್ಬೋದಾಗಿತ್ತು. ಅಥವಾ ಇಲ್ಲಿ -1 ಇರೋದ್ರಿಂದ ಇದು -1 ಫಾಲೋ ಆಗಿ ಇಲ್ಲಿ ಕೂಡ ಇದು ಆಗ್ಬೋದು. ಇವೆರಡು ರಾಂಗ್ ಬಂದವಂದರೆ ಮಧ್ಯದಿರೋ ನಂಬರ್ ರಾಂಗ್ ಆಗ್ಬೋದು. ಈ ರೀತಿ ಹಲವಾರು ನಿಮಗೆ ಆಟೋಮೆಟಿಕಲಿ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ತವೆ. ಅದಕ್ಕೋಸ್ಕರ ಇದು ರಾಂಗ್ ನಂಬರ್ ಸೀರೀಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇನ್ನೊಂದು ನಾನು ಹೇಳಬೇಕಾಗಿರೋದು ರಾಂಗ್ ನಂಬರ್ ಸೀರೀಸ್. ಈಗ ನೀವು ಕೆಳಗಡೆ ಪ್ಯಾಟರ್ನ್ ಬರಿತಾ ಹೋದಾಗ ಇನ್ ಕೇಸ್ ಡಬಲ್ ಡಿಫ್ರೆನ್ಸ್ ಹೊತ್ತು ಅಥವಾ ಸಿಂಗಲ್ ಡಿಫ್ರೆನ್ಸ್ ಹೊತ್ತು ಯಾವುದು ರಾಂಗ್ ಇದೆ ಅಂತೇಳಿ ಕಂಡುಹಿಡಿಯೋದು ಯಾವ ರೀತಿ, ಈ ಪ್ಯಾಟರ್ನಲ್ಲಿ ಬರೋಣ. ಫಸ್ಟ್ ಏನೈತೆ, ಇದು ಇಂಟು 2 ಟೈಮ್ಸ್, ಇದು ಇಂಟು 2 ಟೈಮ್ಸ್, ಇದು ಇಂಟು 2 ಟೈಮ್ಸ್ ಇರಬೇಕು, ಬಟ್ ರಾಂಗ್ ಆಗಿದೆ, ನಿಯರ್ಲಿ ಐತೆ. ಇದು ಇಂಟು 2 ಟೈಮ್ಸ್ ಆಗಿದ್ದು ನಿಯರ್ಲಿ ಐತೆ. ಆಮೇಲೆ ಇದು ಎಕ್ಸಾಕ್ಟ್ಲಿ ಇಂಟು 2 ಟೈಮ್ಸ್ ಐತೆ. ಇದು ನಿಯರ್ಲಿ ಐತೆ, ಇದು ನಿಯರ್ಲಿ ಐತಿ. ಸಾರಿ, ಇದು ಕರೆಕ್ಟ್ ಐತಿ, ಇದು ನಿಯರ್ಲಿ ಐತಿ. ಇವೆರಡು ನಿಯರ್ಲಿ ಅದಾವೆ, ನಿಯರ್ಲಿ 2 ಟೈಮ್ಸ್ ಅದಾವೆ. ನಿಯರ್ಲಿ 2 ಟೈಮ್ಸ್ ಅಂದ್ರೆ ಇವೆರಡರ ಮಧ್ಯೆ ಬರ್ತಕ್ಕಂಥ ನಂಬರ್ ಏನಾಗುತ್ತೆ, ಇದು ರಾಂಗ್ ನಂಬರ್ ಆಗುತ್ತೆ. ಇವೆರಡರ ಮಧ್ಯೆ ಬರ್ತಕ್ಕಂಥ ನಂಬರ್ ರಾಂಗ್ ನಂಬರ್ ಆಗುತ್ತೆ. ಇನ್ ಕೇಸ್ ಇವೆರಡರ ಮಧ್ಯದ ಡಿಫರೆನ್ಸ್ ರಾಂಗ್ ಬತ್ತು ಅಂದ್ಕೊಳ್ಳೋಣ, ಅಥವಾ ಇವೆರಡರ ಮಧ್ಯದ ಪ್ಯಾಟರ್ನ್ ಇದು ರಾಂಗ್ ಆಗಿತ್ತು ಅಂತ ಅನ್ಕೊಳ್ಳೋಣ. ಇದು ರಾಂಗ್ ಆಗಿತ್ತು ಅಂದ್ರೆ ಯಾವ ನಂಬರ್ ರಾಂಗ್ ಆಗ್ತೀರಾ ನೀವು, ಈ 1ನೇ ನಂಬರ್ ರಾಂಗ್ ಆಗ್ತೀರಾ. ಆಮೇಲೆ ಇದೊಂದು ಇವೆರಡು ರಾಂಗ್ ಆಗಿತ್ತು ಅಂತಂದರೆ ಇವೆರಡರ ಮಧ್ಯದ ನಂಬರ್ ಯಾವುದಾಗತ್ತೆ, ಇದು ರಾಂಗ್ ಆಗ್ತೀರಾ. ಇವು ರಾಂಗ್ ನಂಬರನ್ನು ಆಯ್ಕೆ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು ಪ್ಯಾಟರ್ನಲ್ಲಿ ಕೊನೆಯ 2 ನಂಬರ್ ರಾಂಗ್ ಬಂದವು. ಈ ಕೊನೆಯ 2 ನಂಬರ್ ರಾಂಗ್ ಬಂದವು ಅಂದರೆ ಈ ನಂಬರ್ ಮೇಲೆ ಡೌಟ್ ಪಡೋದೇ ಇಲ್ಲ, ನೀವು ಬಿಟ್ಬಿಡೋದು, ಈ ನಂಬರ್ಗೆ ಡೌಟ್ ಪಡೋ ಹಾಗಿಲ್ಲ. ಡೈರೆಕ್ಟ್ ಕೊನೆಯ 2 ನಂಬರ್ ರಾಂಗ್ ಅಂದು ಅಂದರೆ ಕೊನೆಯ 2 ಪ್ಯಾಟರ್ನ ಕೊನೆಯ ಇವೆರಡು ರಾಂಗ್ ಆಗಿವೆ ಅಂತಂದಮೇಲೆ ಈ ಮಧ್ಯೆ ಇರೋ ನಂಬರೇ ರಾಂಗ್ ಆಗಿರುತ್ತೆ. ಇದು ಒಂದು ಆಯ್ತು. ಇದು ಬಿಟ್ಟರೆ ನಾನು ಇನ್ನೊಂದು ಹೇಳಬೇಕಾಗಿತ್ತು. ಒಂದು ಪ್ಯಾಟರ್ನ್ ಇತ್ತು. ಇವಾಗ ನಾರ್ಮಲ್ ಒಂದು ಈಸಿಯೆಸ್ಟ್ ಪ್ಯಾಟರ್ನ್ ಹಾಕೊಳ್ಳೋಣ. 12, 24, 36, 48, 60. ಓಕೆ, 72 ಬರ್ಕೊಡ್ರಿ. ಇದು ನಾರ್ಮಲ್ ಕರೆಕ್ಟ್ ಪ್ಯಾಟರ್ನ್ ಐತಿ. ಕರೆಕ್ಟ್ ಪ್ಯಾಟರ್ನ್ ಅಂದರೆ ಇಲ್ಲಿ +12 ಆಗೈತಿ, ಇಲ್ಲಿ +12 ಆಗೈತಿ, ಇಲ್ಲಿ +12 ಆಗೈತಿ, ಇಲ್ಲಿ +12 ಆಗೈತಿ, ಇಲ್ಲಿ +12 ಆಗೈತಿ. ಫಸ್ಟ್ ಒನ್ ಈ ನಂಬರಿಗೆ ರಾಂಗ್ ಮಾಡಿ ನೋಡೋಣ. ಈ ನಂಬರಿಗೆ ರಾಂಗ್ ಮಾಡಿ ನೋಡಿದ್ರೆ ಇದೇನಾಯಿತು, 11 ಆಯಿತು. 11 ಬರೆದ್ವಿ, 24 ಬರೆದ್ವಿ, 36 ಬರೆದ್ವಿ, 48 ಬರೆದ್ವಿ, 60 ಬರೆದ್ವಿ. ಫಸ್ಟ್ ಒನ್. ನೆಕ್ಸ್ಟ್ ಈ ಕಡೆ ಈ ಲಾಸ್ಟ್ ಕೊನೆಯ ನಂಬರ್ಗೆ ರಾಂಗ್ ಮಾಡಿ ನೋಡೋಣ. 12, 24, 36, 48 ಕೊನೆ ನಂಬರ್ ಇಲ್ಲೇ ಎಂಡ್ ಮಾಡಿಬಿಡೋಣ. ಇದನ್ನು 65 ಅಂತ ಬರ್ಕೊಂಡ್ವಿ. ಇಲ್ಲಿಂದ ಇಲ್ಲಿಗೆ +12 ಆಗೈತಿ, ಇಲ್ಲಿಂದ ಇಲ್ಲಿಗೆ +12 ಆಗೈತಿ, ಇಲ್ಲಿಂದ ಇಲ್ಲಿಗೆ +12 ಆಗೈತಿ, ಇಲ್ಲಿಂದ ಇಲ್ಲಿಗೆ +13 ಆಗೈತಲ್ಲ. +13 ಆಗೈತಿ, ಇಲ್ಲಿಂದ ಇಲ್ಲಿಗೆ +12 ಆಗೈತಿ. ಇವಾಗ ನೋಡ್ರಿ, ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ ಈ ಪ್ಯಾಟರ್ನ್ ಪ್ರಕಾರ. ಬಟ್ ಇಲ್ಲಿ 13 ಆಗಿರೋದ್ರಿಂದ ನೀವು ಇದಕ್ಕೆ ರಾಂಗ್ ಹಾಕೋದಿಲ್ಲ, ಈ ಫಸ್ಟ್ ನಂಬರಿಗೆ ರಾಂಗ್ ಹಾಕೋದು. ಇದು ಈಗ ನಾನು ಹೇಳ್ತಿರ್ಬೇಕಾದ್ರೆ ಇದು ಅನ್ನಿಸ್ತಿದೆ ನಿಮಗೆ, ಇದೇನು ಕಾಮನ್ ಸರ್, ಇಷ್ಟು ಗೊತ್ತಾಗಲ್ಲ ಏನಂತೇಳಿ. ಬಟ್ ನೀವು ಈ ಕ್ವಶನ್ಸ್ಗಳು ಸಾಲ್ವ್ ಮಾಡುವಾಗ ಗಡಿಬಿಡಿಯಲ್ಲಿ ಈ 11 ಬದಲಿ 24 ರಾಂಗ್ ಆಗಿಬಿಡ್ತಾರೆ. ಈ 13 ಒಂದೇ ಒಂದು ರಾಂಗ್ ಆಗಿತ್ತಂದರೆ ಇದು ಫಸ್ಟ್ ಒನ್ ರಾಂಗ್ ಆಗುತ್ತೆ. ಇಲ್ಲಿ ಬನ್ನಿರಿ, ಇದು +12 ಆಗೈತಿ, ಇಲ್ಲಿ ಕೂಡ +12 ಆಗೈತಿ, ಇಲ್ಲಿ ಕೂಡ +12 ಆಗೈತಿ. ಇಲ್ಲಿ ನೆಕ್ಸ್ಟ್ ಬಂದಾಗ ಇಲ್ಲಿ ಏನಾಗೈತೆ, +12 ಆ್ಯಂಡ್ +5 +17 ಆಗೈತಿ. ಈ ಕೊನೆಯ ನಂಬರ್ ರಾಂಗ್ ಬಂದಾಗ ಈ ನಂಬರ್ ರಾಂಗ್ ಹಾಕೋದಿಲ್ಲ ನಾವು, ಈ ಕೊನೆಯ ನಂಬರೇ ರಾಂಗ್ ಹಾಕೋದು. ಕೊನೆಯ ಪ್ಯಾಟರ್ನ್ ರಾಂಗ್ ಇದ್ದರೆ ಕೊನೆಯ ನಂಬರ್ ರಾಂಗ್ ಆಗಿರುತ್ತೆ. ಇದು ನೆಕ್ಸ್ಟ್ ಇನ್ನೊಂದು ಸೀರೀಸಲ್ಲಿ ಈ ನಂಬರ್ ರಾಂಗ್ ಮಾಡೋಣ. 12, 22, 36, 48, 60 ಈ ನಂಬರ್ ರಾಂಗ್ ಮಾಡೋಣ. ಇನ್ನೊಂದರಲ್ಲಿ 12, 24, 36 ಈ 48 ರಾಂಗ್ ಮಾಡೋಣ. 48 ರಾಂಗ್ ಮಾಡಿದ್ರೆ 50 ಬರ್ಕೊಳ್ಳೋಣ. ನೆಕ್ಸ್ಟ್ 60 ಬರ್ಕೊಳ್ಳೋಣ. ಫಸ್ಟ್ ಡಿಫ್ರೆನ್ಸ್ ತೊಗೊಳ್ರಿ. ಇಲ್ಲೇನಾಗಿದೆ, +10 ಆಗಿದೆ. ನೆಕ್ಸ್ಟ್ ಇಲ್ಲೇನಾಗಿದೆ, +4 and 10 14 ಆಗೈತಿ. ಇಲ್ಲೇನಾಗೈತಿ, +12 ಆಗೈತಿ. ಇಲ್ಲೇನಾಗೈತಿ, +12 ಆಗೈತಿ. ಇಲ್ಲಿ +12, ಇಲ್ಲಿ +12 ನಮಗೇನು ಅನಿಸ್ಬಿಡ್ತೈತಿ, ಇಲ್ಲಿ 10 + 10 ಆಗೈತಿ, ಇಲ್ಲಿ +11, +12, +13 ಆಗ್ಬೋದು. ಅಥವಾ ಇಲ್ಲಿ +10 ಆಗೈತಿ, ಇಲ್ಲಿ +14 ಆಗೈತಿ ಅಂದಮೇಲೆ +8, +10, +12, +14 ಈ ರೀತಿ ಕೂಡ ಬರ್ಬೋದು. ಹಲವಾರು ಪ್ಯಾಟರ್ನ್ಸ್ಗಳು ಡೈರೆಕ್ಟ್ ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಹೋಗಲಿ. ಬಟ್ ಇವಾಗ ನಮಗೆ ಕೊನೆಗೆ 2 ಪ್ಯಾಟರ್ನ್ಸ್ಗಳು 12, 12 ಬಂದಿರೋದ್ರಿಂದ ಇದು 10 + 14 24 ಆಗದ. 24 ಅಂದಮೇಲೆ 24/2 12 ಆಗುತ್ತೆ. ಅಂದಮೇಲೆ ಇಲ್ಲಿ 12 ಇಲ್ಲಿ 12 ಬಂದಿರಬಹುದು ಅಂತೇಳಿ ನಾವು ಊಹಿಸ್ಬೋದು.
ಅದಕ್ಕೋಸ್ಕರ ಇವಾಗ ನಾವು ಇದೇ ಪ್ಯಾಟರ್ನ್ ನೋಡ್ರಿ, +12 ಎಲ್ಲ ಕಡೆ ಐತೆ, ಇಲ್ಲಿ +12 ಐತೆ. ಬಟ್ ಈ ಎರಡನೇ ನಂಬರ್ ರಾಂಗ್ ಮಾಡಿದಾಗ ಯಾವ್ಯಾವ ನಂಬರ್ ರಾಂಗ್ ಆದವು? ಈ ನಂಬರಿಗೆ ರಾಂಗ್ ಮಾಡಿದ್ದೆ ನಾನು ಇಲ್ಲಿ. ಈ ನಂಬರಿಗೆ ರಾಂಗ್ ಮಾಡಿದಾಗ ಇದು ರಾಂಗ್ ಆಯಿತು, ಇದು ರಾಂಗ್ ಆಯಿತು. ಇದು ಮತ್ತು ಇದು ಇವೆರಡು ರಾಂಗ್ ಆದಾಗ ನೀವು ಇವೆರಡರ ಮಧ್ಯದ ನಂಬರ್ ರಾಂಗ್ ಅಂತ ಹಾಕಬೇಕು. ಇದ್ರಿಗೆ ರಾಂಗ್ ಆಗ್ಯದ ಅಂತೇಳಿ ಇದಕ್ಕೆ ರಾಂಗ್ ಹಾಕಿ, ಅಥವಾ ಇದಕ್ಕೆ ರಾಂಗ್ ಆಗ್ಯದ ಅಂತೇಳಿ ಇದಕ್ಕೆ ರಾಂಗ್ ಹಾಕೋದಲ್ಲ. ಇವೆರಡರ ಮಧ್ಯದ ನಂಬರ್ ರಾಂಗ್ ಹಾಕೋದು. ಈಗ ಇಲ್ಲಿ ಬರ್ರಿ, ಇಲ್ಲಿ +12 ಐತೆ, +14 ಆಗೈತೆ, +10 ಆಗೈತೆ. ಇವೆರಡು ರಾಂಗ್ ಬಂದಿದ್ದಾವೆ. ಇದು 12 ಕರೆಕ್ಟ್ ಐತೆ, ಬಟ್ ಇವೆರಡು ರಾಂಗ್ ಬಂದಿರೋದ್ರಿಂದ ಈ ಮಧ್ಯದ ನಂಬರ್ ರಾಂಗ್ ಅಂತೇಳಿ ನೀವು ಹಾಕ್ಬೇಕು. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಬೇಕಾಗಿದೆ. ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಒಂದು ಕಡೆ ಡಿಕ್ರೀಸ್ ಆಯ್ತು ಅಂದರೆ ಒಂದು ಕಡೆ ಇನ್ಕ್ರೀಸ್ ಆಗಿರುತ್ತೆ. ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಡಿಕ್ರೀಸ್ ಆಗಿರ್ತೈತಿ. ಬ್ಯಾಲೆನ್ಸ್ಡ್ ಡಿಕ್ರೀಸ್ ಆಗಿರ್ತೈತಿ. ಇಲ್ಲಿ ನೋಡೋಣ ಬ್ಯಾಲೆನ್ಸ್ಡ್ ಡಿಕ್ರೀಸ್ ಯಾವ ರೀತಿ ಆಗಿದೆ ಅಂತ. ಇವು ನಮಗೇನು ಬರಬೇಕು? ಇಲ್ಲಿ +12 ಅಂದರೆ ಇಲ್ಲಿ 12 ಬರಬೇಕು, ಇಲ್ಲಿ 12 ಬರಬೇಕು ನಮ್ಮ ಪ್ರಕಾರ. ಬಟ್ ಇದು ಕರೆಕ್ಟ್ ಐತಿಲ್ಲ ಅಂತ ಹೆಂಗೆ ಚೆಕ್ ಮಾಡ್ತೀರಾ ನೀವು? ಒಂದು, ಇದರಲ್ಲಿ 2 ಮೈನಸ್ ಆಗೈತೆ, ಇದರಲ್ಲಿ 2 ಪ್ಲಸ್ ಆಗೈತೆ. ಅಂದರೆ 12ರಲ್ಲಿ 2 ಜಾಸ್ತಿ ಇಲ್ಲ ಆಗಿರೋದು, ಇಲ್ಲಿ 2 ಕಡಿಮೆ ಆಗಿರೋದು. ಈ ಎರಡು ಸೇಮ್ ಇರೋದು. -2 +2 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಅಂದರೆ ಇಕ್ವೇಷನ್ ಈಕ್ವಲ್ ಆಗೈತೆ. ಅದಕ್ಕೋಸ್ಕರ ಇಲ್ಲಿ ಈ ಪ್ಯಾಟರ್ನ್ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಬನ್ನಿರಿ, ಇಲ್ಲಿ ಕೂಡ ಸೇಮ್. ಇಲ್ಲಿ ನಮ್ಮ ಪ್ರಕಾರ ಇಲ್ಲಿ 12 ಬರಬೇಕು, ಇಲ್ಲಿ 12 ಬರಬೇಕು. ಇಲ್ಲಿ 14 ಐತೆ, ಅಂದರೆ ಇದು 2 ಜಾಸ್ತಿ ಐತೆ, -2 ಮಾಡೋಣ. ಇಲ್ಲಿ 2 ಕಡಿಮೆ ಐತಿ, +2 ಮಾಡೋಣ. +2 -2 ಅಂತಂದರೆ ಇದರಲ್ಲಿ 2 ಕಡಿಮೆ ಮಾಡಿದ್ರೆ ಇದು 12 ಆಗುತ್ತೆ, ಇದರಲ್ಲಿ 2 ಜಾಸ್ತಿ ಮಾಡಿದ್ರೆ ಇದು 12 ಆಗುತ್ತೆ. ಅಥವಾ ಇದು ಈಗ ಬ್ಯಾಲೆನ್ಸ್ ಆಯಿತು, ಈ ಥರನೂ ಮಾಡ್ಬೋದು. ಅಥವಾ ನಮ್ಗೆ ಏನು ಬರಬೇಕು? ಇಲ್ಲಿ 12 ಬರಬೇಕು. 12 ಸೇರಿಸಿದ್ರೆ 24 ಆಯಿತು. ಇದು ಕೂಡ 24 ಐತೆ ಅಂತ ಚೆಕ್ ಮಾಡಿರಿ. 10 + 14 24 ಐತೆ. ಈ ರೀತಿ ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲಿ ಕೂಡ ಹಂಗೆ 12 ಬರೋಕೆ 24 ಆಗುತ್ತೆ. 10 + 14 24 ಐತೆ. ಅಂದರೆ ಈ ಪ್ಯಾಟರ್ನ್ ನಾವು ಊಹಿಸಿದಂಥ ಪ್ಯಾಟರ್ನ್ ಇಲ್ಲಿ ಆಗಬಹುದು ಅಂತೇಳಿ ನಾವು ಹೇಳ್ಬೋದು. ಇದೊಂದು ಇಲ್ಲಿ ಹೇಳಬೇಕಾಗಿತ್ತು. ಇನ್ನೊಂದು ನಾನು ಇಲ್ಲಿ ಹೇಳೋದಿದೆ, ಈ ಪ್ಯಾಟರ್ನ್ ಈ ಸೀರೀಸ್ ಮೂಲಕ ರಾಂಗ್ ನಂಬರ್ ಸೀರೀಸ್ ಮತ್ತು ಮಿಸ್ಸಿಂಗ್ ನಂಬರ್ ಸೀರೀಸಲ್ಲಿ ಯಾವ್ಯಾವ ರೀತಿಯ ಚೇಂಜಸ್ಗಳಾಗ್ತವೆ ಅಂತ. ಇದೇ ಸೀರೀಸ್ ಇನ್ನೊಂದ್ಸರಿ ಬರ್ಕೊಳ್ಳೋಣ. ಇಲ್ಲಿ ಏನೈತೆ? ಸಾರಿ, ಇದು ಇನ್ನೊಂದ್ಸರಿ ಇಲ್ಲೇ ಬರೆದ್ಬಿಡ್ದು. 12, 24, 30, 12, 24, 36, 48, 60, 72. ಡಿಫ್ರೆನ್ಸ್ 12 ಐತಿ, ಡಿಫ್ರೆನ್ಸ್ 12 ಐತಿ, ಡಿಫ್ರೆನ್ಸ್ 12 ಐತಿ, ಡಿಫ್ರೆನ್ಸ್ 12 ಐತಿ, ಡಿಫ್ರೆನ್ಸ್ 12 ಐತಿ. ಇನ್ನೊಂದು ಸತಿ ಡಿಫ್ರೆನ್ಸ್ ತೊಗೊಳ್ಳೋಣ. 0 ಐತಿ, 0 ಅದ, 0 ಅದ, 0 ಅದ. ಓಕೆ, ಇಲ್ಲಿ ಒಂದಕ್ಕೆ ರಾಂಗ್ ಮಾಡೋಣ. ಈಗ ಕೊನೆಗೆ 2 ನಂಬರನ್ನು ರಾಂಗ್ ಮಾಡಿದೆ ನಾನು. ಕೊನೆಗೆ ಈ ನಂಬರ್ ರಾಂಗ್ ಮಾಡಿದಾಗ ಫಸ್ಟ್ ಡಿಫ್ರೆನ್ಸಲ್ಲಿ ಈಗ ಏನಾಗುತ್ತೆ? ಈ ನಂಬರ್ ರಾಂಗ್ ಮಾಡಿದಾಗ ಫಸ್ಟ್ ಡಿಫ್ರೆನ್ಸಲ್ಲಿ ಇದು ಒಂದೇ ನಂಬರ್ ರಾಂಗ್ ಬರುತ್ತೆ. ಸೆಕೆಂಡ್ ಡಿಫ್ರೆನ್ಸಲ್ಲಿ ಇದೊಂದೇ ನಂಬರ್ ರಾಂಗ್ ಬರುತ್ತೆ. ಬಟ್ ಈ ನಂಬರ್ ರಾಂಗ್ ಮಾಡಿದಾಗ ಫಸ್ಟ್ ಡಿಫ್ರೆನ್ಸಲ್ಲಿ ಇದೊಂದು ನಂಬರ್ ರಾಂಗ್ ಬರುತ್ತೆ, ಇದೊಂದು ನಂಬರ್ ರಾಂಗ್ ಬರುತ್ತೆ. ಸೆಕೆಂಡ್ ಡಿಫ್ರೆನ್ಸಲ್ಲಿ ಕೂಡ ಇದೊಂದು ನಂಬರ್ ಎರಡೇ ನಂಬರ್ ರಾಂಗ್ ಬರ್ತಾವೆ. ಈ ಥರ್ಡ್ ನಂಬರ್ ಅಥವಾ ಫೋರ್ತ್ ನಂಬರ್, ಇವು ಮಧ್ಯೆ ಇರ್ತಕ್ಕಂಥ ನಂಬರ್, ಈ ಕಡೆ 2 ಈ ಕಡೆ 2 ಗ್ಯಾಪ್ ಇರ್ಬೇಕು. ಆ ಥರದ ನಂಬರ್ಸ್ಗಳನ್ನು ರಾಂಗ್ ಆಯ್ತಂದ್ರೆ, ಈ ನಂಬರ್ ರಾಂಗ್ ಆಯ್ತಂತಂದರೆ ಈ ಡಿಫ್ರೆನ್ಸ್ ರಾಂಗ್ ಬರುತ್ತೆ, ಈ ಡಿಫ್ರೆನ್ಸ್ ರಾಂಗ್ ಬರುತ್ತೆ, ಆ್ಯಂಡ್ ಈ ಡಿಫ್ರೆನ್ಸ್ 3 ರಾಂಗ್ ಬರ್ತವೆ. ಅಂದರೆ ಡಬಲ್ ಡಿಫ್ರೆನ್ಸ್, ಟ್ರಿಪಲ್ ಡಿಫ್ರೆನ್ಸ್ ತೊಗೋತಾ ಹೋದಂತೆ ರಾಂಗ್ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಇವಾಗ ನಿಮ್ಗೆ ಇಲ್ಲಿ ಡಬಲ್ ಡಿಫ್ರೆನ್ಸ್ ತೊಗೊಂಡಾಗ 1 ರಾಂಗ್ ಕಾಣಿಸ್ತು, 2 ರಾಂಗ್ ಕಾಣಿಸ್ತು, 3 ರಾಂಗ್ ಕಾಣಿಸ್ತು, ಒಂದೇ ಒಂದು ರೈಟ್ ಕಾಣಿಸ್ತು. ಅವಾಗ ನಿಮ್ಗೆ ಇದು ರೈಟ್ ಅದಂತೆ ಅನ್ಸಕ್ಕೆ ಹೋಗೋದೇ ಇಲ್ಲ ನಿಮಗೆ. ಈಗ ಇದೇ ಕ್ವಶನ್ ಹಾಕೊಂಡು ನೋಡೋಣ. 12, 24, 36, ಈ 36ಅನ್ನು ರಾಂಗ್ ಮಾಡಿದ್ವಿ, 38 ಮಾಡಿದ್ವಿ, ನೆಕ್ಸ್ಟ್ 48, ನೆಕ್ಸ್ಟ್ 60, ನೆಕ್ಸ್ಟ್ 72. ಇದನ್ನು ರಾಂಗ್ ಮಾಡಿದ್ದೀನಿ ನಾನು. ಇದು ರಾಂಗ್ ಆಗಿದೆ ಅಂತ ಅಂದಮೇಲೆ ಯಾವ್ಯಾವ ರಾಂಗ್ ಆಗ್ತಾವೆ ನೋಡಿರಿ. ಇವಾಗ ಇಲ್ಲಿ +12 ಆಗೈತೆ, ಇಲ್ಲಿ +14 ಆಗೈತೆ, ಇಲ್ಲಿ +10 ಆಗೈತೆ, ಇಲ್ಲಿ +12 ಆಗೈತೆ, ಇಲ್ಲಿ ಕೂಡ +12 ಆಗೈತೆ. ಫಸ್ಟ್ ಡಿಫ್ರೆನ್ಸಲ್ಲಿ ನಿಮ್ಗೆ ಏನು ಗೊತ್ತಾಗಲಿಲ್ಲ ಅಂತ ಅಂದ್ಕೊಟ್ರಿ. ಇಲ್ಲಿ ಗೊತ್ತಾಗ್ತಿದೆ, ಬಟ್ ಜಸ್ಟ್ ನಾನು ಆ ಥರ ಸೀರೀಸ್ಗಳು ಬರ್ತವೆ, ಅದಕ್ಕೋಸ್ಕರ ಎಕ್ಸಾಂಪಲ್ ಕೊಡ್ತಿರೋದು. ಫಸ್ಟ್ ಡಿಫ್ರೆನ್ಸಲ್ಲಿ ಗೊತ್ತಾಗಲಿಲ್ಲ ನಿಮಗೆ. ಸೆಕೆಂಡ್ ಡಿಫ್ರೆನ್ಸಿಗೆ ಬರ್ತೀರಾ. ಸೆಕೆಂಡ್ ಡಿಫ್ರೆನ್ಸಿಗೆ ಬಂದಾಗ ಇಲ್ಲಿ ಏನಾಗೈತೆ? +2 ಆಗೈತೆ. ಇಲ್ಲಿ ನೋಡಿದ್ರೆ -4 ಆಗೈತೆ. ಇಲ್ಲಿ ನೋಡಿದ್ರೆ +2 ಆಗೈತೆ, ಇಲ್ಲಿ ನೋಡಿದ್ರೆ +2 ಆಗೈತೆ. ಸೆಕೆಂಡ್ ಡಿಫ್ರೆನ್ಸಿಗೆ ಬಂದ್ವಿ. ಇಲ್ಲಿ +2 ಆಗೈತೆ, -4 ಆಗೈತೆ. ಓಕೆ, +12, +14, +10, 10ಇಂದ 12 ಹೋಗೈತೆ, +2 ಆಗೈತೆ. ಓಕೆ, ಇಲ್ಲಿ +0 ಆಗೈತಲ್ಲ, +0 ಆಗೈತೆ.
ಇದು ಪ್ಲಸ್ 0 ಆಗೈತಿ. ಇವಾಗ ನಿಮ್ಗೆ ಇದು ಕಂಪೇರ್ ಮಾಡಿರಿ, ಫಸ್ಟ್ ಸೀರೀಸಿಗೆ ಕಂಪೇರ್ ಮಾಡಿರಿ. ಫಸ್ಟ್ ಸೀರೀಸ್ ಕಂಪೇರ್ ಮಾಡಿದಾಗ ನಮ್ಮ ಪ್ರಕಾರ ಎಲ್ಲ 0 ಬರ್ಬೇಕು. 0 ಬರ್ಬೇಕಾ? ಒಂದೇ ಒಂದು 0 ಐತಿ, ಉಳಿದ ಎಲ್ಲವೂ ಏನಾಗಿಬಿಟ್ಟಿದಾವೆ, ಚೇಂಜ್ ಆಗಿಬಿಟ್ಟಿದಾವೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ, ಈ ನಂಬರ್ ಮೇಲೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. +2 -4 +2, ಇಲ್ಲಿ ಕೂಡ -4 ಬಂದು, ಇಲ್ಲಿ -4 ಬಂದಾಗ ಇದರಲ್ಲಿ -4 ಹೋಗಿ ಇಲ್ಲಿ ಏನು ಬರಬೇಕು, 8 ಬರಬೇಕಾಗಿತ್ತು. ಇಲ್ಲಿ 8 ಬಂದಮೇಲೆ ಇದರಲ್ಲಿ 8 ಸೇರಿಸಿ 68 ಬರಬೇಕಾಗಿತ್ತು. ಅಂದ್ರೆ ಪ್ಯಾಟರ್ನ್ ಕರೆಕ್ಟ್ ಆಗ್ತಿರ್ತೈತೆ, ಆಟೋಮೆಟಿಕಲಿ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಡಬಲ್ ಡಿಫ್ರೆನ್ಸ್ ಹೋದಾಗ. ಅದಕ್ಕೋಸ್ಕರ ರಾಂಗ್ ನಂಬರ್ ಸೀರೀಸಲ್ಲಿ ಡಬಲ್ ಡಿಫ್ರೆನ್ಸ್ ಹೋಗೋದು ಬಹಳ ರೇರ್. ಡಬಲ್ ಡಿಫ್ರೆನ್ಸ್ ಹೋದಾಗ ಯಾವಾಗಲೂ ಡಬಲ್ ಡಿಫ್ರೆನ್ಸ್ ಡಿಮ್ಯಾಂಡ್ ಮಾಡ್ತಕ್ಕಂಥ ಸೀರೀಸ್ 6 ನಂಬರ್ ಸೀರೀಸ್ ಆಗಿರಲ್ಲ, 7 ನಂಬರ್ ಸೀರೀಸ್ ಆಗಿರುತ್ತೆ. ಆ ಸೀರೀಸ್ 7 ನಂಬರ್ ಸೀರೀಸ್ ಆಗಿರುತ್ತೆ ಡಬಲ್ ಡಿಫ್ರೆನ್ಸ್ ಹೋದರೆ. ಅಥವಾ ಡಬಲ್ ಡಿಫ್ರೆನ್ಸ್ ಹೋದಾಗ ಈ ನಂಬರ್ಸ್ಗಳು ಈ ರೀತಿ ವೇರಿ ಎಲ್ಲಿ ಬರೋಂಗಿಲ್ಲ, ಎಲ್ಲವೂ ಸಿಮಿಲರ್ ನಂಬರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೋಸ್ಕರ ಡಬಲ್ ಡಿಫ್ರೆನ್ಸ್ ರಾಂಗ್ ನಂಬರ್ ಸೀರೀಸಲ್ಲಿ ಜಾಸ್ತಿ ಟೈಮ್ನ ತೊಗೊಳಕ್ಕೆ ಹೋಗೋದೇ ಇಲ್ಲ. ಫಸ್ಟ್ ಡಿಫ್ರೆನ್ಸ್ ತೊಗೋತೀರಾ, ಫಸ್ಟ್ ಕೆಲಸ ರಾಂಗ್ ನಂಬರ್ ಸಾಲ್ವ್ ಮಾಡ್ಬೇಕಂದ್ರೆ ಮೊದಲು ಏನು ಮಾಡಬೇಕು, ಸೀರೀಸ್ ಕಾಣಿಸ್ತದಲ್ಲ ಆ ಸೀರೀಸ್ ಮೇಲೇ ಲಕ್ಷ್ಯ ಕೊಟ್ಟು ನೋಡಬೇಕು. ಅದರಲ್ಲಿ ಏನು ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಡಿಫ್ರೆನ್ಸ್ ಅಥವಾ ಫಸ್ಟ್ ಮಲ್ಟಿಪ್ಲಿಕೇಶನ್ ತೊಗೊಳ್ಳೋದು. ಆ ಫಸ್ಟ್ ಡಿಫ್ರೆನ್ಸ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಏನು ಬಂದಿರುತ್ತಲ್ಲ ಈ ವ್ಯಾಲ್ಯೂಸ್ಗಳು, ಇದರಲ್ಲಿಯೇ ನೀವು ಪ್ಯಾಟರ್ನ್ ಹುಡುಗಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಮತ್ತೊಂದು ಡಿಫ್ರೆನ್ಸ್ ತೊಗೊಳಕ್ಕೆ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಅದು ಬಹಳ ಎಷ್ಟು ಟ್ರೈ ಮಾಡಿದ್ರು ನಮ್ಗೆ ಡಬಲ್ ಡಿಫ್ರೆನ್ಸಿಗೆ ಹೋಗಲೇಬೇಕಾದ ಪ್ರಸಂಗ ಬಂದಾಗ ಮಾತ್ರ ಡಬಲ್ ಡಿಫ್ರೆನ್ಸಿಗೆ ಹೋಗಬೇಕು. ಓಕೆ, ನಾನು ಏನು ಮಾಡಿದ್ದೆ, ಇದನ್ನು ರಾಂಗ್ ಮಾಡಿದ್ದೆ. ಇದನ್ನು ರಾಂಗ್ ಮಾಡಿದಾಗ ಇದು ರಾಂಗ್ ಆಯಿತು, ಯಾಕಂದರೆ ಇಲ್ಲಿ 12 ಬರಬೇಕಾಗಿತ್ತು, 14 ಬಂದಿದೆ. ಇದು ರಾಂಗ್ ಆಯಿತು, 12 ಬರಬೇಕಾಗಿತ್ತು, 10 ಬಂದಿದೆ. ಇದರಿಂದ ಇವೆರಡರ ಡಿಫ್ರೆನ್ಸ್ ಇಲ್ಲಿ 0 ಬರಬೇಕಾಗಿತ್ತು, ಇದು ಕೂಡ ರಾಂಗ್ ಆಯಿತು. ಇವೆರಡರ ಡಿಫ್ರೆನ್ಸ್ 0 ಬರಬೇಕಾಗಿತ್ತು, ಇದು ಕೂಡ ರಾಂಗ್ ಆಯಿತು. ಇವೆರಡರ ಡಿಫ್ರೆನ್ಸ್ 0 ಬರಬೇಕಾಗಿತ್ತು, ಇದು ಕೂಡ ರಾಂಗ್ ಆಯಿತು. ಮಧ್ಯ ಇರಿದ 0 ಸೀರೀಸ್ಗಳು ಫಸ್ಟ್ ಡಿಫ್ರೆನ್ಸಲ್ಲಿ 2 ರಾಂಗ್ ಕೊಡ್ತವೆ, ಸೆಕೆಂಡ್ ಡಿಫ್ರೆನ್ಸಲ್ಲಿ 3 ರಾಂಗ್ ಕೊಡ್ತವೆ, ಥರ್ಡ್ ಡಿಫ್ರೆನ್ಸಲ್ಲಿ 4 ರಾಂಗ್ ಕೊಡ್ತವೆ. ಈ ರೀತಿ ಈ ಕಡೆ 2 ಗ್ಯಾಪ್ ಇದ್ದು ಮಧ್ಯ ಇರತಕ್ಕಂಥ ಏನು ನಂಬರ್ ರಾಂಗ್ ಆಗಿದ್ರೆ ಈ ಥರ ನಂಬರ್ಸ್ಗಳು ರಾಂಗ್ ಡಿಫ್ರೆನ್ಸ್ಗಳು 2, 3, 4 ಕೊಡ್ತಾ ಹೋಗ್ತವೆ. ಈಗ ಇದು ಒಂದೇ ಒಂದು ರಾಂಗ್ ಆಗಿತ್ತಂದರೆ ಎಷ್ಟು ಸರಿ ಡಿಫ್ರೆನ್ಸ್ ತೊಗೊಂಡ್ರು ಒಂದೇ ಒಂದು ರಾಂಗ್ ಬರುತ್ತೆ. ಇದು ರಾಂಗ್ ಆಗಿದ್ದರೆ ಫಸ್ಟ್ ಡಿಫ್ರೆನ್ಸಲ್ಲಿ 2 ಕೊಡ್ತೈತೆ, ಸೆಕೆಂಡ್ ಡಿಫ್ರೆನ್ಸಲ್ಲಿ 2, ಥರ್ಡ್ ಡಿಫ್ರೆನ್ಸಲ್ಲಿ 2. ಫಸ್ಟ್ ನಂಬರ್ ರಾಂಗ್ ಆಗಿದ್ದರೆ ಫಸ್ಟ್ ಡಿಫ್ರೆನ್ಸಲ್ಲಿ ಒಂದೇ, ಸೆಕೆಂಡ್ ಡಿಫ್ರೆನ್ಸಲ್ಲಿ ಕೂಡ ಒಂದೇ, ಥರ್ಡ್ ಡಿಫ್ರೆನ್ಸಲ್ಲಿ ಕೂಡ ಒಂದೇ, ಫೋರ್ತ್ ಡಿಫ್ರೆನ್ಸಲ್ಲಿ ಕೂಡ ಒಂದೇ ರಾಂಗ್ ನಂಬರ್ ಬರುತ್ತೆ. ಸೆಕೆಂಡ್ ಒನ್ ರಾಂಗ್ ಆಗಿದ್ರೆ ಫಸ್ಟ್ ಡಿಫ್ರೆನ್ಸಲ್ಲಿ ಕೂಡ 2, ಸೆಕೆಂಡ್ ಡಿಫ್ರೆನ್ಸಲ್ಲಿ ಕೂಡ 2, ಥರ್ಡ್ ಡಿಫ್ರೆನ್ಸಲ್ಲಿ ಕೂಡ 2. ಇದೇ ರೀತಿ 2, ಥರ್ಡ್ ಡಿಫ್ರೆನ್ಸಲ್ಲಿ 3 ಕೊಡ್ತೈತೆ ಈ ರೀತಿ. ಆಮೇಲೆ ಬಟ್ ಇದು ಮಧ್ಯೆ ಇರ್ತಕ್ಕಂಥದ್ದು ಫಸ್ಟ್ ಡಿಫ್ರೆನ್ಸಲ್ಲಿ 2, ಸೆಕೆಂಡ್ ಡಿಫ್ರೆನ್ಸಲ್ಲಿ 3, ಥರ್ಡ್ ಡಿಫ್ರೆನ್ಸಲ್ಲಿ 4, ಫೋರ್ತ್ ಡಿಫ್ರೆನ್ಸಲ್ಲಿ 5. ಈ ರೀತಿ ನಂಬರ್ಸ್ಗಳ ರಾಂಗ್ ಆಗುವ ಪಾಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ರಾಂಗ್ ನಂಬರ್ ಸೀರೀಸಲ್ಲಿ ಡಿಫರೆನ್ಸ್ಗಳನ್ನು ಫಸ್ಟ್ ಮ್ಯಾಕ್ಸ್ ಅಂದರೆ ಸೆಕೆಂಡ್ ಡಿಫ್ರೆನ್ಸ್ ಮಟ್ಟ ಅಷ್ಟೇ ಇರ್ತೈತೆ. ಓಕೆ, ಪ್ಯಾಟರ್ನ್ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾದರೆ ರಾಂಗ್ ನಂಬರ್ ಸೀರೀಸ್ ಭಾಳ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಇನ್ನೊಂದು ರಾಂಗ್ ನಂಬರ್ ಸೀರೀಸ್ ಏನಿದೆಯಲ್ಲ ಮತ್ತು ಮಿಸ್ಸಿಂಗ್ ನಂಬರ್ ಸೀರೀಸಲ್ಲಿ ಒಂದು ಸೆಕೆಂಡ್, ಮಿಸ್ಸಿಂಗ್ ನಂಬರ್ ಸೀರೀಸಲ್ಲಿ ಆ ಸೀರೀಸ್ 5 ನಂಬರ್ ಕೂಡ ಆಗಿರ್ಬೋದು, 6 ನಂಬರ್ ಕೂಡ ಆಗಿರ್ಬೋದು, 7 ನಂಬರ್ ಕೂಡ ಆಗಿರ್ಬೋದು. ಆ ಥರದ ಸೀರೀಸ್ಗಳು ನಾವು ಎಕ್ಸಾಮಲ್ಲಿ ಕಾಮನಾಗಿ ನೋಡ್ತೀವಿ. ಬಟ್ ರಾಂಗ್ ನಂಬರ್ ಸೀರೀಸಲ್ಲಿ ಎಕ್ಸಾಮ್ಗಳಲ್ಲಿ ನಾವು ಮ್ಯಾಕ್ಸ್ ಟೈಮ್ 6 or 7 ಈ ನಂಬರ್ ಸೀರೀಸ್ಗಳನ್ನು ನೋಡ್ತೀವಿ. 5ದು ರಾಂಗ್ ನಂಬರಲ್ಲಿ ಇರೋದೇ ಇಲ್ಲ. 5 ನಂಬರ್ದು ರಾಂಗ್ ನಂಬರಲ್ಲಿ ಇರಲ್ಲ. ಇನ್ ಕೇಸ್ 5 ನಂಬರ್ದು ಇದ್ದರೆ ಅದು ಡೈರೆಕ್ಟ್ ಫಸ್ಟ್ ಲೈನಲ್ಲೇ ಆನ್ಸರ್ ಸಿಗ್ಬಿಡುತ್ತೆ, ಅದು ಈಸಿ ಕ್ವಶನ್ ಆಗಿರುತ್ತೆ. ಅದಕ್ಕೋಸ್ಕರ 6 to 7 ನಂಬರ್ಸ್ಗಳು ಇರ್ತಕ್ಕಂಥದ್ದು ರಾಂಗ್ ನಂಬರ್ ಸೀರೀಸ್ಗಳನ್ನು ನಾವು ನೋಡ್ತೀವಿ. ಇದು 6 to 7 ನಂಬರ್ ಕೊಟ್ಟಾಗ ನಮಗೆ ಪ್ಯಾಟರ್ನ್ ಹುಡುಕಕ್ಕೆ ಈಸಿ ಆಗಿಬಿಡುತ್ತೆ. ಪ್ಯಾಟರ್ನನ್ನು ನಾವು ಕಂಡುಹಿಡಿಯೋದು ಈಸಿ ಆಗುತ್ತೆ. ಅದಕ್ಕೋಸ್ಕರ ರಾಂಗ್ ನಂಬರ್ ಸೀರೀಸಲ್ಲಿ ಯಾವಾಗಲೂ 6 ಇಂದ 7 ನಂಬರ್ಸ್ಗಳು, ಮ್ಯಾಕ್ಸಿಮಮ್ ಟೈಮ್ 7 ನಂಬರೇ ಇರ್ತವೆ. 6 ಇಂದ 7 ನಂಬರ್ಸ್ಗಳು ನಾವು ಕಾಣ್ತೀವಿ. ಓಕೆ, ಆಮೇಲೆ ನಾನು ರಾಂಗ್ ನಂಬರ್ ಸೀರೀಸಲ್ಲಿ ಈ ಡಿಫ್ರೆನ್ಸ್ ತೊಗೊಂಡಾಗ ಬೇರೆ ವ್ಯಾಲ್ಯೂ ಬರ್ತಾವೆ ಅಂತ ಹೇಳಿದ್ದಲ್ಲ, ಅದಕ್ಕೋಸ್ಕರನೇ ಈ ರಾಂಗ್ ನಂಬರ್ ಸೀರೀಸ್ಗಳಲ್ಲಿ ಮಲ್ಟಿಪಲ್ ಪ್ಯಾಟರ್ನ್ಸ್ಗಳು ಎಕ್ಸಿಸ್ಟ್ ಆಗಿರ್ತವೆ. ಒಂದೇ ಪ್ಯಾಟರ್ನ್ ಮೂಲಕ ಈ ಸೀರೀಸ್ಗಳು ಇರೋದಿಲ್ಲ, ಮಲ್ಟಿಪಲ್ ಪ್ಯಾಟರ್ನ್ಸ್ಗಳು ಇಲ್ಲಿ ನಾವು ಕಾಣ್ಬೋದು. ಓಕೆ, ಇಲ್ಲಿವರೆಗೂ ಈ ಬೇಸಿಕ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ಕ್ವಶನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು 2-3 ಕ್ವಶನ್ಸ್ ನಾನೇ ಸಾಲ್ವ್ ಮಾಡ್ತೀನಿ, ನೀವು ಜಸ್ಟ್ ಕ್ವಶನ್ ಸಾಲ್ವ್ ಮಾಡೋದನ್ನು ನೋಡ್ಕೊತಾ ಹೋಗ್ರಿ. ಈ ಕ್ವಶನ್ ಬಂದಿವಿ. ಫಸ್ಟ್ ಕ್ವಶನ್ ಏನೈತೆ, ಒಂದು ಸೆಕೆಂಡ್. ಇಲ್ಲಿ ಕೂಡ ಸೇಮ್ ಅದೇ ಅಪ್ಲೈ ಮಾಡೋದು. ಫಸ್ಟ್ ಜಾಸ್ತಿ ನಂಬರಿಂದ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ವ್ಯತ್ಯಾಸ ನೋಡ್ರಿ ಏನೈತೆ, ಸಿಮಿಲರ್ ಐತೆ. ಇದು ಅಡಿಷನ್ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಸೀರೀಸ್ ಐತಿ. ಇಲ್ಲಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಇರೋದ್ರಿಂದ ಫಸ್ಟ್ ನಾವು ಮಾಡಬೇಕಾದ ಕೆಲಸ ಏನು,
ಡಿಫರೆನ್ಸ್ ತಗೊಳ್ಳೋದು. ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಡಿಫರೆನ್ಸ್. ಓಕೆ, ಡಿಫರೆನ್ಸ್ ತಗೊಳ್ಳೋಣ ಮೊದಲು. ಫಸ್ಟ್ ಡಿಫರೆನ್ಸ್, ಒಂದು ಸೆಕೆಂಡ್, ಇಲ್ಲಿಂದ ಇಲ್ಲಿಗೆ ಫಸ್ಟ್ ಡಿಫರೆನ್ಸ್ 5 ಹೋಯ್ತು. 3ರಲ್ಲಿ 5 ಹೋಯ್ತು ಅಂದರೆ 8 ಉಳಿತು. ಇಲ್ಲಿ ಉಳಿತು 8, 8ರಲ್ಲಿ 6 ಹೋದ್ರೆ 2, 28 ಇರೋದು ಡಿಫರೆನ್ಸ್ ಅಲ್ಲ. ನೆಕ್ಸ್ಟ್ ಡಿಫರೆನ್ಸಿಗೆ ಬರೋಣ. 3 ಹೋಯ್ತು, 0 ಉಳಿತು. 22ರಲ್ಲಿ 19 ಅಂತಂದರೆ 3 ಉಳಿತೈತಿ, 30. ನೆಕ್ಸ್ಟ್ ಡಿಫರೆನ್ಸ್ ಬರೋಣ. ಇದು 5 ನಂಬರ್ ಸೀರೀಸ್ ಆಯ್ತಲ್ಲ, ಈ ಥರದ ಸೀರೀಸ್ ಬಂದರೆ ಎಷ್ಟು ಈಸಿ ಆಗಿರ್ತಾವೆ ನೋಡ್ರಿ ನೀವು. 5 ನಂಬರ್ದು ಭಾಳ ರೇರ್ ಆಗಿ ನಾವು ಸೀರೀಸ್ಗಳನ್ನು ನೋಡ್ತೀವಿ. ಹಾಂ, ಓಕೆ. ನೆಕ್ಸ್ಟ್ ಡಿಫ್ರೆನ್ಸಿಗೆ ಬರೋಣ. 3 ಆಯ್ತು ಅಂದರೆ 2 ಬಂತು. 25ರಲ್ಲಿ 22 ಹೋದರೆ 32. 32. ನೆಕ್ಸ್ಟ್ ಡಿಫ್ರೆನ್ಸಿಗೆ ಬರೋಣ. 5ರಲ್ಲಿ 5 ಹೋದರೆ 0, 8ರಲ್ಲಿ 5 ಹೋದರೆ 3, 2ರಲ್ಲಿ 2 ಹೋದರೆ 0. ಓಕೆ, 30. ಇದು ನೋಡಿದ ತಕ್ಷಣವೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. 28 ಐತೆ, ಇಲ್ಲಿ 30 ಐತೆ, 32 ಐತೆ. ನೆಕ್ಸ್ಟ್ ಬರಬೇಕಾಗಿರೋದು 34 ಬರಬೇಕಾಗಿತ್ತು, ಬಟ್ ಇಲ್ಲಿ 30 ಐತೆ. ಇದನ್ನು ನೋಡೋಣ ನಿಮ್ಗೆ ಏನು ಅನ್ಸೋಕ್ಕಾಗುತ್ತೆ, ಸರ್ ಇಲ್ಲಿ ಆಲ್ಟರ್ನೇಟ್ ಪ್ಯಾಟರ್ನ್ ಆಗಿರ್ಬೋದು. 30, 32, 30 ಬಂದೈತಿ ಅಂದರೆ ಇಲ್ಲಿ 30, 32, 30 ವಾಪಸ್ 32 ಕೂಡ ಬರ್ಬೋದು. ಆ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಇದ್ರದ್ದು ಆ ಥರ ಡುಪ್ಲೆಕ್ಸ್ ಪ್ಯಾಟರ್ನ್ಸ್ಗಳು ಎಕ್ಸಿಸ್ಟ್ ಆಗೋದು ಭಾಳ ಕಡಿಮೆ. ಫಸ್ಟ್ ಪ್ರಯಾರಿಟಿ ಯಾವುದು ಕೊಡಬೇಕು ನಾವು? ನಾರ್ಮಲ್ ಆಗಿ ಆ್ಯಡ್ ಆಗ್ತಾ ಹೋಗಿರೋದು. ಈಗ ಸೆಕೆಂಡ್ ಡಿಫ್ರೆನ್ಸ್ ತೊಗೊಂಡಾಗ ನೋಡ್ರಿ, ಇಲ್ಲಿ +2 ಆಗೈತೆ, ಇಲ್ಲಿ +2 ಆಗೈತೆ, ಇಲ್ಲಿ -2 ಆಗೈತೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಫಸ್ಟ್ ಪ್ರಯಾರಿಟಿ ಯಾವುದು ಕೊಡ್ತೀವಿ ಅಂದರೆ ಅಡಿಷನ್ ಕೊಡ್ತೀವಿ. ಅದಾದ ನಂತರ ಸಿಮಿಲರ್ ಮಲ್ಟಿಪಲ್ ಪ್ಯಾಟರ್ನ್ಸ್ಗಳಿಗೆ ಕೊಡ್ತೀವಿ, ಸಿಮಿಲರ್ ಡುಪ್ಲೆಕ್ಸ್ ಪ್ಯಾಟರ್ನ್ಸ್ಗಳು, ಡಬಲ್ ಆಗಿರೋ ಪ್ಯಾಟರ್ನ್ಸ್ಗಳು. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಕೂಡ ಇಲ್ಲಿ 2 ಹೆಚ್ಚಾಗಿದೆ. 28, 30, 32, 34 ಬೇಕು. ಇದರ ಆನ್ಸರ್ 285 ರಾಂಗ್ ನಂಬರ್. ಇದು ಈಸಿ ಕ್ವಶನ್ ನಾನು ಹಾಕಿದ್ದೆ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಈ ಕ್ವಶನಲ್ಲಿ ನೋಡ್ರಿ, ಇದು ಕೂಡ ಕ್ವಶನ್ ಡಿಫರೆನ್ಸ್ ಬೇಸ್ಡ್. ಇವಾಗ ನಾನು ಫಸ್ಟ್ 10 ಕ್ವಶನ್ ಡಿಫರೆನ್ಸ್ ಬೇಸ್ಡ್ ಇಟ್ಟಿರ್ತೀನಿ, ನೆಕ್ಸ್ಟ್ 10 ಕ್ವಶನ್ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಇಟ್ಟಿರ್ತೀನಿ. ಓಕೆ, ಇಲ್ಲಿ ಬನ್ನಿರಿ. ಫಸ್ಟ್ ಡಿಫರೆನ್ಸ್ ನೋಡ್ರಿ, 1 ಐತೆ, +1 ಆಗೈತಿ. ನೆಕ್ಸ್ಟ್ ಇಲ್ಲಿ ಏನಾಗಿದೆ, +3 ಆಗೈತಿ. ನೆಕ್ಸ್ಟ್ +5 ಆಗೈತಿ. ನೆಕ್ಸ್ಟ್ ಏನಾಗೈತೆ, +4 + 3 +7 ಆಗೈತಿ. ನೆಕ್ಸ್ಟ್ ಬಂದರೆ +12 ಆಗೈತಿ. 1, 3, 7, 5 ಇಲ್ಲಿ +9 ಆಗ್ಬೋದು ಅಥವಾ +11 ಆಗ್ಬೋದು. 9 ಆದರೂ 11 ಆದರೂ ಯಾವುದಾದ್ರೂ ಈ ನಂಬರೇ ರಾಂಗ್ ಆಗುತ್ತೆ. ಕೊನೆಯ ನಂಬರ್ ರಾಂಗ್ ಬಂದಿದೆ. ಇದು 11 ಅಥವಾ 9 ಬರಬೇಕು. ಸಾರಿ, 11 ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ 1ಇಂದ ಸ್ಟಾರ್ಟ್ ಆಗಿದೆ, 2ಇಂದ ಸ್ಟಾರ್ಟ್ ಆಗಿದೆ, 11 ಬರ್ತಿತ್ತು. ಇಲ್ಲಿ 9 ಬರಬೇಕು. 9 ಬರ್ಬೇಕಂದ್ರೆ 45 ರಾಂಗ್ ಆಯಿತು. ಇವೆಲ್ಲ ಈಸಿ ಸೀರೀಸ್ ಹಾಕಿರೋದು ನಾನು ಪ್ರಾಕ್ಟೀಸಿಗೆ ಗೊತ್ತಾಗಲಿ ಅಂತಂದರೆ. ಅಂದರೆ ಇನ್ನೊಂದು ಕ್ಲಾಸ್ ಇರೋದ್ರಿಂದ ಇದು ರಾಂಗ್ ನಂಬರ್ ಸೀರೀಸ್ ಮೇಲೆ ಇನ್ನೊಂದು ಕ್ಲಾಸ್ ಐತೆ, ಅದರಲ್ಲಿ ಇನ್ನೂ 30 ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಇದರಲ್ಲಿ ಹಂಗೆ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ಥರ್ಡ್ ಕ್ವಶನ್ ಬನ್ನಿರಿ. ಥರ್ಡ್ ಕ್ವಶನ್ ಏನೈತೆ, ಸೇಮ್ ಡಿಫ್ರೆನ್ಸ್ ಬೇಸ್ಡ್ ಕ್ವಶನ್. ಫಸ್ಟ್ ಡಿಫ್ರೆನ್ಸ್ ತೊಗೊಂಡ್ವಿ, 10 ಬಂತು. ಸೆಕೆಂಡ್ ಡಿಫ್ರೆನ್ಸ್ ತೊಗೊಂಡ್ವಿ, 12 ಬಂತು. ಥರ್ಡ್ ಡಿಫ್ರೆನ್ಸ್ ತೊಗೋತೀವಿ, 15 ಬಂತು. ಫೋರ್ತ್ ಡಿಫ್ರೆನ್ಸ್ 20. ಇದ್ಲೇನಾಗತ್ತೆ, 28. ಇಲ್ಲಿ ಈ ಕಡೆ 12 ಐತೆ, ಈ ಕಡೆ 25 ಅಂದರೆ 35, 37 ಬರುತ್ತೆ. ಇಲ್ಲಿ 10, 12, 15, 20, 28, 37 ಕರೆಕ್ಟ್ ಐತಲ್ಲ ಡಿಫರೆನ್ಸ್? ಕರೆಕ್ಟ್ ಐತೆ. ಫಸ್ಟ್ ಡಿಫ್ರೆನ್ಸ್ ನೋಡಿದ್ವಿ. ಇವಾಗ ಏನು ಮಾಡ್ಬೇಕು ನಾವು? ನೆಕ್ಸ್ಟ್ ಫಸ್ಟ್ ಡಿಫ್ರೆನ್ಸ್ ತೊಗೊಂಡಾಗ ಇದರಲ್ಲೇ ಏನಾರ ಪ್ಯಾಟರ್ನ್ ಐತೆ ಅಂತೇಳಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ, ಇದರಲ್ಲೇ ಪ್ಯಾಟರ್ನನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡೋಣ, ನಂಬರ್ಸ್ ಯಾವುದಾದ್ರೂ ಸ್ಕ್ವೇರ್, ಕ್ಯೂಬ್ ನಿಯರ್ ಐತೋ ಅಥವಾ ಡಬಲ್ ಡಿಫ್ರೆನ್ಸ್ ಡಿಮ್ಯಾಂಡ್ ಮಾಡತ್ತೋ ಅಂತ ಚೆಕ್ ಮಾಡ್ಕೊಳ್ಳೋಣ. ನಂಬರ್ಸ್ ಇದು 10 ಅದ, ಇದನ್ನು 3² + 1 ಅನ್ಕೋಬೋದು. ಇದು 12 ಅದ, ಇದು 3² + 3 ಅಥವಾ 4² -2 ಅಂತ ಹೇಳ್ಬೋದು, ಅಥವಾ 2³ ಹೇಳ್ಬೋದು. ಅದು ಕೂಡ ಪ್ಯಾಟರ್ನ್ ಸಾಧ್ಯನೇ ಇಲ್ಲ. ಇದು 4 ಅದ, ಇದು 2 ಬರ್ಕೊಂಡು 2³ + 2 3³ + 3 4². ಓಕೆ, ಈ ರೀತಿನೂ ಇಲ್ಲ. ಕ್ಯೂಬ್ ಸ್ಕ್ವೇರ್ ಯಾವುದೇ ನಿಯರ್ ಇಲ್ಲ, ಮತ್ತು ಒಂದಕ್ಕೊಂದು ಡಬಲ್ ಮಲ್ಟಿಪ್ಲಿಕೇಶನಲ್ಲೂ ಕೂಡ ಇಲ್ಲ, ಯಾವುದೇ ಟೇಬಲಲ್ಲಿ ಕೂಡ ಇಲ್ಲ. ಅದಕ್ಕೋಸ್ಕರ ಇದು ಕಂಪಲ್ಸರಿ ಡಬಲ್ ಡಿಫ್ರೆನ್ಸ್ ಡಿಮ್ಯಾಂಡ್ ಮಾಡ್ತಿದೆ. ಇದನ್ನು ಡಬಲ್ ಡಿಫ್ರೆನ್ಸ್ ಮೂಲಕನೇ ಸಾಲ್ವ್ ಮಾಡೋಣ. 10ರಲ್ಲಿ 2 ಅಂತಂದರೆ 2 ಪ್ಲಸ್ ಆಗೈತಿ. 15ಕ್ಕೆ ಹೋಗೈತೆ ಅಂದರೆ 3 ಪ್ಲಸ್ ಆಗೈತಿ. 20ಕ್ಕೆ ಹೋಗೈತೆ ಅಂದರೆ 5 ಪ್ಲಸ್ ಆಗೈತಿ. 28ಕ್ಕೆ ಹೋಗೈತೆ ಅಂದರೆ +8 ಆಗೈತಿ. 37ಕ್ಕೆ ಹೋಗೈತೆ ಅಂದರೆ ಈ ಕಡೆ 7 ಪ್ಲಸ್ ಈ ಕಡೆ 2 +9 ಆಗೈತಿ.
ಪ್ಲಸ್ 9 ಆಗಿದೆ. 2 3 5 8 9 ಪ್ಲಸ್ 9 ಆಗೈತೆ. ಓಕೆ, ಕರೆಕ್ಟ್. 9 ಐತಲ್ಲ, ಈ ಕಡೆ 5 ಅದ, ಇದು 12, ಈ ಕಡೆ 27 37 ಬರುತ್ತೆ, 28 ಪ್ಲಸ್ 9. 2 3 5 8 9 ಇದು ನೋಡಿದಾಗ ಇದು ನಿಮ್ಗೆ ಏನು ಅನಿಸ್ತಿದೆ ಅಂದರೆ ಒಂದು ಪ್ರೈಮ್ ನಂಬರ್ ಸೀರೀಸ್ ಟೈಪ್ ಅನಿಸ್ತಿದೆ. ಪ್ರೈಮ್ ನಂಬರ್ ಸೀರೀಸ್ ಯಾಕೆ ಅನ್ನಿಸ್ತು? ಇಲ್ಲಿ 2 ಇಂದ ಸ್ಟಾರ್ಟ್ ಆಗಿದೆ, 2 ನಂತರ 3, 3 ನಂತರ 5. ಈ 3 ನಂಬರ್ ಈ ರೀತಿ ಲೈನಲ್ಲಿ ಬಂದಿದ್ದಾವೆ ಅಂತಂದಮೇಲೆ ಅದು ತಾನೇ ಬಂದಿಲ್ಲ, ಅದು ಈ ಸೀರೀಸ್ ಪ್ಯಾಟರ್ನ್ ಇದೆ ಅಂತ ಹೇಳುತ್ತಿದೆ, ನಿಮಗೆ ಕ್ಲೂ ಕೊಡ್ತಾ ಇದೆ. ಅದು ಸುಮ್ಮನೆ ಹಂಗೆ ಬಂದಿರೋದಲ್ಲ. ಈ ಕ್ಲೂ ಅನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತೈತೆ, ಇಲ್ಲಿ ಮುಂದೆ ನೆಕ್ಸ್ಟ್ ಬರಬೇಕಾಗಿರೋ ನಂಬರ್ 7, ಇದ್ರ ಮುಂದೆ 11. ಬಟ್ ನೀವು ಇವಾಗ ಏನು ಮಾಡ್ತೀರಾ, ಬ್ಯಾಲೆನ್ಸ್ಡ್ ಅಪ್ರೋಚ್ ಅಪ್ಲೈ ಮಾಡಕ್ಕೆ ನೋಡ್ತೀರಾ. ಇವೆರಡು ಅಡಿಷನ್ ಮಾಡಿದಾಗ 17 ಐತೆ, ಇವೆರಡು ಅಡಿಷನ್ ಮಾಡಿದಾಗ 18 ಐತೆ. ಇವೆರಡು ಈಕ್ವಲ್ ಇಲ್ಲ, ಅಥವಾ ಇದರಲ್ಲಿ 7 ಆಗ್ಬೇಕಂದ್ರೆ ಇದೇನಾಗದ -1 ಆಗ್ಬೇಕು, ಇಲ್ಲಿ +2 ಆಗ್ಬೇಕು. -1 +2 ಇದು ಬ್ಯಾಲೆನ್ಸ್ ಇಲ್ಲ ಅಂತೇಳಿ, ಈ ಪ್ಯಾಟರ್ನ್ ಇಲ್ಲ ಅಂತೇಳಿ ನೀವು ಹೇಳ್ಬೋದು. ನೀವು ಬ್ಯಾಲೆನ್ಸ್ ಆಗತ್ತೆ ಪ್ರತಿಯೊಂದರಲ್ಲಿ ಅಂತ ಹೇಳಿದ್ರಿ, ಇಲ್ಲ ಸರ್ ಈಗ ಬ್ಯಾಲೆನ್ಸ್ ಆಗ್ತಿಲ್ಲ ಅಂತ ಹೇಳ್ಬೋದು. ಯಾವಾಗಲೂ ಬ್ಯಾಲೆನ್ಸಿಂಗ್ ಮೆಥಡ್ ಓನ್ಲಿ ಫಸ್ಟ್ ಡಿಫರೆನ್ಸ್ ಅಲ್ಲಿ ಅಷ್ಟೇ ಅಪ್ಲೈ ಆಗುತ್ತೆ. ಇದು ಬರ್ಕೊಂಡ್ಬಿಡ್ರಿ, ಬ್ಯಾಲೆನ್ಸ್ ಮಾಡೋ ಮೆಥಡ್ ಫಸ್ಟ್ ಡಿಫರೆನ್ಸ್ ಅಲ್ಲಿ ಅಷ್ಟೇ. ಫಸ್ಟ್ ಡಿಫರೆನ್ಸ್ ಅಥವಾ ಫಸ್ಟ್ ಇದು ಮಲ್ಟಿಪ್ಲಿಕೇಶನ್ ಅಲ್ಲಿ ಅಥವಾ ಫಸ್ಟ್ ಪ್ಯಾಟರ್ನ್ ಅಲ್ಲಿ, ಈ ಫಸ್ಟ್ ಪ್ಯಾಟರ್ನ್ ಅಲ್ಲಿ ಅಷ್ಟೇ ಬ್ಯಾಲೆನ್ಸಿಂಗ್ ಮೆಥಡ್ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಅಲ್ಲಿ ಬಂದಾಗ ಇದು ಬ್ಯಾಲೆನ್ಸಿಂಗ್ ಎಲ್ಲ ಕಡೆ ಟ್ರಾವೆಲ್ ಆಗಿ ಬಂದಿರುತ್ತೆ. ಅಂದ್ರೆ ಈ ವ್ಯಾಲ್ಯೂ ಏನೈತಲ್ಲ ಇದರಲ್ಲಿ ಕೂಡ ಟ್ರಾವೆಲ್ ಆಗಿರುತ್ತೆ. ಈ ವ್ಯಾಲ್ಯೂ ಈ ಡಿಫ್ರೆನ್ಸ್ ತೊಗೊಂಡಿರ್ತಾರೆ, ನೀವು ಡಿಫ್ರೆನ್ಸ್ ತೊಗೊಂಡಾಗ ಇದರಲ್ಲಿ ಬಂದಿರತೈತಿ. ಇದರಲ್ಲಿ ಬಂದಿರೋದ್ರಿಂದ ಇವೆರಡರ ಮಧ್ಯದ ವ್ಯಾಲ್ಯೂ ಇದಾಗಿರ್ತೈತಿ, ಇವೆರಡರ ಮಧ್ಯದ ವ್ಯಾಲ್ಯೂ ಇದಾಗಿರ್ತೈತಿ. ಇದರಿಂದ ಇದೇನಾಗಿಬಿಟ್ಟಿರ್ತದೆ ಅಂದ್ರೆ ಇದರ ಬ್ಯಾಲೆನ್ಸ್ ಚೇಂಜ್ ಆಗಿಬಿಟ್ಟಿರ್ತೈತೆ. ಅದಕ್ಕೋಸ್ಕರ ಸೆಕೆಂಡ್ ಡಿಫ್ರೆನ್ಸ್ ಅಲ್ಲಿ ಬ್ಯಾಲೆನ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು 3 2 3 5 ಮೂರು ಪ್ರೈಮ್ ನಂಬರ್ ಪ್ಯಾಟರ್ನ್ ಅಲ್ಲಿ ಇರೋದ್ರಿಂದ ಇವೆರಡು ಕೂಡ ಪ್ರೈಮ್ ನಂಬರ್ ಪ್ಯಾಟರ್ನ್ ಅಲ್ಲಿ ಬರ್ತವೆ. ಇವೆರಡು ರಾಂಗ್ ಆಗಿತ್ತು ಅಂದಮೇಲೆ, ಇವೆರಡು ರಾಂಗ್ ಆಗಿದೆ ಅಂದಮೇಲೆ ಎರಡರದ ಮಧ್ಯದ ನಂಬರ್ ಯಾವುದು? ಇದು ರಾಂಗ್ ಆಗಿರುತ್ತೆ. ಈ ನಂಬರ್ ರಾಂಗ್ ಆಗಿದೆ ಅಂದಮೇಲೆ ಇದರದ್ದು ನೆಕ್ಸ್ಟ್ ಈ ಮೇಲ್ಗಡೆ ಇರೋ ನಂಬರ್ ರಾಂಗ್ ಆಗಿರ್ತೈತಿ. ಇವೆರಡು ರಾಂಗ್ ಅದಾವ ಅಂದ್ರೆ ಈ 88 ರಾಂಗ್ ಇರ್ತೈತಿ ಇದರ ಆನ್ಸರ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು. 88 ರಾಂಗ್ ಆಗಿರ್ತೈತಿ. ಯಾವಾಗಲೂ ಈಗ ಕೊನೆ 2 ನಂಬರ್ ಬಂದು ಅಂದ್ರೆ ಇವೆರಡರ ಮಧ್ಯದ ನಂಬರ್ ಇದರ ಸ್ಟೇಟ್ ಮೇಲೆ ಇರೋ ನಂಬರ್ ರಾಂಗ್ ಆಗಿರ್ತೈತಿ. ಇವೆರಡರ ಎಕ್ಸಾಕ್ಟ್ಲಿ ಮೇಲೆ ಇರೋ ನಂಬರ್ ರಾಂಗ್ ಆಗಿರ್ತೈತಿ. ಅರ್ಥ ಆಯ್ತು ಅನ್ಕೊಂತೀನಿ ನಾನು. ಈ 28 ಈ ಸೈಡ್ ಐತಿ, ಇದು ರಾಂಗ್ ಅದ ಅಂದ್ರೆ ಇವೆರಡರದ ಎಕ್ಸಾಕ್ಟ್ಲಿ ಸೆಂಟರ್ ಇರ್ತಕ್ಕಂಥದ್ದು ಯಾವ್ದೈತೆ? 88. ಅದು ರಾಂಗ್ ಆಗಿರೋದು. ಕೊನೆ 2 ನಂಬರ್ ರಾಂಗ್ ಆಗಿದೆ. ನಾನು ಅವಾಗಲೇ ಹೇಳಿದ್ದೆ, ಈ ಕೊನೆ 2 ನಂಬರಲ್ಲಿ ಇದು ರಾಂಗ್ ಆಗಿದ್ರೆ ಫಸ್ಟ್ ಸೆಟ್ಟಲ್ಲೂ ಇದು ರಾಂಗ್ ತೋರಿಸುತ್ತೆ, ಸೆಕೆಂಡ್ ಸೆಟ್ಟಲ್ಲೂ ಇದು ರಾಂಗ್ ತೋರಿಸುತ್ತೆ. ಈ ನಂಬರ್ ರಾಂಗ್, ಇನ್ ಕೇಸ್ ಈ ನಂಬರ್ ರಾಂಗ್ ಆಗಿತ್ತು ಅಂತಂದ್ರೆ, ಒಂದು ವೇಳೆ ಈ ನಂಬರ್ ರಾಂಗ್ ಆಗಿತ್ತಂದ್ರೆ ಇದು ಒಂದೇ ರಾಂಗ್ ನಂಬರ್ ಆಗ್ತಿತ್ತು, ಇದು ಒಂದೇ ರಾಂಗ್ ನಂಬರ್ ಆಗ್ತಿತ್ತು. ಇವಾಗ ಇದು ರಾಂಗ್ ಆಗಿರೋದ್ರಿಂದ ಇವೆರಡು ಡಿಫ್ರೆನ್ಸ್ ರಾಂಗ್ ಬಂದಿದ್ದಾವೆ, ಇವೆರಡು ಡಿಫ್ರೆನ್ಸ್ ರಾಂಗ್ ಬಂದಿದ್ದಾವೆ. ಇನ್ ಕೇಸ್ ಇದು ರಾಂಗ್ ಆಗಿದ್ರೆ ನಾನು ಮೊದಲೇ ಅದಕ್ಕೆ ಇದು ಕ್ಲಿಯರ್ ಮಾಡಿದ್ದೆ ನಾನು ನಿಮಗೆ. ಇನ್ ಕೇಸ್ ಇದು ರಾಂಗ್ ಆಗಿದ್ರೆ, ಈ ಕಡೆ 2 ನಂಬರ್ ಗ್ಯಾಪ್ ಇದಾವೆ, ಈ ಕಡೆ 2ಕ್ಕಿಂತ ಜಾಸ್ತಿ ಇದಾವೆ ಅಂದಮೇಲೆ ಇದು ರಾಂಗ್ ಆಗಿದ್ರೆ ಇವೆರಡರ ಡಿಫ್ರೆನ್ಸ್ ಇದು ರಾಂಗ್ ಆಗ್ತಿತ್ತು, ಇವೆರಡು ಡಿಫ್ರೆನ್ಸ್ ಇದು ರಾಂಗ್ ಆಗ್ತಿತ್ತು. ಇವೆರಡು ರಾಂಗ್ ಆಗಿದ್ರೆ ಇವೆರಡು ಡಿಫ್ರೆನ್ಸ್ ಇದು ರಾಂಗ್ ಆಗ್ತಿತ್ತು, ಇವೆರಡು ಡಿಫ್ರೆನ್ಸ್ ಇದು ರಾಂಗ್ ಆಗ್ತಿತ್ತು, ಇವೆರಡು ಡಿಫ್ರೆನ್ಸ್ ಇದು ರಾಂಗ್ ಆಗ್ತಿತ್ತು. ಇದು ರಾಂಗ್ ಆಗಿದ್ರೆ ಒಂದನೇದ್ರಲ್ಲಿ 2 ರಾಂಗ್, ಎರಡನೇದ್ರಲ್ಲಿ 3 ರಾಂಗ್ ಆಗ್ತಿತ್ತು. ಬಟ್ ಎರಡನೇದ್ರಲ್ಲಿ 2 ರಾಂಗ್ ಆಗಿರೋದ್ರಿಂದ 2 ರಾಂಗ್ ಆಗಿದ್ರೆ ಇದು ಕ್ವಶನ್ ನಂಬರ್ ರಾಂಗ್ ಆಗಿದೆ ಅಂತ ಅರ್ಥ. ಫಸ್ಟ್ ಅಲ್ಲಿ 2 ನಂಬರ್ ರಾಂಗ್ ಆಗಿದ್ರು ಇದೇ ರಾಂಗ್, ಸೆಕೆಂಡ್ ಅಲ್ಲಿ 2 ನಂಬರ್ ರಾಂಗ್ ಆಗಿದ್ರು ಇದೇ ರಾಂಗ್, ಸೆಕೆಂಡ್ ಲಾಸ್ಟ್ ನಂಬರ್ ರಾಂಗ್. ಫಸ್ಟ್ ಅಲ್ಲಿ 1 ನಂಬರ್ ರಾಂಗ್, ಸೆಕೆಂಡ್ ಅಲ್ಲಿ 1 ನಂಬರ್ ರಾಂಗ್, ಥರ್ಡ್ ನಂಬರ್ ಅಲ್ಲಿ 1 ನಂಬರ್ ರಾಂಗ್ ಇದ್ರೆ ಇದು ರಾಂಗ್ ಆಗುತ್ತದೆ. ಈ ಫಸ್ಟ್ ಅಲ್ಲಿ 2 ರಾಂಗ್, ಸೆಕೆಂಡ್ ಅಲ್ಲಿ 3 ರಾಂಗ್ ಆಗಿದ್ರೆ ಇದು 3 ಸಾಧ್ಯ ಅದಾವೆ. ಇದರಲ್ಲಿ 3 ಸಾಧ್ಯ ಅದಾವೆ, ಯಾಕಂದ್ರೆ ಒಟ್ಟು ಕೊನೆಗೆ 2 ನಂಬರ್ ಬಿಡ್ಬೇಕು ನಾವು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದರ ಆನ್ಸರ್ 88. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಇನ್ನೊಂದು ಕ್ವಶನ್ ನಾವೇ ಸಾಲ್ವ್ ಮಾಡೋಣ. ಅದಾದ ನಂತರ ಟೈಮರ್ ಆನ್ ಮಾಡ್ತೀನಿ. ಓಕೆ, ಈ ಕ್ವಶನ್ಗೆ ಬಂದ್ರಿ. ಇವಾಗ ಈ ಕ್ವಶನಲ್ಲಿ ಏನೈತೆ, ಮತ್ತೆ ಡಿಫ್ರೆನ್ಸ್ ತಗೊಳ್ಳೋದು. ಫಸ್ಟ್ ಡಿಫರೆನ್ಸ್ ತಗೊಂಡ್ವಿ, ಇನ್ಕ್ರೀಸ್ ಆಗಿದೆ, +5 ಇನ್ಕ್ರೀಸ್ ಆಗಿದೆ. ಕಲರ್ ಕಾಣಿಸ್ತಿಲ್ಲ ಅನ್ಕೊಂತೀನಿ. +5 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಡಿಫರೆನ್ಸ್ ಬಂದ್ವಿ, +5 ಆದ ನಂತರ ಇಲ್ಲಿ ಎಷ್ಟಾಗಿದೆ, +8 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಡಿಫರೆನ್ಸಿಗೆ ಬಂದ್ವಿ, ಇದು 30 ಅನ್ಕೊಡ್ರಿ, +16 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಡಿಫರೆನ್ಸಿಗೆ ಬರೋಣ. ಇದು ಎಷ್ಟಾಗಿದೆ, ಈ ಕಡೆ 15 ಸೇರಿಸಿದ್ರೆ ಎಷ್ಟಾಗುತ್ತೆ, 60, 25 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ +6 ಹೋದ್ರೆ ಓಕೆ 36 ಇನ್ಕ್ರೀಸ್ ಆಗಿದೆ. ಇದು ನೋಡಿದ್ರೆ ನಿಮ್ಗೆ
ಇದು ನೋಡಿದರೆ 4 ಸ್ಕ್ವೇರ್ ಕಾಣಿಸ್ತಿದೆ, 5 ಸ್ಕ್ವೇರ್, 6 ಸ್ಕ್ವೇರ್. ಇವು 3 ಕರೆಕ್ಟ್ ಪ್ಯಾಟರ್ನಲ್ಲಿ ಇದಾವೆ ಅಂದಮೇಲೆ ಇವೆರಡರಲ್ಲಿ ಏನೋ ರಾಂಗ್ ಐತೆ, ಇವೆರಡರಲ್ಲಿ ಏನೋ ರಾಂಗ್ ಐತೆ ಅಂತೇಳಿ ನಮ್ಗೆ ಕಾಣಿಸ್ತಿದೆ. ಇವು 2 ರಾಂಗ್ ಇದಾವೆ ಅಂತಂದಮೇಲೆ ಇದೇ ರಾಂಗ್ ನಂಬರ್ ಆಗಿರೋದು ಡೆಫಿನೆಟ್ಲಿ. ಇವು 3 ಇನ್ ಕೇಸ್ ಏನಾರು ರಾಂಗ್ ಆಗಿದ್ರೆ ಈ ನಂಬರ್ ರಾಂಗ್ ಆಗ್ತಿರುತ್ತೆ. ಇದು ಒಂದೇ ರಾಂಗ್ ಆಗಿದ್ರೆ ಈ ನಂಬರ್ ರಾಂಗ್ ಆಗ್ತಿತ್ತು. ಇವೆರಡು ರಾಂಗ್ ಆಗಿರೋದ್ರಿಂದ ಈ ನಂಬರ್ ರಾಂಗ್ ಇದೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ನಂಬರ್ ಏನಾಗಿರ್ಬಹುದಾಗಿತ್ತು ಅಂತೇಳಿ. 4 ಸ್ಕ್ವೇರ್ 6 ಸ್ಕ್ವೇರ್ 5 ಸ್ಕ್ವೇರ್ 4 ಸ್ಕ್ವೇರ್, ಇಲ್ಲಿ 3 ಸ್ಕ್ವೇರ್ 9 ಬರಬೇಕಾಗಿತ್ತು, ಇಲ್ಲಿ 2 ಸ್ಕ್ವೇರ್ 4 ಬರಬೇಕಾಗಿತ್ತು, ಇಲ್ಲಿ 4, ಇಲ್ಲಿ 9. ಬೇಕಿದ್ರೆ ಬ್ಯಾಲೆನ್ಸಿಂಗ್ ಮೆಥಡ್ 5 + 8 13 ಆಗುತ್ತೆ, 4 + 9 13 ಕರೆಕ್ಟ್ ಐತೆ. ಅಥವಾ ಇದರಲ್ಲಿ +1 ಇದರಲ್ಲಿ -1, +1 -1 ಬ್ಯಾಲೆನ್ಸಿಂಗ್ ಮೆಥಡ್ ಮೂಲಕ ಕರೆಕ್ಟ್ ಆಯಿತು. ಅದಕ್ಕೋಸ್ಕರ ಇಲ್ಲಿ 4 ಸ್ಕ್ವೇರ್ ಬರಬೇಕಾಗಿತ್ತು, ಅಂದರೆ ಇದು 2 ಸ್ಕ್ವೇರ್ ಬರಬೇಕಾಗಿತ್ತು, 4 2 ಸ್ಕ್ವೇರ್ ಇದ್ರೆ 4 ಆ್ಯಡ್ ಆಗಿ 120 ಆನ್ಸರ್ ಬರಬೇಕಿತ್ತು. ಇದ್ರದ್ದು 120 ಆನ್ಸರ್ ಬರಬೇಕಾಗಿತ್ತು. ಬಟ್ ಇದು ರಾಂಗ್ ನಂಬರ್ ಆಗಿ 121 ಕೊಟ್ಟಿದ್ದ. ಆಪ್ಷನ್ ನಂಬರ್ ಎ ರಾಂಗ್ ನಂಬರ್ ಐತೆ ಇದ್ರದ್ದು. ಇಲ್ಲಿ ಒಂದೊಂದು ಸತಿ ಏನು ಮಾಡ್ತಾನೆ, ಆಪ್ಷನಲ್ಲಿ 121 ಫಸ್ಟ್ ಆಪ್ಷನು, 120 ಸೆಕೆಂಡ್ ಆಪ್ಷನ್ ಕೊಟ್ಟಾಗ ನೀವು ಕರೆಕ್ಟ್ ಮಾಡೋಕೆ ಹೋಗಿರ್ತೀರ. ಕರೆಕ್ಟ್ ಮಾಡೋಕೆ ಹೋಗಿ ಬಂದಾಗ ಈ 120 ಬಂದಿರುತ್ತೆ. ಅದಕ್ಕೋಸ್ಕರ ಗೊತ್ತಾಗ್ಲಾರೆ 120 ಕರೆಕ್ಟ್ ಮಾರ್ಕ್ ಮಾಡಿಬಿಟ್ಟಿರ್ತಾರೆ. ಬಟ್ ಕ್ವಶನಲ್ಲಿ ಏನು ಕೇಳಿರ್ತಾನೆ ಅವನು, ಫೈಂಡ್ ದ ರಾಂಗ್ ನಂಬರ್. ಅದಕ್ಕೋಸ್ಕರ ರಾಂಗ್ ನಂಬರನ್ನೇ ಕಂಡುಹಿಡಿಯೋದು. ನೀವು ಕರೆಕ್ಟ್ ಮಾಡಿರೋ ಆನ್ಸರ್ ಬೇಕಾಗಿಲ್ಲ ಅವನಿಗೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಟ್ರೈ ಮಾಡಿರಿ ಇಲ್ಲಿಂದ ನೀವು. ಒಂದೊಂದು ನಿಮಿಷ ಟೈಮ್ ಇರುತ್ತೆ. ಇವತ್ತು ಅಷ್ಟು ಡಿಫಿಕಲ್ಟ್ ಕ್ವಶನ್ಸ್ಗಳು ಹಾಕಿಲ್ಲ ನಾನು. ನಾಳೆಯಿಂದ ಅಂದರೆ ನಾಳೆ ಒಂದು ಕ್ಲಾಸ್ ಇರೋದ್ರಿಂದ ನಾಳೆ ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ಗಳನ್ನು ನೋಡೋಣ. ನಾಳೆ ಮೇನ್ಸ್ ಲೆವೆಲ್ ಕ್ವಶನ್ಸ್ ಕೂಡ ಇರ್ತವೆ. ಅಂದರೆ ರಾಂಗ್ ನಂಬರ್, ಮಿಸ್ಸಿಂಗ್ ನಂಬರ್, ಮಿಕ್ಸ್ಡ್ ಕ್ವಶನ್ಸ್ಗಳು ಇರ್ತವೆ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳು. ಅವುಗಳನ್ನು ಕೂಡ ನೋಡೋಣ ನಾಳೆ ಕ್ಲಾಸಲ್ಲಿ. ಡಿಫ್ರೆನ್ಸ್ ಬೇಸ್ ಇರುತ್ತೆ, ಡಿಫ್ರೆನ್ಸ್ ತಗೊಳ್ರಿ. ನಾಳೆ ನಾನು ಈ ರೀತಿ ಕೊಡೋಂಗಿಲ್ಲ. ಫಸ್ಟಿಗೆ ಡಿಫ್ರೆನ್ಸ್ ಬೇಸ್ಡ್ ಕ್ವಶನ್ಸ್ಗಳು, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳು ಹಂಗಿರಂಗಿಲ್ಲ. ಯಾಕೆ ಹಂಗಿದ್ರೆ ನಿಮ್ಮ ಆಟೋಮೆಟಿಕಲಿ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ. ಇವು ಡಿಫ್ರೆನ್ಸ್ ಬೇಸ್ಡ್ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ, ಫಸ್ಟ್ ಡಿಫ್ರೆನ್ಸ್ ಅಪ್ಲೈ ಮಾಡೋಣ ಅಂತೇಳಿ. ನಾನು ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಆ ರೀತಿ ಕೊಟ್ಟಿರಲ್ಲ. ನಾಳೆ ಕ್ಲಾಸಲ್ಲಿ ಎಲ್ಲ ಮಿಕ್ಸ್ಡ್ ಇರ್ತವೆ. ನಿಮ್ಮ ಮೈಂಡ್ ನೀವೇ ಉಪಯೋಗಿಸಿ ಇದು ಡಿಫ್ರೆನ್ಸ್ ಬೇಸ್ಡ್ ಐತೆ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಐತೆ ಅಂತೇಳಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಡಿಫ್ರೆನ್ಸ್ ಬರೋಣ, -1 ಆಗೈತೆ. ಸೆಕೆಂಡ್ ಡಿಫ್ರೆನ್ಸ್ +4 ಆಗಿದೆ. ಥರ್ಡ್ ಡಿಫ್ರೆನ್ಸ್ 4 ಹೋದರೆ 8, ಓಕೆ 8 ಐತೆ. ಇಲ್ಲಿ 2 ಐತೆ ಅಂದ್ರೆ 5, 3 4ಅಲ್ಲಿ 1 ಹೋದರೆ 4ಅಲ್ಲಿ 3 ಹೋದರೆ 1 ಬಂತು, 15 ಅದ. 11ರಲ್ಲಿ 7 ಹೋದರೆ 1 ಅದಲ್ಲ, ಇದು 11 ಅನ್ಕೊಳ್ಳೋಣ. 11ರಲ್ಲಿ 7 ಹೋದರೆ 4 ಬರುತ್ತೆ. ಇದರಲ್ಲಿ 6 ಉಳಿತು, 6ರಲ್ಲಿ 2 4 ಹೋದರೆ 2 ಉಳಿತು, 24 ಆಯಿತು. ಫಸ್ಟ್ ಡಿಫ್ರೆನ್ಸ್ ತೊಗೊಂಡ್ವಿ. ಫಸ್ಟ್ ಡಿಫ್ರೆನ್ಸ್ ತೊಗೊಂಡಾಗ ನಮ್ದು ಫಸ್ಟ್ ಕೆಲಸ ಏನು, ನೆಕ್ಸ್ಟ್ ಡಿಫ್ರೆನ್ಸಿಗೆ ಹೋಗೋದೇ ಇಲ್ಲ. ಇದೇ ಪ್ಯಾಟರ್ನಲ್ಲಿ ಏನಾರ, ಇದೇ ಡಿಫ್ರೆನ್ಸಲ್ಲಿ ಏನಾರ ಪ್ಯಾಟರ್ನ್ ಸಿಗ್ತೈತೆ ಅಂತೇಳಿ ಚೆಕ್ ಮಾಡೋದು. ಓಕೆ, ಇವಾಗ ನಾವು ಚೆಕ್ ಮಾಡೋಣ. ಈ ನಂಬರ್ ನೋಡಿದ್ರೆ 2 ಸ್ಕ್ವೇರ್ ಅನ್ನಿಸ್ತದೆ, ಈ ನಂಬರ್ ನೋಡಿದ್ರೆ 2 ಕ್ಯೂಬ್ ಅನ್ನಿಸ್ತದೆ, ಇದು ನೋಡಿದ್ರೆ 15 ಐತೆ. ಇದು 15 ಐತೆ ಅಂದಮೇಲೆ ನಮಗೆ 4 × 2 8, 8 × 2 16, 16 × 2 32 ಬೇಕು. ಹಂಗಿದ್ಮೇಲೆ ಇದು ಕರೆಕ್ಟ್ ಐತೆ. ಇಲ್ಲಿ 16 ಬರ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈ ಸೀರೀಸ್ ಕೂಡ ಕರೆಕ್ಟ್ ಐತೆ. ಇಲ್ಲಿ 16 ಬರುತ್ತಾ, 16 ಬರೋಕ್ಕೆ ಸಾಧ್ಯನೇ ಇಲ್ಲ. 8 2 16 ಆಗುತ್ತಾ. ಇದು ಡಬಲ್ ಇದು ಅಂದರೆ ಇದ್ರ ಡಬಲ್ ಇದು, ಇದ್ರ ಡಬಲ್ ಇದು, ಇವೆರಡು ರಾಂಗ್ ಆಗ್ತವೆ. ಎರಡು ರಾಂಗ್ ಆದರೆ ಇಲ್ಲಿ ಬರೋಣ, ಇದ್ರ ಡಬಲ್ ಇದು ಇಲ್ಲ. ಓಕೆ, ಫಸ್ಟಿಂದ ಏನು ಕಾಣಿಸ್ತಿಲ್ಲ. ಸ್ಕ್ವೇರ್ ಕ್ಯೂಬ್ ಸಮೀಪ ಐತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು 2 ಸ್ಕ್ವೇರ್ ಐತೆ, 3 ಸ್ಕ್ವೇರ್. ಓಕೆ, 3 ಸ್ಕ್ವೇರ್ -1 ಕೂಡ ಬರಿಬೋದು. 3 ಸ್ಕ್ವೇರ್ -1 ಹಂಗಿದ್ಮೇಲೆ ಇದು 2 ಸ್ಕ್ವೇರ್ -1 ಇಲ್ಲ. ಓಕೆ, ಇದು 4 ಸ್ಕ್ವೇರ್ -1 ಐತೆ, ಇದು 5 ಸ್ಕ್ವೇರ್ -1 ಐತೆ. ಈ ಲಾಸ್ಟ್ 3 ನಂಬರ್ ನೋಡ್ರಿ, 3 ಸ್ಕ್ವೇರ್ -1, 4 ಸ್ಕ್ವೇರ್ -1, 5 ಸ್ಕ್ವೇರ್ -1. 3 ಪ್ಯಾಟರ್ನ್ ಸಿಕ್ತಂದಮೇಲೆ ಇವೆರಡರಲ್ಲಿ ಏನೋ ರಾಂಗ್ ಐತೆ. ಇವೆರಡರಲ್ಲಿ ರಾಂಗ್ ಆದಮೇಲೆ ಈ ನಂಬರೇ ರಾಂಗ್ ಇರುತ್ತೆ. 120ನೇ ರಾಂಗ್ ನಂಬರ್ ಇದೆ, 120 ರಾಂಗ್ ಆಗಿರುತ್ತೆ. ಇವೆರಡು ರಾಂಗ್ ಬಂದರೆ, ನಾನು ಅವಾಗಲೇ ಹೇಳಿದ್ದೆ ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡೋದೇ ಇಲ್ಲ. ಇವೆರಡು ರಾಂಗ್ ಬಂದರೆ ಇದೇ ನಂಬರ್ ರಾಂಗ್ ಆಗಿರುತ್ತೆ, ಸೆಕೆಂಡ್ ನಂಬರ್. 3 ರಾಂಗ್ ಬಂದರೆ ಥರ್ಡ್ ನಂಬರ್ ರಾಂಗ್ ಆಗಿರುತ್ತೆ. ಫಸ್ಟ್ 3 ರಾಂಗ್ ಬಂದರೆ ಥರ್ಡ್ ನಂಬರ್ ರಾಂಗ್, ಫಸ್ಟ್ 2 ರಾಂಗ್ ಅಂದರೆ ಸೆಕೆಂಡ್ ನಂಬರ್ ರಾಂಗ್, ಫಸ್ಟ್ 1 ರಾಂಗ್ ಅಂದರೆ ಇದು ಒಂದೇ ರಾಂಗ್ ಆಗಿದ್ರೆ ಇದು ರಾಂಗ್, ಇವೆರಡು ರಾಂಗ್ ಆದರೆ ಇದು ರಾಂಗ್, ಇವು 3 ರಾಂಗ್ ಆದರೆ ಇದು ರಾಂಗ್, ಈ ರೀತಿ. ಓಕೆ, ಇದರಲ್ಲಿ 120 ಇಲ್ಲಿ 2 ಸ್ಕ್ವೇರ್ -1 ಅಂದರೆ 3 ಬರಬೇಕಾಗಿತ್ತು.
ಇಲ್ಲಿ 1 ಸ್ಕ್ವೇರ್ ಮೈನಸ್ 1 ಅಂತಂದರೆ 0 ಬೇಕಾಗಿತ್ತು. 121ರಲ್ಲಿ 0 ಸೇರಿಸಿ 121. ಇದರ ಆನ್ಸರ್ 121 ಬರಬೇಕಾಗಿತ್ತು. ಬಟ್ ಇರೋದು ಆನ್ಸರ್ 120 ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಆಪ್ಷನ್ ಎ ರಾಂಗ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಇದೆ. ಆನ್ಸರ್ ರಾಂಗ್ ನಂಬರ್ ಐತೆ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಓಕೆ, ಈ ನಂಬರ್ ಇಲ್ಲಿ ಕೆಳಗಡೆ ಬಂದಿರೋದು ಮುಂದೆ ಬರೆದು ಬಿಡ್ತೇನೆ ನಾನು. 1193. ಇದು ಕೂಡ ಡಿಫ್ರೆನ್ಸ್ ಸ್ಪೆಷಲ್ ಐತೆ. ಡಿಫ್ರೆನ್ಸ್ ತಗೊಳ್ಳಿ, ಆನ್ಸರ್ ಬರುತ್ತೆ. ಓಕೆ, ಫಸ್ಟ್ ಡಿಫ್ರೆನ್ಸ್ ತಗೊಳ್ಳೋಣ. +2 ಆಗೈತಿ. ಸೆಕೆಂಡ್ ಡಿಫ್ರೆನ್ಸ್ +6 ಆಗೈತಿ. ಥರ್ಡ್ ಡಿಫ್ರೆನ್ಸ್ +12 ಆಗೈತಿ. ಇಲ್ಲಿ +20 ಆಗೈತೆ. ಇಲ್ಲಿ +2 ಅಂದರೆ 1, 6 ಅಂದರೆ 3, 31 ಆಗೈತೆ. ಇದು ಫಿಕ್ಸ್ಡ್ ಪ್ಯಾಟರ್ನ್ ಐತಿ. ಇದು ಗೊತ್ತಿದ್ರೆ ನಿಮ್ಗೆ ಇದ್ರದ್ದು ಏನೂ ಬೇಕಾಗಿಲ್ಲ. 2, 6, 12, 20 ಆದಮೇಲೆ 30 ಬರಬೇಕು. 30 ಬರಬೇಕಾಗಿರೋದ್ರಿಂದ 1193 ರಾಂಗ್ ಐತೆ. ಇದು ನಾನು ಆಲ್ರೆಡಿ ಈ ಸೀರೀಸ್ ಫಿಕ್ಸ್ಡ್ ಸೀರೀಸ್ ಐತೆ ಅಂತೇಳಿ ಬರೆಸಿದ್ದೆ ನಾನು. 2, 6, 12, 20 ಬಂತಂದರೆ ನೆಕ್ಸ್ಟ್ 30ನೇ ಬೇಕು. 30 ಆದ ನಂತರ 42. ಇದು 30 ಇಲ್ಲ, 31 ಇರೋದ್ರಿಂದ ಲಾಸ್ಟ್ 1 ನಂಬರ್ ರಾಂಗ್ ಅಂದರೆ ಇದೇ ನಂಬರ್ ರಾಂಗ್ ಆಗಿರುತ್ತೆ. ಅಥವಾ ಇದನ್ನು ಈ ರೀತಿನ ನಾವು ಗೊತ್ತಾಗಲಿಲ್ಲ ಅಂತಂದರೆ, ಇದು ಪ್ಯಾಟರ್ನ್ ಏನು ಬರಲಿಲ್ಲ ಅಂತಂದರೆ ಇದನ್ನು ನಾವು ಸಾಲ್ವ್ ಕೂಡ ಮಾಡ್ಬೋದು. ಇದು ಸ್ಕ್ವೇರ್ ಕ್ಯೂಬ್ ನಿಯರೆಸ್ಟ್ ಪ್ಯಾಟರ್ನ್ ಐತೆ. ಇದನ್ನು ನಾವು 1 ಸ್ಕ್ವೇರ್ + 1 ಬರಿಬೋದು. ಇದನ್ನು 2 ಸ್ಕ್ವೇರ್ + 2, ಇದನ್ನು 3 ಸ್ಕ್ವೇರ್ + 3, 4 ಸ್ಕ್ವೇರ್ + 4 ಐತೆ ಅಂದಮೇಲೆ ಇಲ್ಲಿ 5 ಸ್ಕ್ವೇರ್ + 5 ಬೇಕು. 5 ಸ್ಕ್ವೇರ್ + 5 ಒಂದು 30 ಬೇಕು. ಅಥವಾ ಈ ರೀತಿ ಕೂಡ ಬರಿಬೋದು. ಅಥವಾ 2 ಸ್ಕ್ವೇರ್ - 2, 3 ಸ್ಕ್ವೇರ್ - 3, 4 ಸ್ಕ್ವೇರ್ - 4, 5 ಸ್ಕ್ವೇರ್ - 5, 6 ಸ್ಕ್ವೇರ್ - 6. 6 36 - 6 ಅಂದರೆ 30 ಬರಬೇಕು. ಅಥವಾ ಇದನ್ನು 2 ಅನ್ನು 1 × 2, 6 ಅನ್ನು 2 × 3, ಇದು 3 × 4, ಇಲ್ಲಿ 4 × 5, ಇದು ನೆಕ್ಸ್ಟ್ 5 × 6 ಬರಬೇಕು. 6 36. ಈ ರೀತಿ 3 ಥರದ ಪ್ಯಾಟರ್ನ್ಸ್ ಇದೆ. ಇದು ಈಸಿ ಆಗಿತ್ತು. ಫಿಕ್ಸ್ಡ್ ಪ್ಯಾಟರ್ನ್ ನೆನಪಿದ್ರೆ ಡೈರೆಕ್ಟಾಗಿ ಆನ್ಸರ್ ಇಡ್ತಿದ್ರ ನೀವು. ನೆಕ್ಸ್ಟ್ ಕ್ವಶನ್. ಇದೇನು ಮಲ್ಟಿಪ್ಲಿಕೇಶನ್ ಸೀರೀಸ್ ಇಲ್ಲ. ಫಸ್ಟಿಗೆ ಜಾಸ್ತಿ ಇದ್ದು ಕಡಿಮೆಯಾಗಿ ಜಾಸ್ತಿಯಾಗಿ ಕಡಿಮೆಯಾಗಿ ಆಗಿರೋದ್ರಿಂದ ಇದು ಡಿಫ್ರೆನ್ಸ್ ಬೇಸ್ಡ್ ಸೀರೀಸ್ ಐತೆ. ಸಾಲ್ವ್ ಮಾಡ್ರಿ. ಜಿಗ್ಜಾಗ್ ಪ್ಯಾಟರ್ನ್ ನೋಡಿದಾಗ ಕೂಡ ಅರ್ಥ ಆಗಿಬಿಡುತ್ತೆ. ಇದಕ್ಕೆ ಮೊದಲು ಡಿಫ್ರೆನ್ಸ್ ಬೇಸಲ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ಡಿಫ್ರೆನ್ಸ್ ತೊಗೊಂಡ್ರೆ ಏನು ಬರುತ್ತೆ? -4 ಆಗೈತಿ. ನೆಕ್ಸ್ಟ್ ಡಿಫ್ರೆನ್ಸ್ ತೊಗೊಂಡಾಗ +18 ಆಗೈತಿ. ನೆಕ್ಸ್ಟ್ ಡಿಫ್ರೆನ್ಸ್ ತೊಗೊಂಡಾಗ -14 ಆಗೈತಿ. ನೆಕ್ಸ್ಟ್ ಡಿಫ್ರೆನ್ಸ್ ತೊಗೊಂಡಾಗ ಇದು +10 ಆಗಿದೆ. ಅದರ ನೆಕ್ಸ್ಟ್ ಡಿಫ್ರೆನ್ಸಿಗೆ -12 ಆಗೈತಿ. ಈಗ ನೋಡೋಣ. -12 ಅದ, +10 ಅದ, ಇಲ್ಲಿ -14, +18, -4 ಐತೆ. ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಇಲ್ಲಿ 18 ಆ್ಯಂಡ್ 14 ಬಂದಿರೋದು 4. ಇವು ಮೂರರಲ್ಲಿ ಏನೋ ಪ್ರಾಬ್ಲಮ್ ಅನ್ನಿಸ್ತದೆ. ಇದು ಒಂದು ಸ್ವಲ್ಪ 12, 10 ಒಂದು ಸೀರೀಸಲ್ಲಿ ಐತೆ. 14 ಬಂದಿರೋದು ಕೂಡ ಈ 14 ರಾಂಗ್ ಅನ್ನಿಸ್ತಿದೆ, 18 ರಾಂಗ್ ಅನ್ನಿಸ್ತಿದೆ, 4 ರಾಂಗ್ ಅನ್ನಿಸ್ತಿದೆ. ಇವು ಮೂರರಲ್ಲಿ ಏನೋ ಡೌಟ್ ಅನ್ನಿಸ್ತಿದೆ ನಮಗೆ. ಇವಾಗ ಸೀರೀಸ್ ಕರೆಕ್ಟಾಗಿ ಚೆಕ್ ಮಾಡಿ ನೋಡ್ಕೊಳ್ಳೋಣ ಯಾವುದಾಗಿರಬಹುದು ಅಂತೇಳಿ. ಪ್ಯಾಟರ್ನ್ಸ್ಗಳು ಇಲ್ಲಿ 4 ಐತಿ. 4 ಕರೆಕ್ಟ್, ಇವು ಕರೆಕ್ಟ್ ಅದಾವ ಅಂದ್ರೆ -12 + 10. ನೆಕ್ಸ್ಟ್ -8, ಇದು 10
ಇದು 12 ಅದ, 10 ಅದ, 8 ಅದ, 6 ಅದ, 4 ಅದ. ಓಕೆ, 4 ಇಲ್ಲಿ 4 ಐತಿ, ಇಲ್ಲಿ 6 8 ಬರಬೇಕಾಗಿತ್ತು, ಆಮೇಲೆ 10 ಬರಬೇಕಾಗಿತ್ತು. ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಕರೆಕ್ಟ್ ಐತಿ. ಈ ರೀತಿ ಇರ್ಬೇಕಂತೇಳಿ ನಮ್ಗೆ ಅನಿಸ್ತಿದೆ. ಇದನ್ನು ಇಟ್ಟು ನೋಡೋಣ ಕರೆಕ್ಟ್ ಐತಿಲ್ಲ ಅಂತೇಳಿ. ಇದು 24 ಆಗ್ಬೇಕು, ನಮಗೆ ಇಲ್ಲಿ ಏನು ಬರಬೇಕು +6. ಬಟ್ ಬ್ಯಾಲೆನ್ಸ್ ಮೆಥಡಿಂದ ಮಾಡಿ ನೋಡೋಣ. 18 ಅದ, ಇಲ್ಲಿ 6 ಬರ್ಬೇಕಾಗಿತ್ತು, +6 ಬರ್ಬೇಕಾಗಿತ್ತು. ಅಂದರೆ ಎಕ್ಸ್ಟ್ರಾ ಎಷ್ಟು ಬಂದೈತಿ ಇಲ್ಲಿ? ಎಕ್ಸ್ಟ್ರಾ ಎಷ್ಟು ಬಂದೈತೆ? 12 ಎಕ್ಸ್ಟ್ರಾ ಬಂದೈತೆ. ಇಲ್ಲಿ 14 ಅದ, 8 ಬರ್ಬೇಕಾಗಿತ್ತು, ಇಲ್ಲಿ 6 ಎಕ್ಸ್ಟ್ರಾ ಬಂದೈತಿ. 6 ಎಕ್ಸ್ಟ್ರಾ ಬಂದೈತೆ. ಬಟ್ ಇದು ಪಾಸಿಟಿವ್ ಅಲ್ಲಿ 12 ಎಕ್ಸ್ಟ್ರಾ ಬಂದೈತೆ. ಇದು ನೆಗೆಟಿವ್ ಅಲ್ಲಿ ಇರೋದ್ರಿಂದ ಇದು ನೆಗೆಟಿವ್ ಅನ್ನ ವಾಪಸ್ ಪಾಸಿಟಿವ್ ಬರ್ಬೇಕಂತಂದ್ರೆ -6 ಇಂದ ಇದು ವಾಪಸ್ +6 ಬರ್ಬೇಕಂದ್ರೆ 0 ಮಟ್ಟ ಇಲ್ಲಿದ 6, ಇಲ್ಲಿದಿಂದ ಇಲ್ಲಿದ 6, ಟೋಟಲ್ 12 ಟ್ರಾವೆಲ್ ಮಾಡಿ ಬರ್ಬೇಕು. ಅಂದ್ರೆ ಇದು ಕೂಡ 12 ಈಕ್ವಲ್ ಐತೆ. ಅಥವಾ ಪ್ಲಸ್ ಮಾಡಿ ನೋಡ್ರಿ. ಇವಾಗ ಇದು 18 ಅಲ್ಲಿ 14 ಹೋದ್ರೆ ಎಷ್ಟು ಬರ್ತೈತೆ? 4 ಬರುತ್ತೆ. ಇದು ಕೂಡ ಸೇಮ್, ಇಲ್ಲಿ 2 ಬರುತ್ತೆ. ಟ್ರಾವೆಲ್ ಮಾಡಿದಾಗ 1 ಸೆಕೆಂಡ್, ಇದು ಹೇಳಿದೆಲ್ಲ ನಾನು. ಇಲ್ಲಿ +12 ಅದ, -6 ಅದ. ಅಂದರೆ ಇದು -6 ಇಂದ 0 ಬಂದು 0ದಿಂದ +6 ಬರ್ಬೇಕು. ಇಲ್ಲಿ ಟೋಟಲ್ 12 ಟ್ರಾವೆಲ್ ಮಾಡಬೇಕು. ಇಲ್ಲಿ ಕೂಡ 12 ಐತೆ, ಅಂದರೆ ಬ್ಯಾಲೆನ್ಸ್ ಕರೆಕ್ಟ್ ಐತೆ. ಇಲ್ಲಿ ಕೂಡ 12, ಇಲ್ಲಿ ಕೂಡ 12 ಬರುತ್ತೆ. ಅದಕ್ಕೋಸ್ಕರ ಬ್ಯಾಲೆನ್ಸಿಂಗ್ ಮೂಲಕ ಕರೆಕ್ಟ್ ಐತಿ. -4 +6 -8 +10 -12 ಇದೇ ಪ್ಯಾಟರ್ನ್ ಐತಿ. ಇದು ಹಾಕಿ ನೋಡೋಣ ಇವಾಗ ಸರಿ ಕರೆಕ್ಟ್ ಐತೆ ಅಂತೇಳಿ. ಇದ್ರ ಪ್ರಕಾರ ಯಾವ್ದು ರಾಂಗ್ ನಂಬರ್ ಐತೆ? ಇದು ಮಧ್ಯದಿರೋ ನಂಬರ್ ರಾಂಗ್ ಐತೆ. ಇವೆರಡು ರಾಂಗ್ ಅದಾವ ಅಂತಂದ್ಮೇಲೆ ಇವೆರಡು ರಾಂಗ್ ಅದಾವ ಅಂದಮೇಲೆ ಇವೆರಡು ಮಧ್ಯದ ನಂಬರ್ ಇದು ರಾಂಗ್ ಐತೆ. ಇದು ರಾಂಗ್ ಅದ ಅಂದಮೇಲೆ ಇದು ಯಾವುದು ಬರ್ಬೇಕಾಗಿತ್ತು? ಇಲ್ಲಿ 20 ಅದ, 20ಯಲ್ಲಿ +12 ಆಗಬೇಕಾಗಿತ್ತು. +12 ಆಗಿ ಇಲ್ಲಿ ಏನು ಬರ್ಬೇಕಾಗಿತ್ತು? 32 ಬರಬೇಕಾಗಿತ್ತು. 32 ಅಲ್ಲಿ -8 ಮಾಡಿದಾಗ 24 ಕರೆಕ್ಟ್. ಓಕೆ, 32 ಬರಬೇಕಾಗಿತ್ತು, ಬಟ್ 38 ಬಂದಿರೋದ್ರಿಂದ ಆಪ್ಷನ್ ಬಿ ರಾಂಗ್ ನಂಬರ್ ಐತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಕೂಡ ಡಿಫರೆನ್ಸ್ ಬೇಸ್ಡ್ ಐತೆ, ಸಾಲ್ವ್ ಮಾಡಿ. ಫಸ್ಟ್ ಡಿಫರೆನ್ಸ್ ತೊಗೊಂಡ್ವಿ +3 ಆಗೈತಿ. ಸೆಕೆಂಡ್ ಡಿಫರೆನ್ಸ್ ತೊಗೊಂಡ್ವಿ +8 ಆಗೈತಿ. ಥರ್ಡ್ ಡಿಫರೆನ್ಸ್ +3 ಹೋಯ್ತು ಅಂದ್ರೆ 5 15 ಆಗೈತಿ. ಲಾಸ್ಟ್ ಡಿಫರೆನ್ಸ್ ಇಲ್ಲಿ 12 ಅಂದ್ರೆ 22 ಸೇರಿಸಿದ್ರೆ 60 ಆಗುತ್ತೆ, 24 ಆಗೈತಿ. ನೆಕ್ಸ್ಟ್ ಒನ್ 2 ಹೋಯ್ತು ಅಂದ್ರೆ 5, 6 ಹೋಯ್ತು ಅಂದ್ರೆ 35 ಆಯ್ತು. 3 8 15 24 35. 3 8 15 24 35. ಇದು ಯಾವುದಾದ್ರೂ ಸ್ಕ್ವೇರ್ ಕ್ಯೂಬ್ ಸಮೀಪ ಐತೆ ನೋಡ್ಕೊಳ್ಳೋಣ. ಓಕೆ, ಸ್ಕ್ವೇರ್ ಕ್ಯೂಬ್ ಸಮೀಪನೇ ಐತೆ. ಇದನ್ನು ನಾವು ದೊಡ್ಡ ನಂಬರ್ ನೋಡಿದಾಗ ಇದು 5² -1 ಐತೆ, ಇದು 6² -1 ಐತೆ, ಇದು 4² -1, ಇದು 3² -1, 2² -1. 12 15 23 ಎಲ್ಲ ಡಿಫ್ರೆನ್ಸ್ ಕರೆಕ್ಟ್ ತೊಗೊಂಡಿದ್ದೀವನು. 3 ಹೋದ್ರೆ 5 ಐತಿ, 5 ಹೋದ್ರೆ ಓಕೆ 5 + 3 8 ಕರೆಕ್ಟ್ ಐತಿ. 12 ಅಲ್ಲಿ 3 ಸೇರಿಸಿದಾಗ ಕರೆಕ್ಟ್ ಐತಿ. 24 ಅದಲ್ಲಿ 24 ಅದ ಅಂತಂದರೆ 4 ಸೇರಿಸಿದ್ರೆ 2 ಬರುತ್ತೆ, 2 ಸೇರಿಸಿದ್ರೆ 5 + 1 6 ಕರೆಕ್ಟ್ ಇದೆ. ಥರ್ಟಿ ಸೇರಿಸಿದ್ರೆ 92 + 5 ಅಂದರೆ 97 ಕರೆಕ್ಟ್ ಐತೆ. ಈ ಸೀರೀಸಲ್ಲಿ ಯಾವುದೇ ರಾಂಗ್ ನಂಬರ್ ಇಲ್ಲ, ಯಾವುದೂ ರಾಂಗ್ ನಂಬರ್ ಇಲ್ಲ. ನನ್ನ ಯಾವುದೇ ಇಲ್ಲ, ನನ್ನ ಆನ್ಸರ್ ಆಗಬೇಕಾಗಿತ್ತು. ಯಾವುದೂ ರಾಂಗ್ ನಂಬರ್ ಇಲ್ಲ ಇದ್ರಲ್ಲಿ. ನೆಕ್ಸ್ಟ್ ಕ್ವಶನ್. ಯಾವುದೂ ರಾಂಗ್ ನಂಬರ್ ಇಲ್ಲದೆ ಇರೋ ಸೀರೀಸ್ಗಳು ಯಾವತ್ತೂ ಎಕ್ಸಾಮ್ಸ್ಗಳಲ್ಲಿ ಬರೋಂಗಿಲ್ಲ. ಇನ್ನು ಲಾಸ್ಟ್ 2 ಕ್ವಶನ್ ಇದಾವೆ ಡಿಫ್ರೆನ್ಸ್ ಬೇಸ್ಡ್. ಇದಾದ ನಂತರ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ.
ಡಿಫ್ರೆನ್ಸ್ ತೊಗೊಂಡ್ವಿ 2 ಅದ, ಡಿಫ್ರೆನ್ಸ್ ತೊಗೊಂಡ್ವಿ 6 ಅದ, ಡಿಫ್ರೆನ್ಸ್ ತೊಗೊಂಡ್ವಿ 4 ಅದ, ಡಿಫ್ರೆನ್ಸ್ ತೊಗೊಂಡ್ವಿ 12 ಅದ, ಡಿಫ್ರೆನ್ಸ್ ತೊಗೊಂಡ್ವಿ 10 ಅದ. ಇಲ್ಲಿ +10 ಆಗೈತೆ, ಇಲ್ಲಿ +12 ಆಗೈತೆ, ಇಲ್ಲ +8 ಆಗೈತೆ, ಇಲ್ಲಿ +8 ಆಗೈತಿ, +4 ಆಗೈತಿ, +10 8 4 6 2 ಇವೆರಡು ಉಲ್ಟಾ ಆಗಿದಾವೆ. ಇಲ್ಲಿ ಕಾಣಿಸ್ತೈತಲ್ಲ ನಿಮಗೆ, ಇದು 10 8 6 4 2 ಆಗಬೇಕಾಗಿತ್ತು, ಉಲ್ಟಾ ಆಗಿದಾವೆ. ಅಂದರೆ ಇದರಲ್ಲಿ ಇಲ್ಲಿ ನಮ್ಗೆ ಏನು ಬರಬೇಕು, 4 ಬರಬೇಕು, ಇಲ್ಲಿ 6 ಬರಬೇಕು. ಈ ಕಡೆ 2 ಈ ಕಡೆ 2 ವ್ಯತ್ಯಾಸ ಆಗೈತಿ, ಎರಡು ಬ್ಯಾಲೆನ್ಸ್ ಅದು. 6 + 4 10, 6 + 4 10 ಈಕ್ವಲ್ ಅದಾವೆ. ಅದಕ್ಕೋಸ್ಕರ ಇವೆರಡು ಉಲ್ಟಾ ಆಗಿದಾವೆ ಅಷ್ಟೇ. ಇಲ್ಲಿ 4 ಬರಬೇಕಾಗಿತ್ತು, 4 + 4 8 ಬರಬೇಕಾಗಿತ್ತು, ಇಲ್ಲಿ 8 ಬರಬೇಕಾಗಿತ್ತು. 8 ಬಂದಿತ್ತಂದರೆ 8 + 6 14 ಕರೆಕ್ಟ್ ಆಯ್ತು. ಆನ್ಸರ್ ಇದರದ್ದು 10 ರಾಂಗ್ ನಂಬರ್. ಈಸಿ ಇತ್ತಿದೇನು. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್ ಐತಲ್ಲ, ಇದೊಂದು ನಾವೇ ಸಾಲ್ವ್ ಮಾಡೋಣ. ಸಿರೀಸ್ ನೋಡಿದ್ರೆ 23ರಿಂದ 115ಕ್ಕೆ ಹೋಗೈತಿ. ನೋಡಿದ ತಕ್ಷಣ ಏನು ಅನಿಸ್ತೈತೆ ನಮ್ಗೆ, ಮಲ್ಟಿಪ್ಲಿಕೇಶನ್ ಐತೆ ಅಂತ ಅನಿಸ್ತಿದೆ. ಅದಕ್ಕೋಸ್ಕರ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡೋಣ ಮೊದಲು. ಇದು ಇಂಟು 2 ಟೈಮ್ಸ್ ಕಾಣಿಸ್ತಿದೆ, ಇದು ನಿಯರ್ಲಿ 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 ಇಂಟು 2 ಟೈಮ್ಸ್, ಎಲ್ಲವೂ ಇಂಟು 2 ಟೈಮ್ಸ್ ಕಾಣಿಸ್ತಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಸೀರೀಸ್ ಐತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ಇಂಟು 2 24 23 46 -6 ಆಗೈತಿ. ಇಲ್ಲಿ 42 80 -4 ಆಗೈತಿ. 70 ಇತ್ತಂದ್ರೆ 140, 72 ಇತ್ತಂದ್ರೆ 144. ಬಟ್ ಇದು 76 ಐತೆ. ಅಂದರೆ 6 12 7 14 15 152 ಆಗಬೇಕು. 52 ಆಗೋದು ಬದಲಿ 6 ಆಗಿದೆ, ಇಲ್ಲಿ -6 ಆಗೈತಿ. ನೆಕ್ಸ್ಟ್ ಇದ್ರದ್ದು ಇಂಟು 2 14 28 28 6 12 30 28 ಒಂದು 192 292 ಆಗಬೇಕು. 292 ಆಗ್ಬೇಕಂದ್ರೆ ಇಲ್ಲಿ -3 ಆಗೈತಿ. ನೆಕ್ಸ್ಟ್ ನೋಡೋಣ, ಇದ್ರದ್ದು ಇಂಟು 2 28 56 560 92 18 578 578 ಅಂದ್ರೆ ಇಲ್ಲಿ -2 ಆಗೈತಿ. ನೆಕ್ಸ್ಟ್ ಇದು 5 2 10 17 ಹಾಂ 5 2 10 1000 ಆಯ್ತು, 7 2 14 140 ಆಯ್ತು, 6 2 12 ಅಂದ್ರೆ 52 1152 ಆಗಬೇಕು. ಇಲ್ಲಿ 51 ಐತೆ ಅಂದ್ರೆ -1 ಇಂಟು 2 -1 ಇಂಟು 2 -2 ಇಂಟು 2 -3 ಇಂಟು 2 -4 ಇಂಟು 2 -5 ಇಂಟು 2 -6 ಆಗಬೇಕಾಗಿತ್ತು. ಇವೆರಡು ಇಲ್ಲಿ -5 ಸಾರಿ ಇಲ್ಲಿ -4 ಇಲ್ಲಿ -5 ಬರಬೇಕಾಗಿತ್ತು. ನೆಕ್ಸ್ಟ್ -6 ಇಲ್ಲಿ -4 -5 ಬರಬೇಕಾಗಿತ್ತು. ಅಂದರೆ ಇದು 76 ರಾಂಗ್ ನಂಬರ್ ಐತಿ. ಇದ್ರದ್ದು ಆನ್ಸರ್ 76 ಕರೆಕ್ಟ್ ಆನ್ಸರ್. ಬಟ್ ನಾನು ಇದು ಯಾಕೆ ನಾನು ಎಡಿಷನ್ ಸಬ್ಸ್ಟ್ರಾಕ್ಷನಲ್ಲಿ ಇಟ್ಟಿದ್ದೀನಿ ಕ್ವಶನ್ ಅಂತಂದರೆ, ಎಡಿಷನ್ ಸಬ್ಸ್ಟ್ರಾಕ್ಷನ್ ಪ್ಯಾಟರ್ನ್ ಮೂಲಕ ಕೂಡ ಇದನ್ನು ಬಿಡಿಸ್ಬೋದಾಗಿತ್ತು. ಇಲ್ಲಿ ಏನು ಬರಬೇಕಾಗಿ ಆನ್ಸರ್ ಇದ್ರ ಪ್ರಕಾರ ಇಂಟು 2 ಈ ನಂಬರ್ಗೆ ಇಂಟು 2 -5 ಆಗಬೇಕು. 42 80 -5 ಅಂದರೆ 75 ಬರಬೇಕಾಗಿತ್ತು. 75ಕ್ಕೆ ಇಂಟು 2 ಮಾಡೋಣ, 150 -4 ಆದರೆ 146. ಇದನ್ನೇ ನಾವು ಎಡಿಷನ್ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಸೀರೀಸ್ ಮೂಲಕ ಕೂಡ ಮಾಡ್ಬೋದು. ಫಸ್ಟ್ ಡಿಫ್ರೆನ್ಸ್ ತೊಗೊಂಡ್ವಿ 17 ಅದ. ಸೆಕೆಂಡ್ ಡಿಫ್ರೆನ್ಸ್ ತೊಗೊಂಡ್ವಿ 36 ಅದ. ಇದು ಡಿಫ್ರೆನ್ಸ್ ತೊಗೊಂಡ್ವಿ 140, ಅಲ್ಲಿದು ಹೋದರೆ 71 ಅದ. ಇದು 70 ಡಿಫ್ರೆನ್ಸ್ ಐತೆ. ಇಲ್ಲಿ 143 ಐತೆ, ಇಲ್ಲಿ 287 ಐತೆ, ಇಲ್ಲಿ ಲಾಸ್ಟಿಂದ ಹೋದರೆ 5 ಬರುತ್ತೆ, 7 5 575 ಡಿಫ್ರೆನ್ಸ್ ಐತೆ. ಈ ನಂಬರ್ ನೋಡೋಣ, ಇದೆಲ್ಲವೂ ಒಂದಕ್ಕಿಂತ ಒಂದು ಡಬಲ್ ಆಗ್ತಾ ಹೋಗಿದೆ. ಈಗ 70 ಡಬಲ್ 140 ಐತೆ, ಇದ್ರ ಡಬಲ್ ಇದು ಐತೆ, ಇದ್ರ ಡಬಲ್ ಇದು ಐತೆ. ಪ್ರತಿಯೊಂದರದ್ದು ನಂಬರ್ ಡಬಲ್ ಆಗ್ತಾ ಹೋಗೈತೆ. ಇಲ್ಲಿ ನೋಡಿದ್ರೆ ಇದು ಇಂಟು ಇದ್ರ ಡಬಲ್ ಆಗಿ +1 ಆಗೈತೆ. ಇಲ್ಲಿಂದ ಬರೋಣ, ಇದು ನೋಡಿದ್ರೆ ಈ ನಂಬರ್ದು ಒಂದು ಸೀರೀಸ್ ಐತಿ. ಇದು ಯಾವುದಂತಂದರೆ 18 18 ಡಬಲ್ 36 36 ಡಬಲ್ 72 72 ಡಬಲ್ 144 144 ಡಬಲ್ 288 287 ಡಬಲ್ 576. ಈ ಪ್ಯಾಟರ್ನ್ ಪ್ರಕಾರ ಆಯ್ತಿದು. ಅಂದರೆ ಇದು 18 ಅಂದರೆ ಇದು ಏನಾಗೈತೆ 18 -1, ಇದು ಇದ್ರದ್ದು -1, ಇದು ಇದ್ರ -1, ಇದ್ರ -1, ಇದ್ರ -1, ಇದ್ರ ಒಂದು -1. ಅಂದರೆ ಇದು ಏನಾಗುತ್ತೆ, ಇದು -1 ಮಾಡಿದಾಗ 576ರಲ್ಲಿ -1 ಮಾಡಿದಾಗ 575, 288ರಲ್ಲಿ -1 ಮಾಡಿದಾಗ 287, 143ರಲ್ಲಿ -1 ಮಾಡಿದಾಗ 140, ಇದು 44ರಲ್ಲಿ 1 ಮೈನಸ್ ಮಾಡಿದ್ರೆ 43.
72ರಲ್ಲಿ 1 ಮೈನಸ್ ಮಾಡಿದ್ರೆ ಇಲ್ಲಿ 71 ಬರಬೇಕಾಗಿತ್ತು. 36ರಲ್ಲಿ -1 ಮಾಡಿ ಇಲ್ಲಿ 35 ಬರಬೇಕಾಗಿತ್ತು. 18ರಲ್ಲಿ 1 ಮಾಡಿ 17 ಕರೆಕ್ಟ್ ಆಯಿತು. ಇವೆರಡರಲ್ಲಿ ಚೇಂಜ್ ಆಗಬೇಕಾಗಿತ್ತು. ಇದು 2ರಲ್ಲಿ ಚೇಂಜ್ ಅಂದರೆ ಇಲ್ಲಿ ಒಂದು ಡಿಫ್ರೆನ್ಸ್ ಅದ, ಇಲ್ಲಿ ಒಂದು ಡಿಫ್ರೆನ್ಸ್ ಅದ. ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಇರೋದ್ರಿಂದ ಇದು ರಾಂಗ್ ಆಯಿತು. ಆಪ್ಷನ್ ನಂಬರ್ 76 ಇರೋದು. 76 ಆಪ್ಷನ್ ಇಲ್ಲ, ಇಲ್ಲಿ ಕರೆಕ್ಟ್ ಕೊಟ್ಟಿರೋದು ಅವನು. ಇದು 76 ಮಾಡಿಕೊಡ್ರಿ. 76 ರಾಂಗ್ ನಂಬರ್. ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸೀರೀಸ್ಗಳಿದ್ದಾವೆ. ಮಲ್ಟಿಪ್ಲಿಕೇಶನ್ ಸೀರೀಸ್ ಸಾಲ್ವ್ ಮಾಡೋಣ. ಮೊದಲು 5 ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತೀನಿ. ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂದರೆ ಕೊನೆ ನಂಬರಲ್ಲಿ ದೊಡ್ಡದಿರ್ತದೆ ಫಸ್ಟ್ ನಂಬರ್ಗಿಂತ, ಅಥವಾ ಒಂದು ನಂಬರ್ ಎಲ್ಲಕ್ಕಿಂತ ಜಾಸ್ತಿ ಇರ್ತೈತಿ ಫಸ್ಟ್ ನಂಬರ್ಗಿಂತ, ಅಥವಾ ಲಾಸ್ಟ್ ನಂಬರ್ ಜಾಸ್ತಿ ಇರ್ತೈತಿ, ಅಥವಾ ಫಸ್ಟ್ ನಂಬರ್ ಜಾಸ್ತಿ ಇರ್ತೈತಿ. ಸೀರೀಸ್ ಒಂದು ಸೈಡಿಂದ ಒಂದು ಸೈಡ್ ನೋಡಿದಾಗ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಅದಕ್ಕೆ ಇನ್ಕ್ರೀಸ್ ಅಂದರೆ ಭಾಳ ರ್ಯಾಪಿಡ್ ಇನ್ಕ್ರೀಸ್ ಆಗಿರ್ತೈತಿ. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಇದು ನಾವು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಈಗ ಲಾಸ್ಟಿಂದ ಬರೋಣ. 324 ನಿಯರ್ಲಿ ಎಷ್ಟು ಟೈಮ್ ಐತೆ? 3 6 18 ಇಂಟು 6 ಟೈಮ್ ಐತೆ. ಇದು ನಿಯರ್ಲಿ 6 4 24 6 5 30 ಇಂಟು 5 ಟೈಮ್ಸ್ ಐತೆ. ಇದು ಇಂಟು 4 ಟೈಮ್ಸ್ ಐತೆ. 16 4 64. ಇದು ಇಂಟು 3 ಟೈಮ್ಸ್ ಐತೆ. ಇದು ಇಂಟು 2 ಟೈಮ್ಸ್ ಐತೆ. ಇದು ಇಂಟು 1 ಟೈಮ್ಸ್ ಐತೆ. ಇಂಟು 1 ಪ್ಲಸ್ 1 ಆಗೈತೆ. ಇಲ್ಲಿ ಇಂಟು 2 ಪ್ಲಸ್ 1, ಇಂಟು 3 ಪ್ಲಸ್ 1, ಇಂಟು 4 ಪ್ಲಸ್ 1, ಇಂಟು 5. 65 ಡಬಲ್ ಅಂದರೆ 130. 130 ಡಬಲ್ ಎಷ್ಟಾಗುತ್ತೆ? ಇಂಟು 5 ಆಯ್ತಲ್ಲ. ಓಕೆ, ಇಂಟು 5 ಅದಿದು 65. 650 ಡಿವೈಡ್ ಬೈ 2. 2 3 6, 1 2 2 4, 2 1 ಉಳಿತು, 2 5 10. 325 ಆಗ್ಬೇಕು. ಅಂದರೆ ಇಲ್ಲಿ ಕೂಡ ಪ್ಲಸ್ 1 ಆಗೈತಿ. ಪ್ಲಸ್ 1 ಆಗೈತೆ ಅಂದರೆ ಲಾಸ್ಟ್ ನಂಬರೇ ರಾಂಗ್ ಇರುತ್ತೆ. ಇದಕ್ಕೆ ಇಂಟು 6 ಮಾಡೋಣ. 6 4 24. 24 ಅಂದರೆ ಯೂನಿಟ್ ಡಿಜಿಟ್ 4 ಇರೋದು ಬಂತು. 4ರಲ್ಲಿ ಪ್ಲಸ್ 1 ಸೇರಿಸಿದ್ರೆ 5. ಯೂನಿಟ್ ಡಿಜಿಟ್ 5 ಇರಬೇಕು. ಇಲ್ಲಿ 5 ಇರೋದಿಲ್ಲ. 1957 ಐತೆ. ಏನು ಬರಬೇಕು ಇದ್ರದ್ದು? 6 4 24, 6 2 12, 1 2 14, 1 ಕ್ಯಾರಿ, 6 3 18, 1 19. 19 45 ಬೇಕಿಲ್ಲ. 19 45 ಇರಬೇಕಾಗಿತ್ತು, ಬಟ್ 57 ಇರೋದ್ರಿಂದ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 1957 ಕರೆಕ್ಟ್ ಆನ್ಸರ್. ಇದು ಆಪ್ಷನ್ ರಾಂಗ್ ಇದ್ದಾವೆ. ಆಪ್ಷನ್ ಕರೆಕ್ಟ್ ಮಾಡ್ಕೋಬೇಕು. 1957 ಆಪ್ಷನ್ ಆ್ಯಡ್ ಮಾಡೋದು ರಾಂಗ್ ಆ್ಯಡ್ ಆಗಿದ್ದಾವೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ಎಲ್ಲ ಆಪ್ಷನ್ ಹಂಗೆ ಆಗಿದ್ದಾವೆ ಇಲ್ಲ, ಅದೊಂದೇ ಕ್ವಶನ್ ರಾಂಗ್ ಅಂತ. ನೆಕ್ಸ್ಟ್ ಕ್ವಶನ್ ಬಂದ್ವಿ. ಇದರಲ್ಲಿ ಕೂಡ ಮಲ್ಟಿಪ್ಲಿಕೇಶನ್, ಎಲ್ಲ ಮಲ್ಟಿಪ್ಲಿಕೇಶನ್ ಸೀರೀಸ್. ಇವಾಗ ಲಾಸ್ಟಿಂದ ಮಲ್ಟಿಪ್ಲಿಕೇಶನ್ ಯಾವಾಗೂ ಚೆಕ್ ಮಾಡೋದು. ಇದು ಇಂಟು 5 ಟೈಮ್ಸ್ ಐತೆ. ನಿಯರ್ಲಿ ಇಂಟು 4 ಟೈಮ್ಸ್ ಕಾಣಿಸ್ತದೆ. ನಿಯರ್ಲಿ ಇಂಟು 3 ಟೈಮ್ಸ್ ಕಾಣಿಸ್ತಿದೆ. ನಿಯರ್ಲಿ ಇಂಟು 2 ಟೈಮ್ಸ್. ನಿಯರ್ಲಿ ಇಂಟು 1 ಟೈಮ್ಸ್. ಇಂಟು 1 ಪ್ಲಸ್ 3 ಐತೆ. ಇಂಟು 2 15 30 ಮೈನಸ್ 10 ಕಾಣಿಸ್ತಿದೆ. ಇಂಟು 3 65 ಮೈನಸ್ 3 ಕಾಣಿಸ್ತಿದೆ. ಇದು ಇಂಟು 4 ಮಾಡಿದಾಗ ಇದು 4 20, 200, 7 4 28, 228 ಮೈನಸ್ 4 ಕಾಣಿಸ್ತಿದೆ. ಇದಕ್ಕೆ ಇಂಟು 5 ಮಾಡಿದಾಗ ಏನಾಗುತ್ತೆ? ಇದ್ರ ಅರ್ಧ 1120 ಆಗುತ್ತೆ. 1120, ಬಟ್ ಇದು ಮೈನಸ್ 5 ಆಗೈತಿ. 1115 ಆಗ್ಬೇಕಂತಂದ್ರೆ ಇಂಟು 5 ಮೈನಸ್ 5, ಇಂಟು 4 ಮೈನಸ್ 4, ಇಂಟು 3 ಮೈನಸ್ 3. ಇಲ್ಲಿ ಇಂಟು 2 ಮೈನಸ್ 2, ಇಂಟು 1 ಮೈನಸ್ 1 ಆಗಬೇಕಾಗಿತ್ತು. ಇಲ್ಲಿ ಮೈನಸ್ 2 ಬರಬೇಕು, ಇಲ್ಲಿ ಮೈನಸ್ 1 ಬರಬೇಕು. 15 30 ಮೈನಸ್ 2 ಮಾಡಿದಾಗ ಕರೆಕ್ಟ್ ಐತಿ. ಇಂಟು 2 ಮೈನಸ್ 2 ಆಗಬೇಕಾಗಿತ್ತಲ್ಲ. ಯಾವ್ಯಾವ ರಾಂಗ್ ಬಂದು? ಇವೆರಡು ರಾಂಗ್ ಬಂದವ. ಸಾರಿ ಇವೆರಡು ರಾಂಗ್ ಬಂದಿದ್ದಾವೆ. 1 ಸೆಕೆಂಡು. ಇಂಟು 2 ಮೈನಸ್ 2 ಇವೆರಡು ರಾಂಗ್ ಬಂದಿದೆ. ಇವೆರಡು ರಾಂಗ್ ಅಂದರೆ ರಾಂಗ್ ನಂಬರ್ ಯಾವುದಾಗಿರುತ್ತೆ? ಇದು ಆಗಿರ್ತೈತಿ. ಇಲ್ಲಿ ಏನು ಬರಬೇಕಾಗಿತ್ತು? ಇಂಟು 1 ಮೈನಸ್ 1 ಅಂದರೆ 12 1 12 ಮೈನಸ್ 1 11 ಬರಬೇಕಾಗಿತ್ತು. ಇಲ್ಲಿ 15 ಜಾಗಿ 11 ಬರಬೇಕಾಗಿತ್ತು. 11 ಇತ್ತಂದೆ ನೋಡ್ಕೊಳ್ಳೋಣ. 11 ಇಂಟು 2 22 ಮೈನಸ್ 2 ಅಂದರೆ 20. ಕರೆಕ್ಟ್ 11 ಬರಬೇಕಾಗಿತ್ತು, ಬಟ್ 15 ಐತೆ. ಆಪ್ಷನ್ ನಂಬರ್ ಎ ರಾಂಗ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಈ ಕ್ವಶನಲ್ಲಿ ನೋಡ್ರಿ, ಕ್ವಶನ್ ನಂಬರ್ 13 ಅಲ್ಲ. ಕ್ವಶನ್ ನಂಬರ್ 13 ಇದು ಆಯಿತು. 13 ಕ್ವಶನ್ ನಂಬರ್ 1 2 ಇಲ್ಲೇ ಬರೋಣ. 1206. ಫಸ್ಟ್ ಡಿಫರೆನ್ಸ್ ಬೇಸ್ಡ್ ಸೀರೀಸ್ ಆಯಿತಾ? ಇದು ಡಿಫರೆನ್ಸ್ ಬೇಸ್ಡ್ ಸೀರೀಸ್ ಇಲ್ಲಾಗ ಬಂತಿದೆ. ಮಲ್ಟಿಪ್ಲಿಕೇಶನಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳೋಣ ಏನಾರು ಐತೆ.
+4 ಆಗೈತಿ, ಇದು +5 ಆಗೈತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ನೋಡಿದ್ರೆ 36 ಅದ, 45 ಅಂತಂದ್ರೆ 9 4 36, 9 5 45 +9 ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ನೋಡಿದ್ರೆ 15 1 16 ಆಗೈತಿ. ಇಲ್ಲಿಂದ ಇಲ್ಲಿಗೆ ಬಂದರೆ 20 ಆಗೈತಿ. ಇಲ್ಲಿಂದ ಇಲ್ಲಿಗೆ ಬಂದರೆ 20 ಆಗೈತಿ. 20 ಇಲ್ಲಿ ಕೂಡ 20. 5 9 16 20 20 ಎರಡು ಜಾಗಿ 20 ಬಂದಾದ್ಮೇಲೆ ಇಲ್ಲಿ ಏನೋ ಒಂದು ಮಿಸ್ಟೇಕ್ ಐತೆ ಅಂತ ಅರ್ಥ ಆಗುತ್ತೆ. 5 9 5 9 ಅಂದರೆ ಫಸ್ಟ್ ಇದು 2² + 1 2³ + 1 ಅದನ್ನು ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಾಕೆ 20 ಬರದೆ ನಾನು? 25 ಐತಲ್ಲ ಇದು. ಹಾಂ 25 ಐತೆ. ಓಕೆ 25 20 15 10 5 ಇಲ್ಲಿ 5 ಕರೆಕ್ಟ್ ಅದ, 20 ಕರೆಕ್ಟ್ ಅದ, 25 ಕರೆಕ್ಟ್ ಅದ. ಇಲ್ಲಿ ಏನು ಬರ್ಬೇಕಾಯ್ತು? 15 ಬರಬೇಕಾಯ್ತು, ಇಲ್ಲಿ 10 ಬರಬೇಕಾಯ್ತು ನಮ್ಮ ಪ್ರಕಾರ. ಬ್ಯಾಲೆನ್ಸಿಂಗ್ ನೋಡೋಣ. ಇಲ್ಲಿ ಒಂದು ಡಿಫ್ರೆನ್ಸ್ ಅದು, ಇಲ್ಲಿ ಒಂದು ಡಿಫ್ರೆನ್ಸ್ ಅದು. ಬ್ಯಾಲೆನ್ಸಿಂಗ್ದಿಂದ ಕರೆಕ್ಟ್ ಆಯ್ತು ಅಂದಮೇಲೆ 145 ರಾಂಗ್ ಆನ್ಸರ್. ಇಲ್ಲಿ ಏನು ಬರಬೇಕಾಗಿತ್ತು? 36 ಸೇರಿಸಿ 46 ಬರಬೇಕಾಗಿತ್ತು. ಇಲ್ಲಿ 11 46 46 15 ಸೇರಿಸಿದಾಗ 61 ಕರೆಕ್ಟ್. 11 40 ಈಸಿ ಕ್ವಶನ್ ಐತೆ ಇದು ಡಿಫ್ರೆನ್ಸ್ ಬೇಸ್ಡ್ ಕ್ವಶನ್ ಇಲ್ಲಿ ಬಂದೈತಿ ಮಿಸ್ ಆಗಿ. ನೆಕ್ಸ್ಟ್ ಕ್ವಶನ್ ಇದೇನೈತೆ, ನಾವು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸಿರೀಸ್ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆದರೆ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಇದ್ದೇ ಇರುತ್ತೆ ಅಂತೇಳಿ ನಾನು ಹೇಳಿದ್ದೆ. ಇಲ್ಲಿ ಕೂಡ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡೋಣ. ಯಾವಾಗಲೂ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಬೇಕಾದ್ರೆ ಫಸ್ಟ್ 0.5 ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಿರಿ. 0.5 ಯಾವ ಸಿರೀಸ್ ಕಾಮನ್ ಆಗಿ ನೋಡ್ತೀವಿ ಅಂದರೆ 0.5 ಇದು ಇಂಟು 0.5 ಇಂಟು 1 ಇಂಟು 2 ಇಂಟು 4 ಇದೇ ರೀತಿ ಡಬಲ್ ಆಗ್ತಾ ಹೋಗೋದನ್ನು ನಾವು ಕಾಮನ್ ಆಗಿ ನೋಡ್ತೀವಿ. ಇದರಲ್ಲಿ ನೋಡೋಣ ಯಾವುದೈತೆ ಅಂತೇಳಿ. ಫಸ್ಟ್ ಇಲ್ಲಿ ಇಂಟು 0.5 ಕಾಣಿಸ್ತಿದೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಇಂಟು 0.5 ಮಾಡಿದ್ರೆ ಡೈರೆಕ್ಟ್ 60 ಬಂತು. ನೆಕ್ಸ್ಟ್ ಇದೇನೈತೆ? ಇಂಟು 1 + 10 ಕಾಣಿಸ್ತಿದೆ. ನೆಕ್ಸ್ಟ್ ಇದು ಇಂಟು 1.5 ಮಾಡೋಣ. ಇಲ್ಲಿ ನೋಡೋಣ, ಇದು ಇಂಟು 2 ಕಾಣಿಸ್ತದೆ, ಇದು ಇಂಟು 2.5 ಕಾಣಿಸ್ತದೆ. 0.5 1 1.5 2 2.5 ಇದು ಎಕ್ಸಾಕ್ಟ್ಲಿ 2 ಐತೆ, ಎಕ್ಸಾಕ್ಟ್ಲಿ 2.5 ಐತೆ, ಇದು ಎಕ್ಸಾಕ್ಟ್ಲಿ 0.5 ಅದ. ಅಂದಮೇಲೆ ಇದು ಮತ್ತು ಇದು ಎರಡರಲ್ಲಿ ವ್ಯತ್ಯಾಸ ಬರ್ತಿದೆ, ಇದು ಮತ್ತು ಇದು ಎರಡರಲ್ಲಿ ವ್ಯತ್ಯಾಸ ಬರ್ತಿದೆ ಅಂದಮೇಲೆ ಈ ನಂಬರ್ ರಾಂಗ್ ಆಗೋಕ್ಕೆ ಸಾಧ್ಯ ಐತಿ. ಇವಾಗ ಇದಕ್ಕೆ ಡೈರೆಕ್ಟ್ ನಾವೇನು ಮಾಡಬೇಕು? 0.5 ಆದಮೇಲೆ ಇಂಟು 1 ಅಂದರೆ ಇಲ್ಲಿ 60ನೇ ಬರಬೇಕಾಗಿತ್ತು. ಇಲ್ಲಿ 60 ಬಂದಿತ್ತು ಅಂದರೆ 60 0.5 ಮಾಡಿದಾಗ 1.5 ಮಾಡಿದಾಗ 90 ಬರುತ್ತೆ. ಆನ್ಸರ್ 60 ಬರಬೇಕಾಗಿತ್ತು. ಹಂಗೆ ಅಂದ್ಕೊಂಡು ನೀವು 60 ಟಿಕ್ ಹಾಕಿದ್ರೆ ರಾಂಗ್ ಆಗುತ್ತೆ. ಯಾಕಂದರೆ ಫೈಂಡ್ ದ ರಾಂಗ್ ನಂಬರ್ ಅಂದಿರೋದು ಅವನು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇದು ಕೂಡ ಸೇಮ್ ಅದೇ ಥರ ಐತೆ, ನೀವು ಟೈಮ್ ತೊಗೊಂಡು ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ನೋಡೋಣ ಇದರಲ್ಲಿ ಏನೈತೆ. ಫಸ್ಟ್ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡಿದ್ರೆ ಇಂಟು 0.5 ಮಲ್ಟಿಪ್ಲಿಕೇಶನ್ ಮಾಡೋದು. ಇಂಟು 0.5 ಮಾಡಿದಾಗ 7 ಬಂತು, 7 + 1 ಆಗೈತೆ. ಇಲ್ಲಿ ಇಂಟು 0.5 ಆದ ನಂತರ ನೆಕ್ಸ್ಟ್ ಏನು ಮಾಡೋಣ? 0.5 ಆದ ನಂತರ ಇಂಟು 1 ಬರ್ಬೋದು, ಏನೇನು ಬರ್ತಾವೆ? ಇಂಟು 0.5 ಆದ ನಂತರ 0.5 ಆದ ನಂತರ 1 ಬರ್ಬೋದು, 2 ಬರ್ಬೋದು, 4 ಬರ್ಬೋದು, ಈ ರೀತಿ ಇದೇ ಒಂದು ಹೈಯೆಸ್ಟ್ ಇರೋದು. ಅದಕ್ಕೋಸ್ಕರ ಇಲ್ಲಿ ಇಂಟು 1 ಮಾಡಿ, ಅಥವಾ ನೆಕ್ಸ್ಟ್ 0.5 ಆದ ನಂತರ 1.5 ಬರ್ಬೋದು. ಈ 8ಗೆ 1.5 ಮಾಡಿದ್ರೆ 8ಗೆ
1.5 ಮಾಡಿದ್ರೆ ಏನು ಬರುತ್ತೆ 14 ಬರುತ್ತೆ. ಓಕೆ, ಇದನ್ನ ಎಕ್ಸಾಕ್ಟ್ಲಿ 1.5 ಅದು 1.5 ಐತೆ. ನೆಕ್ಸ್ಟ್ ನೋಡೋಣ 1.5 ಅಂದರೆ 2.5. 14ಗೆ ಇಂಟು 2.5 ಅಂದರೆ 5/2. 14 70/2 ಅಂದರೆ 35 ಬರುತ್ತೆ. 35 ಇಲ್ಲಿ 37 ಅಂದರೆ ಇಂಟು 2.5 ಕರೆಕ್ಟಾಗಿ ಬರೆಯೋಣ ಒಂದ್ಸತಿ. ಕರೆಕ್ಟಾಗಿ ಇಂಟು 0.5 ಮಾಡಿದ್ವಿ, +1 ಐತೆ. ನೆಕ್ಸ್ಟ್ ಇಂಟು 1.5 ಮಾಡಿದ್ವಿ, ಎಕ್ಸಾಕ್ಟ್ಲಿ 1.5 ಇದು ಇಂಟು. ನೆಕ್ಸ್ಟ್ ಏನು ಮಾಡೋಣ, ಇಂಟು 2.5 ಮಾಡೋಣ. 2.5 ಮಾಡಿದ್ರೆ ಡಬಲ್ ಮಾಡಿದ್ರೆ 28, ಮತ್ತು ಇದ್ರ ಅರ್ಧ ಆ್ಯಡ್ ಮಾಡಿದ್ವಿ 35 ಆಯಿತು. 35 ಆದರೆ +2 ಮಾಡಬೇಕಿಲ್ಲಿ. ನೆಕ್ಸ್ಟ್ ನೋಡೋಣ, ಇಂಟು 37 ಇಂಟು 3 ಮಾಡಬೇಕಲ್ಲ. 37 ಇಂಟು 3 21, 3 3 9, 10 11 111 ಬರುತ್ತದೆ. ಇಂಟು 3 ಅಂದರೆ 111 ಬರುತ್ತೆ. ಈ ಸಿರೀಸ್ ಇದರದಲ್ಲ. 0.5, 1.5, 2.5, 3.5 ಅಲ್ಲ. ಓಕೆ 3.5. 37 ಇಂಟು 7/2 ಬರಬೇಕು. 7 49, 7 3 21, 1 25 ಆಯಿತು /2. 2 1 2, 2 2 4, 1 ಉಳಿತು. 2 8 16, 2 9 18, 1 ಉಳಿತು. ಪಾಯಿಂಟ್ ಕೊಟ್ಟು ಆಯಿತು ನೋಡಿ 129.5 ಅಂತಂದಮೇಲೆ ಎಷ್ಟು ಪ್ಲಸ್ ಆಗಿದೆ ಇದು? 129.5 ಅಂದಮೇಲೆ 7.5 ಪ್ಲಸ್ ಆಗೈತಿ, +7.5. ಬಟ್ ಇದು ಪ್ಯಾಟರ್ನೇ ಕರೆಕ್ಟ್ ಗೊತ್ತಾಗ್ತಿಲ್ಲ. ಫಸ್ಟ್ 14 ಅರ್ಧ ಆಗದೆ +1 ಆಯಿತು. ನೆಕ್ಸ್ಟ್ ಮಿಸ್ಟೇಕ್ ಇಲ್ಲಿ ಮಾಡಿದ್ದೀವಿ ನಾವು. ಈ ಥರ ಆಗತ್ತೆ ನೋಡ್ರಿ. ಈಸಿ ಕ್ವಶನ್, ಕ್ಯಾಲ್ಕುಲೇಷನಲ್ಲಿ ಮಿಸ್ಟೇಕ್. ಓಕೆ, ಇದು ಏನೈತೆ ಇಂಟು 0.5. ನೆಕ್ಸ್ಟ್ ಇದು ಇಂಟು 1.5. 0.5 ಆದ ನಂತರ +1 ಆಗೈತಿ. ಇಂಟು 0.5 ಅಂದರೆ 7 ಬಂತು. 7ನಲ್ಲಿ 1 ಸೇರಿಸಿ 8 ಬಂತು. 8 1.5 ಅಂದರೆ 1 ಸತಿ ಪ್ಲಸ್ ಅರ್ಧ. 1 ಸತಿ ಅಂದರೆ 8 ಪ್ಲಸ್ ಅರ್ಧ ಅಂದರೆ 4. 8 + 4 12 ಬರುತ್ತೆ. ಇಲ್ಲಿ 12 ಬರುತ್ತೆ, ಬಟ್ +2 ಮಾಡಿ 14 ಬಂದಿದೆ. ನೆಕ್ಸ್ಟ್ ಏನು ಬರಬೇಕು? ಇಂಟು 0.5, 1.5 ಇಂಟು 2.5. 2.5 ಬಂದರೆ ಇದೇನಾಗುತ್ತೆ? 14 ಇಂಟು 2.5 ಅಂದರೆ 5/2. 14 70. 70/2 ಅಂದರೆ 37. ಈ 35 ಬರುತ್ತೆ. 35 ಅಂದರೆ ಬಟ್ ಇಲ್ಲಿ 37 ಬಂದಿರೋದ್ರಿಂದ +2 ಆಗೈತೆ. ನೆಕ್ಸ್ಟ್ ಬರೋಣ 35 +2. ನೆಕ್ಸ್ಟ್ ಇದಕ್ಕೆ ಬರೋಣ. 37 ಇಂಟು 3.5 ಬರಬೇಕು. 3.5. ನೆಕ್ಸ್ಟ್ ಇಂಟು 3.5. 37 ಇಂಟು 3.5 ಅಂದರೆ 7/2. 7 7 49. 7 3 21, 1 4 ಅಂದರೆ 25/2. 49 ಆಯ್ತು ಇದು. 2 1 2, 2 2 4, 1 ಉಳಿತು. 2 9 18, 0.5. 29.5. ಇದಕ್ಕೆ ನಾವು 30 ಅಂದರೂ +7 ಮಾಡಬೇಕು. ಇದಕ್ಕೆ ನಾವು ಎಲ್ಲ ಕಡೆ 1 2 ಇದು ಬರ್ತಾ ಹೋಗಿದೆ. ಇಲ್ಲಿ 1 ಆದ ನಂತರ 2 ಆದ ನಂತರ 3 ಬರಬೇಕಾಗಿತ್ತು, ಇಲ್ಲಿ 4 ಬರಬೇಕಾಗಿತ್ತು. ಇವೆರಡರಲ್ಲೂ ರಾಂಗ್ ಆಗಿರೋದ್ರಿಂದ ಈ 37 ರಾಂಗ್ ಆಗೈತಿ. ಇಲ್ಲಿ ಏನು ಬರಬೇಕಾಗಿತ್ತು? 37 ಪ್ಲೇಸಲ್ಲಿ ನಮಗೆ +3 ಆಗಬೇಕಾಗಿತ್ತು. ಇಲ್ಲಿ +3 ಆಗಬೇಕು. 1 +1 +2 +3 ಆಗಿತ್ತಂದ್ರೆ ಇದಕ್ಕೆ 35 +3 38 ಬಂದಿತ್ತಂದ್ರೆ ಅಲ್ಲಿ 38 ಇಂಟು 3.5 ಅಂದರೆ 7/2 ಅಂದರೆ 19 ಇಂಟು 7. 19 95, 97 63 ಅಂದರೆ 153 ಬರ್ತದೆ. 133 ಬರ್ತೈತಿ ಇದು ಕರೆಕ್ಟಾಗಿ. 133 ಪ್ಲಸ್ 4 ಸೇರಿಸಿದ್ರೆ 137 ಆಗ್ತೈತಿ. ಇಲ್ಲಿ +4 ಬಂದು, ಅದಕ್ಕೋಸ್ಕರ 37 ರಾಂಗ್ ಆಯಿತು. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದ್ರದ್ದು ಆನ್ಸರ್ 37. ನೆಕ್ಸ್ಟ್ ಕ್ವಶನ್. ಇದು ಕೂಡ ಸೇಮ್ ಅದೇ ರೀತಿ ಐತೆ, ಬಟ್ ಇಲ್ಲಿ 2 ಸತಿ ಡಿಕ್ರೀಸ್ ಆಗಿದೆ. ಮೊದಲು 1 ಸತಿ ಡಿಕ್ರೀಸ್ ಆಯಿತು, ನೆಕ್ಸ್ಟ್ ಇನ್ನೊಂದು ಸತಿ ಡಿಕ್ರೀಸ್ ಆಯಿತು, ಮತ್ತು ಡಿಕ್ರೀಸ್ ಆಗಿದೆ. ಅದಕ್ಕೋಸ್ಕರ 1 ಸತಿ ಡಿಕ್ರೀಸ್ ಆದರೆ 0.5 ಮಲ್ಟಿಪ್ಲಿಕೇಶನ್, ಸೆಕೆಂಡ್ 2 ಸತಿ ಡಿಕ್ರೀಸ್ ಆದರೆ 0.25 ಮಲ್ಟಿಪ್ಲಿಕೇಶನ್ ಇರ್ತೈತಿ. 0.5 ಇದಿರಲ್ಲ. ಅದಕ್ಕೋಸ್ಕರ ಇಂಟು 0.25 ಮಾಡಿದ್ವಿ. 0.25 ಅಂದರೆ 1/4 ಭಾಗ. ಇದ್ರ /4 ಆಗುತ್ತೆ, ಅಂದರೆ 4 ಬಂದಿದೆ, ಕರೆಕ್ಟ್ ಐತಿ. ನೆಕ್ಸ್ಟ್ ಇಂಟು 0.5 ಆಗೈತಿ, ಅಂದರೆ ಅರ್ಧ ಆಗೈತಿ. ನೆಕ್ಸ್ಟ್ ಇಂಟು 1.5 ಆಗೈತೆ ಅಂದಮೇಲೆ ಇದ್ರದ್ದು ನೆಕ್ಸ್ಟ್ ಏನು ಬರ್ತೈತೆ? 0.25 ಸೀರೀಸ್ ನಾನು ಹೇಳಿದ್ದೆ. 0.25 ಆದ ನಂತರ
0.5 ಆದ ನಂತರ 0.75 1.25 ಈ ರೀತಿ 25 ಇನ್ಕ್ರೀಸ್ ಆಗ್ಬೋದು, ಅಥವಾ 0.25 0.5 1 2 4 ಈ ರೀತಿ ಇನ್ಕ್ರೀಸ್ ಆಗ್ಬೋದು, ಅಥವಾ 0.25 0.5 ಮತ್ತು ವಾಪಸ್ ಓಕೆ ಇವೆರಡೇ ಎಕ್ಸಿಸ್ಟ್ ಅದಾವೆ. 0.25 ಎರಡೇ ಎಕ್ಸಿಸ್ಟ್ ಇದ್ದಾವೆ, ಅದಕ್ಕೋಸ್ಕರ ಈ ಒಂದೇದು ಅಪ್ಲೈ ಮಾಡಿದ್ವಿ. 0.25 ಇಂಟು 0.5 ನೆಕ್ಸ್ಟ್ ಇಂಟು 1 ಇಲ್ಲ, ಇಲ್ಲಿ 1 ಇಲ್ಲ ಅಂದಮೇಲೆ ಇದು ಅಪ್ಲೈ ಮಾಡಿ ನೋಡೋಣ. 0.75 ಅಂದರೆ 3/4. 2 3/4 ಮಲ್ಟಿಪ್ಲೈ ಮಾಡಿ ಒಂದಲೇ 1.5 ಬರ್ತದೆ. 3/2 1.5 ಅಂದರೆ ಇದೇನೈತೆ 0.75 ಮಲ್ಟಿಪ್ಲೈ ಆಗೈತೆ. ನೆಕ್ಸ್ಟ್ ಏನು ಬರಬೇಕು? ಇಂಟು 1. ಓಕೆ, ಇಂಟು 1 ಕರೆಕ್ಟ್ ಐತೆ. ನೆಕ್ಸ್ಟ್ ಏನು ಬರಬೇಕು? ಇಂಟು 1.25 ಬರಬೇಕು. ಅಂದರೆ ಒಂದು ಸತಿ ಮಲ್ಟಿಪ್ಲೈ ಮಾಡಿ ಮತ್ತೆ ಅದರ 25 ಪಾಯಿಂಟ್ ಆ್ಯಡ್ ಆಗುತ್ತೆ. ಅಂದರೆ 1.5 ಇಂಟು 1.25 ಯಾವ ರೀತಿ ಬರ್ತೀವಿ? 1 + 1/4 ಅಂದರೆ 4 + 1 5/4 ಬರ್ತೈತಿ. ಇದು 4 4 5/4. 1.5 ಇಂಟು 5/4 15 75 ಡಿವೈಡೆಡ್ ಬೈ 4. 75 ಡಿವೈಡೆಡ್ ಬೈ 4 ಮಾಡಿದಾಗ ಯಾವುದೋ ಒಂದು ಡೆಸಿಮಲ್ ವ್ಯಾಲ್ಯೂ ಬರ್ತೈತಿ. ಇಲ್ಲಿ ಬರೋ ವ್ಯಾಲ್ಯೂ ಡೆಸಿಮಲ್ ವ್ಯಾಲ್ಯೂ ಬೇಕು, ಬಟ್ ಎಕ್ಸಾಕ್ಟ್ಲಿ 2 ಇರೋದ್ರಿಂದ ಇದು ರಾಂಗ್ ಆಯಿತು. ಸೆಕೆಂಡ್ 2 6th ಟರ್ಮ್ 2 ರಾಂಗ್ ಆನ್ಸರ್. ಆಪ್ಷನ್ ನಂಬರ್ ಡಿ. ಇಲ್ಲಿ ಏನು ಬರಬೇಕು ಅಂದರೆ ಯಾವುದೋ ಡೆಸಿಮಲ್ ವ್ಯಾಲ್ಯೂ ಬರ್ತೈತಿ. ಡೆಸಿಮಲ್ ವ್ಯಾಲ್ಯೂ ಅಂದರೆ ಯಾವ್ದು ಬರ್ತೈತಿ? ಇದರ ಅರ್ಧ ಮಾಡಿದ್ವಿ. 4 1 4 3 ಉಳಿತು. 4 7 4 8 32 3 ಉಳಿತು. 4 7 28 ಪಾಯಿಂಟ್ ಕೊಟ್ಟು 4 5 20 18.75. ಬಟ್ ಆಲ್ರೆಡಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇರೋದ್ರಿಂದ 1.875 ಬರ್ತೈತಿ. ಇಲ್ಲಿ 1.875 ಇದಕ್ಕೆ ಇಂಟು ನೆಕ್ಸ್ಟ್ 1.5 ಮಾಡಿದಾಗ ಇದು 25, ಕೊನೆಯ ಡಿಜಿಟ್ 25 ಐತೆ. ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಏನು ಬರಬೇಕು? 1.875 ಬರಬೇಕು. ಬಟ್ 2 ಐತೆ, ಅದಕ್ಕೋಸ್ಕರ ಡಿ ರಾಂಗ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಸಾಲ್ವ್ ಮಾಡಿರಿ. ಈ ಕ್ವಶನ್ನಲ್ಲಿ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಸಣ್ಣ ಕಾನ್ಸೆಪ್ಟ್ ಐತೆ. ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ನೋಡೋಣ ಏನಾಗಿದೆ ಇದರಲ್ಲಿ. ಪ್ರತಿಯೊಂದು ನಂಬರ್ಗೂ ನೆಗೆಟಿವ್ ಸಿಂಬಲ್ ಐತೆ. ಈ ಥರದ ಸಿರೀಸ್ ಬಂದಾಗ ಏನು ಮಾಡಬೇಕು? ಎಲ್ಲ ನಂಬರ್ಗೂ ನೆಗೆಟಿವ್ ಇದ್ದರೆ ಆ ನೆಗೆಟಿವ್ ಮೈನಸನ್ನು ಇಗ್ನೋರ್ ಮಾಡಿ ಡೈರೆಕ್ಟ್ ಸಿರೀಸ್ ಬರ್ಕೊಂಬಿಡ್ರಿ. 100 40 200 40 400 80. 140 240 300 ಅಥವಾ 440 ಇರಬೇಕು. ಇಲ್ಲಿ 80 ಬಂದೈತೆ, ರಾಂಗ್ ಅಂತೇಳಿ ಡೈರೆಕ್ಟ್ ಸೀರೀಸ್ ನೋಡಿದ್ರೆ ಆನ್ಸರ್ 80 ರಾಂಗ್ ಅಂತೇಳಿ ನೀವು ಹಾಕ್ಬಿಡ್ತೀರ. ಬಟ್ ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಪ್ರತಿಯೊಂದು ಒಂದಕ್ಕೊಂದು ಡೈರೆಕ್ಟ್ ಮಲ್ಟಿಪಲ್ ಇಲ್ಲಿ ಕಾಣಿಸ್ತಿದ್ದಾವೆ. ಈ ಸಿರೀಸಲ್ಲಿ ಡಿಫ್ರೆನ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ಹುಡ್ಕೋ ಅವಶ್ಯಕತೆ ಇಲ್ಲ. ಬಟ್ ಜಸ್ಟ್ ಡೈರೆಕ್ಟ್ ಒಂದಕ್ಕೊಂದು ಮಲ್ಟಿಪಲ್ ಇರೋದ್ರಿಂದ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಈ ನಂಬರ್ ಇದ್ರದ್ದು ಎಕ್ಸಾಕ್ಟ್ಲಿ ಇಂಟು 5 ಟೈಮ್ಸ್ ಕಾಣಿಸ್ತಿದೆ. ಈ ನಂಬರ್ ಇಂಟು 10 ಟೈಮ್ಸ್ ಕಾಣಿಸ್ತಿದೆ. ಈ ನಂಬರು 4 5 20, ಈ ಕಡೆಯಿಂದ ಈ ಕಡೆ ಇಂಟು 5 ಟೈಮ್ಸ್ ಅಂದರೆ ಈ ಕಡೆಯಿಂದ ಈ ಕಡೆ ಡಿವೈಡೆಡ್ ಬೈ 5 ಟೈಮ್ಸ್ ಕಾಣಿಸ್ತಿದೆ. 20 ಡಿವೈಡೆಡ್ ಬೈ 5 ಅಂತಂದರೆ 4 ಅಂದರೆ 40 ಆಯಿತು. ಈ ನಂಬರ್ ಈ ಕಡೆಯಿಂದ ಈ ಕಡೆ ಇದಕ್ಕೆ 40 ಡಿವೈಡ್ ಬೈ ಮಾಡಿದ್ರೆ 2.5 ಅನ್ನಿಸ್ತಿದೆ. ಡಿವೈಡೆಡ್ ಬೈ 2.5 ಕಾಣಿಸ್ತಿದೆ. ಅಂದರೆ ಡಿವೈಡೆಡ್ ಬೈ 2.5 ಇಂಟು 5 ಡಿವೈಡೆಡ್ ಬೈ 5 ಇಂಟು 10. ನೆಕ್ಸ್ಟ್ ಏನಾಯ್ತು? ಇದು 8 5 40 ಡಿವೈಡೆಡ್ ಬೈ 5 ಕಾಣಿಸ್ತಿದೆ. ಡಿವಿಷನ್ 5ಇಂದ ಮಲ್ಟಿಪ್ಲಿಕೇಶನ್ 10ಇಂದ, ಡಿವಿಷನ್ 5ಇಂದ ಮಲ್ಟಿಪ್ಲಿಕೇಶನ್ 5ಇಂದ, ಮತ್ತು ಡಿವಿಷನ್ ವಾಪಸ್ 5ಇಂದನೇ ಬರಬೇಕು. ಬಟ್ 10ಇಂದ ಐತೆ. ಇದು ಏನು ಪ್ಯಾಟರ್ನ್ ಐತೆ ಕರೆಕ್ಟಾಗಿ ನೋಡ್ಕೊಳ್ಳೋಣ. ಇವಾಗ 5ರಿಂದ ಡಿವೈಡ್ ಮಾಡಿ 10ರಿಂದ ಮಲ್ಟಿಪ್ಲೈ ಮಾಡ್ತೀವಿ. 5ರಿಂದ ಡಿವೈಡ್ ಮಾಡಿ ವಾಪಸ್
10ರಿಂದನೇ ಮಲ್ಟಿಪ್ಲೈ ಆಗಬೇಕು. ಈ ಪ್ಯಾಟರ್ನ್ ಫಾಲೋ ಆಗ್ಬೇಕಂತಂದ್ರೆ ವಾಪಸ್ 10ರಿಂದ ಮಲ್ಟಿಪ್ಲೈ ಮಾಡಿ ನೋಡೋಣ. 10ರಿಂದ ಅಂದ್ರೆ ಮತ್ತೆ ವಾಪಸ್ 5ರಿಂದ ಡಿವಿಷನ್ ಆಗಬೇಕು. ಪ್ಯಾಟರ್ನ್ ಬ್ಯಾಲೆನ್ಸ್ ಆಗಬೇಕು. ಇಲ್ಲ 5ರಿಂದ ಡಿವಿಷನ್ 5ರಿಂದ ಮಲ್ಟಿಪ್ಲಿಕೇಶನ್ ಅಂತಂದರೆ ಚೆಕ್ ಮಾಡಿ ನೋಡೋಣ. 5ರಿಂದ ಡಿವಿಷನ್ ಮಾಡಿದ್ವಿ. ಇದಕ್ಕೆ 20ಕ್ಕೆ ಡಿವೈಡೆಡ್ ಬೈ 5 ಮಾಡಿದ್ರೆ, 100ಕ್ಕೆ ಡಿವೈಡೆಡ್ ಬೈ 5 ಮಾಡಿದ್ರೆ 20 ಬಂತು. 20ಕ್ಕೆ ಏನು ಮಾಡಿದ್ವಿ, ಇಂಟು ಇಲ್ಲಿ 20 ಬಂತು. ಇವಾಗ 20ಕ್ಕೆ ಇಂಟು 10 ಮಾಡಿದಾಗ 200. ಓಕೆ, ಕರೆಕ್ಟ್ ಐತಿ. ನಾವು ಅಂದ್ಕೊಂಡಿರೋ ಪ್ಯಾಟರ್ನ್ ಇದೇ ಫಾಲೋ ಆಗೈತಿ. ಇಲ್ಲಿ ಡಿವಿಷನ್ 5 ಅದ, ಇಂಟು 10, ಡಿವಿಷನ್ 5 ಇಂಟು 10, ಡಿವಿಷನ್ 5. ಇದಕ್ಕೆ 100ಕ್ಕೆ ಡಿವೈಡೆಡ್ ಬೈ 5 ಮಾಡಿದಾಗ 20 ಬಂತು. 20ಗೆ ಇಂಟು 10 ಮಾಡಿದಾಗ 200. ಇದು ಕರೆಕ್ಟ್ ಐತೆ. ಆನ್ಸರ್ ಇದರದು 20 ರಾಂಗ್ ಐತೆ. ಒಂದೊಂದು ಸರಿ ಏನು ಕೊಟ್ಟಿರ್ತಾನೆ, ಇಲ್ಲಿ 20 ಕರೆಕ್ಟ್ ಕೊಟ್ಟಿರ್ತಾನೆ, ಇಲ್ಲಿ 20 ಒಂದು ಆಪ್ಷನ್ ಕೊಟ್ಟಿರ್ತಾನೆ. ನೀವು ಡೈರೆಕ್ಟ್ 20 ರಾಂಗ್ ಅಂತ ಹಾಕ್ಬಿಡ್ತೀರ. ಬಟ್ ಅದು 20 ಯಾವ ರೀತಿ, 40 ಅಂತ ಕೊಟ್ಟಿರ್ತಾನೆ. ಡೈರೆಕ್ಟ್ 40 ಅಂತೇಳಿ ಡೈರೆಕ್ಟ್ ಹಾಕಿಬಿಡ್ತೀರ. ಆದರೂ -40 ಅಂತ ಹಾಕಬೇಕು. ಯಾಕಂದರೆ ನಾವು ಮೈನಸ್ ಮೊದಲು ಇಗ್ನೋರ್ ಮಾಡಿರ್ತೀರ. ಮೈನಸ್ ಮೊದಲು ಇಗ್ನೋರ್ ಮಾಡಿದ್ರಿಂದ -40 ಅಂತ ಹಾಕಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಲಾಸ್ಟ್ 3 ಕ್ವಶನ್ ಇದಾವೆ, ಸಾಲ್ವ್ ಮಾಡಿರಿ. ಈ ಕ್ವಶನಲ್ಲಿ ನೋಡೋಣ. ಲಾಸ್ಟಿಂದ ಬನ್ನಿರಿ. ಇದು 8 ನಿಯರ್ಲಿ 4 ಟೈಮ್ಸ್ ಕಾಣಿಸ್ತದೆ. 10,000. 25ರದ 4 ಸರಿ ಮಾಡಿದ್ರೆ 2500 4 ಸರಿ ಮಲ್ಟಿಪ್ಲೈ ಮಾಡಿದ್ರೆ 10,000 ಆಗುತ್ತೆ. ಇಂಟು 6 4 24. ಇದು ಇಂಟು 4 ಟೈಮ್ಸ್ ಕಾಣಿಸ್ತದೆ. 16 4 64 ಇಂಟು 4 ಟೈಮ್ಸ್ ಕಾಣಿಸ್ತದೆ. 4 4 16 ಇಂಟು 4 ಟೈಮ್ಸ್. 10 4 40 ಇಂಟು 4 ಟೈಮ್ಸ್. ಇಂಟು 4 ಪ್ಲಸ್ 1. ಇದು ಇಂಟು 4. 16 4 4 16. ಇದು ಇಂಟು 4 ಅಂದರೆ ಇದರಲ್ಲಿ ಯಾವುದೇ ರೀತಿಯ ಪ್ಲಸ್ ಆಗಿಲ್ಲ. ಯಾವುದೇ ರೀತಿ ಏನೂ ಪ್ಲಸ್ ಆಗಿಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬರೋಣ. 16 ಇಂಟು ಇಲ್ಲಿ ಪ್ಲಸ್ ಆಗಿಲ್ಲ, ಬಟ್ ಇಲ್ಲಿ ಬರೋಣ. 16 4 64 ಪ್ಲಸ್ 4 4 16. 640 ಪ್ಲಸ್ 16 ಅಂತಂದರೆ 656 ಪ್ಲಸ್ ಆಗೈತೆ ಇಲ್ಲಿ. ಒಂದು ಸೆಕೆಂಡ್, ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಓಕೆ, 4 1 4 4 4 16. ಇದು ಪ್ಲಸ್ ಆಗಿಲ್ಲ ಇಲ್ಲಿ. ಇಲ್ಲಿ 4 4 16. 6 ಬಂತು. 4 6 24. 25 ಬಂತು. 2 ಕ್ಯಾರಿ. 4 1 4 1 5 6 ಬಂತು. 656 ಬಂತು. ಬಟ್ ಇಲ್ಲಿ 661 ಅಂದರೆ ಪ್ಲಸ್ 5 ಆಗೈತೆ. ಇಲ್ಲಿ ಪ್ಲಸ್ 5 ಆಗೈತೆ. ನೆಕ್ಸ್ಟ್ 4 1 4. 4 6 24. 2 ಕ್ಯಾರಿ. 4 6 24. 25 26. 26 44 ಅಂದರೆ ಇಲ್ಲಿ ಪ್ಲಸ್ 1 ಆಗೈತೆ ಇಲ್ಲಿ ಕೂಡ. ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ 5 4 20. ಇಲ್ಲಿ ಯಾವುದೇ ರೀತಿಯ ಪ್ಲಸ್ ಆಗಿಲ್ಲ.
ಈ ಕ್ವಶನಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲಿ ಕೂಡ +1 ಆಗಬೇಕಾಗಿತ್ತು. ಇದು +1 ಅದು ಅಂದ್ಕೊಳ್ಳೋಣ. 5 4 20 +1 1 ಬಂದಿರೋದ್ರಿಂದ +1 ಆಗೈತೆ. ಇಲ್ಲಿ ಕೂಡ ಇಲ್ಲಿ 4 × +1 4 × +1 ಇಲ್ಲಿ 4 × +1 ಅಂದರೆ ಇವೆರಡರಲ್ಲಿ ಮಿಸ್ಟೇಕ್ ಐತೆ. ಇವೆರಡರಲ್ಲಿ ಮಿಸ್ಟೇಕ್ ಅಂದರೆ ಈ ನಂಬರಲ್ಲಿ ಏನೋ ಮಿಸ್ಟೇಕ್ ಐತೆ. ಇದು ಕೂಡ +1 ಆಗಬೇಕಾಗಿತ್ತು. ಅಂದರೆ 4 1 4 4 4 16 164 ಬದಲಿ 165 ಬರಬೇಕಾಗಿತ್ತು. ಇಲ್ಲಿ 165 ಬಂದಿದ್ದರೆ ಇದಕ್ಕೆ × 4 ಮಾಡೋಣ. × 4 ಮಾಡಿದ್ರೆ 16 4 64 4 5 20 ಅಂದರೆ 80 ಬಂತು. ಈ ರೀತಿ ಕ್ವಶನಲ್ಲಿ ಏನು ಮಿಸ್ಟೇಕ್ ಆಗಿದೆ ಇನ್ನೊಂದು ಸರಿ ನೋಡೋಣ. ಬಟ್ ಇಲ್ಲಿ 1 ಬರಬೇಕಾಗಿತ್ತು. ಕೊನೆಗೆ 1 ಬರ್ಕೊಡ್ರಿ. ಇಲ್ಲಿ ಇದು × 4 +1 ಐತೆ. ಇದು × 4 ಏನೋ ಐತೆ. ಇದು × 4 ಟೈಮ್ಸ್ ಐತೆ. ಇದು × 4 ಟೈಮ್ಸ್ ಐತೆ. ಇದು ಕೂಡ × 4 ಟೈಮ್ಸ್ ಐತೆ. +1 ಆಗ್ಯದ. ಇಲ್ಲಿ ಕೂಡ ಪ್ಲಸ್ ಏನೂ ಆಗಿಲ್ಲ. ಇಲ್ಲಿ ಪ್ಲಸ್ ಏನಾಗ್ಯದ ಏನೋ ಒಂದು ವ್ಯಾಲ್ಯೂ ಆಗೈತೆ. ಇಲ್ಲಿ 4 1 4 ಇಲ್ಲಿ ಕೂಡ +1 ಆಗೈತೆ. ಇಲ್ಲಿ +1 ಇಲ್ಲಿ +1 ಇಲ್ಲಿ +1 ಅಂದರೆ ಇವೆರಡರಲ್ಲೂ +1 ಆಗಬೇಕಾಗಿತ್ತು. ಬಟ್ ಆಗಿದೆ ಏನು, ಇಲ್ಲಿ ಏನೂ ಪ್ಲಸ್ ಆಗಿಲ್ಲ. 0 ಪ್ಲಸ್ ಆಗೈತೆ. 4 4 16 ಅಂದರೆ ಇದೇನಾಗುತ್ತೆ 56 ಆಗೈತೆ. ಅಂದರೆ +4 ಆಗೈತೆ. ಇಲ್ಲಿ +5 ಆಗೈತೆ. +5 ಆಗೈತೆ. ಇಲ್ಲಿ 0 ಪ್ಲಸ್ ಆಗೈತೆ. ಇಲ್ಲಿ ಕೂಡ +1 ಆಗಿದ್ದರೆ 4 4 16 165 ಆಗ್ತಿತ್ತು. ಇಲ್ಲಿ 165 ಬರೋದು ಜಾಗಿ 164 ಬಂದಿರೋದ್ರಿಂದ ಆಪ್ಷನ್ ನಂಬರ್ ಬಿ ರಾಂಗ್ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್. ಓಕೆ, ಲಾಸ್ಟ್ 2 ಕ್ವಶನ್ ಇದಾವೆ. ಇದೊಂದು ಸಾಲ್ವ್ ಮಾಡಿಬಿಡೋಣ. ಇಲ್ಲೇ ಇದು × 5 ಐತೆ. ಇದು × 4 ಅದ. × 3 × 2 × 1 × 1 -1 × 2 -2 × 3 -3 ಇಲ್ಲ. ಬಟ್ 18 3 54 -2 ಆಗೈತೆ. ಅದಕ್ಕೋಸ್ಕರ ಇದು ರಾಂಗ್. ಈಗ ಆಲ್ರೆಡಿ 2 ಸಿಕ್ಕಿದಾವೆ. ಬಟ್ ಇನ್ನೊಂದು ಸರಿ ಚೆಕ್ ಮಾಡಿ ನೋಡ್ಕೊಳ್ಳೋಣ. × 5 -5 ಐತೆ. ಓಕೆ, ಅಂದರೆ ಇವೆರಡರಲ್ಲಿ ಕೂಡ ಇದು × -3 ಬರಬೇಕು -4 ಬರಬೇಕು. ಬಟ್ ಇಲ್ಲಿ -2 ಬಂದಿರೋದ್ರಿಂದ ಇದು ರಾಂಗ್ ಆಯಿತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇವುಗಳನ್ನು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಇವಾಗ ಜಸ್ಟ್ ನಾನು ಹೇಳ್ತಿರೋದು ಫಾಸ್ಟಾಗಿ, ಯಾಕಂದರೆ ಟ್ಯಾಬ್ ಸ್ವಿಚ್ ಆಫ್ ಆಗೋಕ್ಕೆ ಚಾನ್ಸಸ್ಸಲ್ಲಿದೆ. ಇಲ್ಲಿ ನೋಡೋಣ. ಇದು × 4 ಟೈಮ್ಸ್ ಐತೆ. ನಿಯರ್ಲಿ × 3 ಟೈಮ್ಸ್ ಐತೆ. ಇದು × 5 5 25 × 5 ಟೈಮ್ಸ್ ಐತೆ. × 6 ಟೈಮ್ಸ್ ಐತೆ. 24 ಇದು 6 ಟೈಮ್ಸ್ ಐತೆ. ಇದಕ್ಕೆ 4 ಟೈಮ್ × 4 11 4 44 11 4 44 × 4 + 3 ಆಗೈತೆ. ಇಲ್ಲಿ 3 4 3 9 + 2 ಆಗೈತೆ. ಇಲ್ಲಿ ನೆಕ್ಸ್ಟ್ ಇದು × 2 ಬಂದು +1 ಆಗಬೇಕಾಗಿತ್ತು. ನೆಕ್ಸ್ಟ್ ಇಲ್ಲಿ ಏನು ಬರಬೇಕು × 5 ಬಂದು +4 + 5 ಆಗಬೇಕಾಗಿತ್ತು. ಇದಕ್ಕೆ × 5 47ಕ್ಕೆ × 5 470/2 ಅಂದರೆ 235 235 +4 ಮಾಡಿದ್ರೆ 239 ಬರಬೇಕಾಗಿತ್ತು. 240 ಐತೆ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇಲ್ಲಿ 239 ಬರಬೇಕಾಗಿತ್ತು. ಇಲ್ಲಿ 39 ಅಂದರೆ ಯೂನಿಟ್ ಡಿಜಿಟ್ 9 ಇರೋದು ಬಂತು. 9 6 54 54ರಲ್ಲಿ ಸೇರಿಸಿದ್ರೆ 59. ಇದು ಕರೆಕ್ಟ್ ಆಗ್ತಿತ್ತು. ಓಕೆ, ಇದರ ಆನ್ಸರ್ 240 ರಾಂಗ್ ನಂಬರ್. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ವಾಟ್ಸಪ್ ಕಮ್ಯುನಿಟಿ ಐತೆ. ಆ ಕಮ್ಯುನಿಟಿಯಲ್ಲಿ ನಿಮ್ಮದು ಡೌಟನ್ನು ನೀವು ಹಾಕ್ಬೋದು. ಕಮ್ಯುನಿಟಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಅಪ್ಲೋಡ್ ಮಾಡ್ಬೋದು ನಿಮ್ಮ ಕ್ವಶನ್ಸ್ಗಳನ್ನು, ಫೋಟೋಗಳನ್ನು. ನಾನು ಆ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್.